श्रवस्तमम् ज्येष्ठराजं ब्रह्मणां ब्रह्मणस्पतः शृण्वन्नो दिव्यसेदसादनम्. ಕೀರ್ತಿಶೇಷ ವಿಜಯರಾಘವ ಪಡುವೆಟ್ನಾಯರನ್ನು ಸ್ಮರಿಸ್ತಾ ವೈದಿಕ ಪರಂಪರೆಯನ್ನು ಸಂರಕ್ಷಿಸಿ ಸನಾತನ ಧರ್ಮವನ್ನು ಪ್ರತಿಪಾದಿಸಿದ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಹಾಗೂ ಪ್ರಸ್ತುತ ಬ್ರಾಹ್ಮಣ ಸಮುದಾಯವನ್ನು ಸರ್ವ ರೀತಿಯಲ್ಲಿ ಮುನ್ನಡೆಸುತ್ತಿರುವ ಎಲ್ಲ ವಿಪ್ರ ಗುರುವರಿಯರ ಪಾದಗಳಿಗೆ ನಮಸ್ಕರಿಸ್ತಾ ವೇದಿಕೆಯ ಮೇಲಿನ ಇಂದಿನ ಕಾರ್ಯಕ್ರಮದ ಉದ್ಘಾಟಕರು, ವಿಪ್ರಶ್ರೇಷ್ಠರು ಆಗಿರುವ ಇಂದಿನ ಈ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ಬಂದು ಸೇರಲಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಹರಿದಾಸ ಅಸ್ರಣ್ಣರವರ ಪಾದಗಳಿಗೆ ಪೊಡಮಡುತ್ತಾ ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಅಧ್ಯಕ್ಷರೇ, ಎಲ್ಲ ವಿಪ್ರ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಬ್ರಾಹ್ಮಣೋತ್ತಮರೇ, ಭಗಿನಿಯರೇ, ನಮ್ಮ ಭಾರತೀಯ ಸನಾತನ ಧರ್ಮದ ಒಂದು ಅವಿಭಾಜ್ಯ ಅಂಗ ನಾವು ಬ್ರಾಹ್ಮಣರು. ಸ್ವತಃ ರಾಜರಾಗಲು ಬಯಸದೆ ಅನ್ಯರನ್ನು ರಾಜರಾಗುವಲ್ಲಿ ಮಾರ್ಗದರ್ಶನ ಮಾಡಿದ ಸಮಾಜ ನಮ್ಮದು. ಬ್ರಾಹ್ಮಣೇತರರಲ್ಲಿ ದೇವತಾಂಶವನ್ನು ಕಂಡು ಸತ್ಯವನ್ನು, ಅಮರತ್ವವನ್ನು, ದೇವತಾ ಗುಣಗಳನ್ನು ವಿಶ್ವದ ಪ್ರತಿಯೊಂದು ಜೀವಿಯಲ್ಲಿಯೂ ಕಂಡು ಅವುಗಳನ್ನು ದೇವತಾ ಭಾವದಿಂದ ಕಂಡು ಭಾರತೀಯ ಸನಾತನ ಧರ್ಮವನ್ನು ಅಜರಾಮರವಾಗಿ ಬೆಳೆಸಿದ, ಉಳಿಸಿದ ಸಮಾಜಗಳಲ್ಲಿ ಒಂದು ಬ್ರಾಹ್ಮಣ ಸಮಾಜ. ಸ್ವಾತಂತ್ರ್ಯ ಪೂರ್ವದಲ್ಲಿ ಧರ್ಮದ ಮೇಲೆ, ಸತ್ಯದ ಮೇಲೆ ದಾಳಿಗಳಾದಾಗ ಸತ್ಯದೊಂದಿಗೆ ಗಟ್ಟಿಯಾಗಿ ನಿಂತು ಸತ್ಯವನ್ನು ಧರ್ಮದ ಆಧಾರದಲ್ಲಿ ಕಟ್ಟಿ ಬೆಳೆಸಿದ ನಿಸ್ವಾರ್ಥ ಸಮಾಜ ನಮ್ಮದು. ಕೇವಲ ಪ್ರತಿಭೆ, ಜ್ಞಾನ, ಸನ್ಮಾರ್ಗ, ಸಚ್ಚಿಂತನೆಯಿಂದ ತನ್ನ ಸ್ವಂತ ಕಾಲಲ್ಲಿ ಬದುಕನ್ನು ಕಟ್ಟಿಕೊಂಡ ಸಮಾಜ ನಮ್ಮದು. ನಮ್ಮ ಭಾರತ ದೇಶ ಪರಕೀಯರ ದಾಸ್ಯಕ್ಕೆ ಒಳಗಾದಾಗ ದೊಡ್ಡ ರೀತಿಯಲ್ಲಿ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಮಾಜವನ್ನು ಒಗ್ಗೂಡಿಸಿದ ಕೀರ್ತಿ ನಮ್ಮದು. ಆದರೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಮುಂದುವರಿದ ಸಮಾಜ ಎಂಬ ಹಣೆಪಟ್ಟಿಯೊಂದಿಗೆ ಸರಕಾರಿ ವ್ಯವಸ್ಥೆಯಡಿಯಲ್ಲಿ ಅವಕಾಶ ವಂಚಿತರಾದರೂ ನಮ್ಮ ಪ್ರತಿಭೆಯಿಂದ, ಬುದ್ಧಿಮತ್ತತೆಯಿಂದ ಎಲ್ಲ ರಂಗದಲ್ಲೂ ಸಾಧನೆಯನ್ನು ಮಾಡಿ ಸಮಾಜದ ಕೆಂಗಣ್ಣಿಗೂ ಗುರಿಯಾದ ಸಮಾಜ ನಮ್ಮದು. ಇಂದಿಗೂ ನಮ್ಮ ಸಮಾಜದ ಯುವಕ ಯುವತಿಯರು ತಮ್ಮ ಪ್ರತಿಭೆಯಿಂದ ಸಮಾಜದ ಎಲ್ಲ ರಂಗಗಳಲ್ಲಿ ಮಾಡುತ್ತಿರುವ ಸಾಧನೆಯನ್ನು ಮಾಡುತ್ತಿರುವುದು ನಮ್ಮ ಸಮಾಜಕ್ಕೆ ಹೆಮ್ಮೆಯನ್ನು ತಂದಿದೆ. ಆದರೆ ಆಧುನಿಕತೆಯ ಗುಮ್ಮ ನಮ್ಮ ಸಮಾಜಕ್ಕೆ ಬಿಸಿಯನ್ನು ತಟ್ಟಿಸುತ್ತಿದ್ದು, ನಾವು ಬೇರೆ ಬೇರೆ ಜಾತಿಗಳ ಆಧಾರದಲ್ಲಿ, ಪ್ರಾಂತ್ಯಗಳ ಆಧಾರದಲ್ಲಿ ವಿಘಟನೆಯನ್ನು ಹೊಂದಿ ಇಂದು ನಮ್ಮ ಸಮಾಜ ಪ್ರತಿಭಾ ಪಲಾಯನದೊಂದಿಗೆ ನಮ್ಮ ಊರನ್ನು ತ್ಯಜಿಸಿ ವಿದೇಶದತ್ತ ಮುಖ ಮಾಡತೊಡಗಿದೆ. ಬೆಳ್ತಂಗಡಿಯಂತಹ ಪ್ರದೇಶದಲ್ಲಿ ಬ್ರಾಹ್ಮಣ ಸಮಾಜದ ನಮ್ಮ ಮಂದಿಯ ಮನೆಗಳು ವೃದ್ಧಾಶ್ರಮವಾಗಿ ಬದಲಾವಣೆಯಾಗುತ್ತಿದೆ. ನಾವು ಅಸಂಘಟಿತರಾಗಿರುವ ಪರಿಣಾಮ ನಮ್ಮ ಸಮಾಜಕ್ಕೆ ಸಿಗಬೇಕಾದ ಮನ್ನಣೆ, ಗೌರವ, ಅವಕಾಶಗಳು ತಪ್ಪುತ್ತಿವೆ. ನಮ್ಮ ಧ್ವನಿ ಕ್ಷೀಣವಾಗುತ್ತಿದೆ. ನಮ್ಮ ಆಚರಣೆಗಳು, ನಮ್ಮ ಭಾಷೆ, ನಮ್ಮ ಉಡುಗೆ, ನಮ್ಮ ತೊಡುಗೆ, ನಮ್ಮ ಆಚಾರ ವಿಚಾರಗಳು ಅಪಹಾಸ್ಯಕ್ಕೆ ಒಳಗಾಗುತ್ತಿದೆ. ಆದುದರಿಂದ ಸಂಘೆ ಶಕ್ತಿ ಕಲಿಯುಗೆ ಎಂಬಂತೆ ನಾವು ನಮ್ಮ ವೈಚಾರಿಕ ಭಿನ್ನಾಭಿಪ್ರಾಯಗಳನ್ನು, ವಿಭಿನ್ನತೆಗಳನ್ನು ಮರೆತು ಬ್ರಾಹ್ಮಣ ಎಂಬ ಕಲ್ಪನೆಯಡಿಯಲ್ಲಿ ಸಂಘಟಿತರಾಗಬೇಕಾಗುವುದು ಇಂದಿನ ಅನಿವಾರ್ಯತೆವಾಗಿದೆ. ಇಲ್ಲವಾದಲ್ಲಿ ನಾವು ಕಾಲದ ಸುಳಿಗೆ ಸಿಕ್ಕಿ ನಾಶವಾಗಲಿದ್ದೇವೆ. ಆತ್ಮೀಯರೇ, ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕೀರ್ತಿಶೇಷ ವಿಜಯರಾಘವ ಪಡುವೆಟ್ನಾಯರ ಆಶಯದಂತೆ ಅಡೂರು ವೆಂಕಟರಾಯರ ಸಾರಥ್ಯದಲ್ಲಿ ನಮ್ಮ ತಾಲೂಕಿನ 6 ಸಂಘಟಿತ ಬ್ರಾಹ್ಮಣ ಪಂಗಡಗಳು, ಅಂದರೆ ಸ್ಥಾನಿಕ, ಶಿವಳ್ಳಿ, ಚಿತ್ಪಾವನ, ಕರಾಡ, ಹವ್ಯಕ, ಕೋಟ, ಹೀಗೆ 6 ಸಂಘಟಿತ ಬ್ರಾಹ್ಮಣ ಪಂಗಡಗಳು ಒಟ್ಟಾಗಿ ಬ್ರಾಹ್ಮಣ ಸಭಾವನ್ನು ಸ್ಥಾಪಿಸಿ ನಮ್ಮ ಸಮಾಜದ ಸಂಘಟನೆಗೆ ಈ ಹಿಂದೆ ನಾಂದಿಯನ್ನು ಹಾಡಿದ್ದೆವು. ವಿಪ್ರ ಕಲಾ ವೈಭವ, ವಿಪ್ರ ಕ್ರೀಡಾಕೂಟ ಮುಂತಾದವುಗಳನ್ನು ಆಯೋಜಿಸಿದ್ದೆವು. ಆದರೆ
ವಿಜಯರಾಘವ ಪಡವೆಟ್ನಾಯರ ಕಾಲಾನಂತರ ನಮ್ಮ ಸಂಘಟನೆಯ ವೇಗವು ತಗ್ಗಿತು. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಅಭಿಮಾನದ ಜನಾರ್ದನ ದೇವಸ್ಥಾನದ ಜೀರ್ಣೋದ್ಧಾರ, ವಿಜಯ ಗೋಪುರದ ನಿರ್ಮಾಣ ಹಾಗೂ ಬ್ರಹ್ಮಕಲಶೋತ್ಸವದ ಜವಾಬ್ದಾರಿಯನ್ನು ನಮ್ಮ ನೆಚ್ಚಿನ ಶರತ್ಕೃಷ್ಣ ಪಡವೆಟ್ನಾಯರು ಕೈಗೆತ್ತಿಕೊಂಡರು. ಈ ಸಂದರ್ಭದಲ್ಲಿ ಶರತ್ಕೃಷ್ಣ ಪಡವೆಟ್ನಾಯರ ಕೂಗಿನ ಮೇರೆಗೆ, ಕರೆಯ ಮೇರೆಗೆ ನಾವೆಲ್ಲ ನಮ್ಮ ಸಮಾಜದ ಬ್ರಾಹ್ಮಣ ಬಂಧುಗಳು ಸಾಗರದ ಅಲೆಯಂತೆ ಎದ್ದು ಬಂದು ಸಂಘಟಿತರಾಗಿ ಒಂದೇ ಮನಸ್ಸಿನಿಂದ ಕಾರ್ಯಕ್ರಮದ ಯಶಸ್ಸಿಗೆ ಕೈಗೂಡಿಸಿದ ರೀತಿ ಒಮ್ಮೆ ಒಟ್ಟು ಸಮಾಜಕ್ಕೆ ಮಾದರಿಯಾಯಿತು. ನಮ್ಮ ಬ್ರಾಹ್ಮಣ ಸಮುದಾಯವನ್ನು ಒಟ್ಟು ಹಿಂದೂ ಸಮಾಜ ಶ್ಲಾಘಿಸಿತು. ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ನಮ್ಮ ಈ ಸಂಘಟನೆಯನ್ನು ಬಲಪಡಿಸಬೇಕೆಂಬ ಬಲವಾದ ಕೂಗು ಬ್ರಾಹ್ಮಣ ಸಮುದಾಯದಲ್ಲಿ ಕೇಳಿಬರಲು ಎಲ್ಲ ಮೂಲೆಗಳಿಂದಲೂ ಬಂತು. ಇದರ ಪರಿಣಾಮ ನಾವು ಇಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಸಂಘಟನೆಯನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಒಂದು ರೂಪುರೇಷೆಯನ್ನು ಮೊದಲೇ ತಯಾರಿಸಿ ಈ ಸಂಘಟನೆಯನ್ನು ಸಮರ್ಥವಾಗಿ ಮುನ್ನಡೆಸುವಂತಹ, ಆಚಂದ್ರಾರ್ಕವಾಗಿ ಮುನ್ನಡೆಸುವಂತಹ ಉದ್ದೇಶದಿಂದ ನಾವು ಇಂದು ಒಂದಾಗಿದ್ದೇವೆ. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಇಂದು ಉಪಸ್ಥಿತರಿರುವ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು, ಬ್ರಾಹ್ಮಣ ಮಹಾಸಭಾದ ಪ್ರಸ್ತುತ ಅಧ್ಯಕ್ಷರೂ ಆಗಿರುವ, ಹಿರಿಯರೂ ಆಗಿರುವ ನಮ್ಮ ಪ್ರೀತಿಯ ಚಿರ ಯುವಕ ಅಡೂರು ವೆಂಕಟರಾವ್ ಇವರನ್ನು ಅತ್ಯಂತ ಗೌರವದಿಂದ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆಯನ್ನು ಮಾಡಲಿರುವ, ಇನ್ನು ಮುಂದೆ ನಮ್ಮ ಜೊತೆ ಸೇರಲಿರುವ, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರೂ ಆಗಿರುವ, ಬ್ರಾಹ್ಮಣ ಪಂಗಡಗಳು ಒಂದು ಸೂರಿನಡಿಯಲ್ಲಿ ಸಂಘಟಿತರಾಗಬೇಕು ಹೇಳುವ ಮಹದಾಸೆಯನ್ನು ಹೊತ್ತಿರುವ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಟೀಲು ಇದರ ಅನುವಂಶಿಕ ಅರ್ಚಕರೂ ಆಗಿರುವ ಶ್ರೀ ಹರಿನಾರಾಯಣ ದಾಸರ ಅಸ್ರಣ್ಣರವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸೇರಿರುವ ಸರ್ವರ ಪರವಾಗಿ ಭಕ್ತಿ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಂದೆಯ ನಡೆದ ರೀತಿಯಲ್ಲಿ ಬ್ರಾಹ್ಮಣ ಸಮುದಾಯವನ್ನು, ಒಟ್ಟು ಸಮಾಜವನ್ನು, ಜನಾರ್ದನ ದೇವಸ್ಥಾನವನ್ನು ಅತ್ಯಂತ ಆದರ್ಶಪ್ರಾಯವಾಗಿ ಮುನ್ನಡೆಸ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀ ಶರತ್ಕೃಷ್ಣ ಪಡವೆಟ್ನಾಯ ಉಜಿರೆ ಇವರಿಗೆ ಸೇರಿರುವ ಸರ್ವ ಬಂಧುಗಳ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಕ್ಕೆ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರುಗಳಾಗಿ ನಮ್ಮ ಈ ಬ್ರಾಹ್ಮಣ ಸಭಾದ ರಥವನ್ನು ಮುನ್ನಡೆಸಲಿರುವಂತಹ ಉಪಾಧ್ಯಕ್ಷರಾಗಿರುವ ಹರೀಶ್ ರಾವ್ ಮುಂಡ್ರಪಾಡಿ, ಅರುಣ್ ಕುಮಾರ್ MS ದಿಶಾ ಉಜಿರೆ, ರಮೇಶ್ ಮಯ್ಯ ಉಜಿರೆ, ಶರತ್ ಕುಮಾರ್ ಮಂಚಿಬೆಟ್ಟು, ಯೋಗೀಶ್ ಭಿಡೆ ಲಾಯ್ಲಾ, ಡಾಕ್ಟರ್ ಪ್ರದೀಪ್ ಆಟ್ಕುಕ್ಕೆ, ಶ್ರೀಮತಿ ಅಂಜಲಿ ಜಿ ಪಡ್ಕೆ ಇವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸೇರಿರುವ ಸರ್ವ ವಿಪ್ರಬಂಧುಗಳ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ನಮ್ಮ ಮುಂದಿನ ಏನು ಬ್ರಾಹ್ಮಣ ಮಹಾಸಭಾ ಕಾರ್ಯಕ್ಕೆ ಬರಲಿಕ್ಕಿದೆ ಅದರ ಜೊತೆ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆ ಸರ್ವ ಸಹಕಾರವನ್ನು ನೀಡಲಿರುವ, ಈ ಕಾರ್ಯಕ್ರಮದ ಹಿಂದೆ ಅದೆಷ್ಟೋ ಚಿಂತನ ಮಂಥನಗಳನ್ನು ಮಾಡಿರುವ ಪ್ರೀತಿಯ ಶ್ರೀ ಮುರಳೀಕೃಷ್ಣ ಆಚಾರ್ ಕೆ ಉಜಿರೆ ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜೊತೆ ಕಾರ್ಯದರ್ಶಿಯಾದ ಶ್ರೀಮತಿ ವಿದ್ಯಾಶ್ರೀ ಅಡೂರು ಇವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸಭಾದ ಲೆಕ್ಕಪತ್ರಗಳನ್ನು ಇನ್ನು ಮುಂದಕ್ಕೆ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಲಿರುವಂತಹ ಪ್ರೀತಿಯ ವಿಪ್ರಬಂಧು ವಿದ್ಯಾಕುಮಾರ್ ಕಾಂಚೋಡು ಇವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಭೆಯಲ್ಲಿ ಸೇರಿರುವಂತಹ ಸರ್ವರೂ ಕೂಡ ಜ್ಞಾನಿಗಳು, ಈ ಸಭೆಯಲ್ಲಿ ಸೇರಿರುವಂತಹ ಸರ್ವರೂ ಕೂಡ ಶ್ರೇಷ್ಠರು, ಈ ಸಭೆಯಲ್ಲಿ ಸೇರಿರುವ ಸರ್ವರೂ ಕೂಡ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಗುರುತಿಸಿಕೊಂಡವರು, ಸಮಾಜವನ್ನು ಕಟ್ಟುತ್ತಿರುವವರು, ಸಮಾಜವನ್ನು ಮುನ್ನಡೆಸ್ತಾ ಇರುವರು. ಇಂತಹ ಎಲ್ಲ ಗೌರವಪೂರ್ವಕ ವಿಪ್ರ ಬಂಧುಗಳಿಗೆ ಆತ್ಮೀಯವಾಗಿ ಕರಜೋಡಿಸಿ ನಿಮಗೆಲ್ಲರಿಗೂ ಕೂಡ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬರೀ ವಿಪ್ರ ಬಂಧುಗಳು ಮಾತ್ರ ಇದ್ದರೆ ಸಂಘಟನೆ ಬಲವಾಗುವುದಿಲ್ಲ.
ಅದಕ್ಕೆ ಬಲ ಬರಬೇಕು ಅಂತ ಆದರೆ ನಮ್ಮ ಭಗಿನಿಯರು ಕೂಡ ಎದ್ದು ನಿಂತು ನಿಮ್ಮ ಜೊತೆ ನಾವಿದ್ದೇವೆ ಹೇಳುವಂತಹ ಧ್ವನಿಯನ್ನು ಗೂಡಿಸಿದರೆ ಮಾತ್ರ ಕಾರ್ಯಕ್ರಮ ಯಶಸ್ಸಾಗುತ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವ ಎಲ್ಲ ವಿಪ್ರ ಭಗಿನಿಯರಿಗೆ ನಿಮ್ಮ ಈ ಇರುವಿಕೆ ನಮಗೆ ಶಕ್ತಿಯನ್ನು ತಂದಿದೆ ಅಂತ ಹೇಳುವ ದೃಷ್ಟಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಮಿತ್ರರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇಷ್ಟನ್ನೇ ನಾವು ಹೇಳೋದು, ಬ್ರಾಹ್ಮಣ ಸಮಾಜ ಯಾವತ್ತೂ ಕೂಡ ತನಗಾಗಿ ಏನನ್ನೂ ಬಯಸಿದ್ದಿಲ್ಲ. ನಾವು ಬಯಸುವುದು ಯಾವತ್ತೂ ಸರ್ವರ ಇತರಿಗಾಗಿ, ನಾವು ಬಯಸಿದ್ದು ಯಾವತ್ತೂ ಕೂಡ ಬೇರೆಯವರಿಗಾಗಿ, ನಾವು ಯಾವತ್ತೂ ಹಾರೈಸಿದ್ದು ಇದನ್ನೇ. ಕಾಲೇ ಪರ್ಷತು ಪ್ರಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತಃ ಸಜ್ಜನಾ ಸಂತು ನಿರ್ಭಯಾ ಅಪುತ್ರ ಪುತ್ರಣಃ ಸಂತು ಪುತ್ರಣಃ ಸಂತು ಪೌತ್ರಣಃ ಅಧನಾ ಸದನಾ ಸಂತು ಜೀವಂತು ಶರದಶತಂ ಎಂಬಂತಹ ಒಂದು ಆಶಯದೊಂದಿಗೆ ಮಳೆ ಬೆಳೆಗಳು ಆಗಲಿ, ಮನುಷ್ಯರೆಲ್ಲರೂ ಒಳ್ಳೆಯದಾಗಲಿ, ಸಜ್ಜನರಿಗೆ ಒಳ್ಳೆಯದಾಗಲಿ ಹೇಳುವಂತಹ ಪ್ರಾರ್ಥನೆಯನ್ನು ಈ ತುಂಬಿದ ಸಭೆಯಲ್ಲಿ ಮಾಡ್ತಾ ಮತ್ತೊಮ್ಮೆ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಅವಕಾಶಕ್ಕಾಗಿ ವಂದನೆಗಳು, ನಮಸ್ಕಾರ. ನಮ್ಮ ಇಂದಿನ ಸಭಾಧ್ಯಕ್ಷರಾದಂತಹ ಶ್ರೀ ಅಡೂರು ವೆಂಕಟರಾವ್ ಇವರಿಗೆ ನಮ್ಮ ನಿಯೋಜಿತ ಅಧ್ಯಕ್ಷರಾದಂಥ ಶರತ್ ಕೃಷ್ಣ ಪಡಬೇಟ್ನಾಯರು ಹಾಗೂ ಬಿ ಕೆ ಧನಂಜಯರಾವ್ ಇವರು ಶಾಲು ಹೊದಿಸಿ ಹೂವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ನಿಯೋಜಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಶರತ್ ಕೃಷ್ಣ ಪಡಬೇಟ್ನಾಯರವರಿಗೆ ಶ್ರೀ ರಾಜಪ್ರಸಾದ್ ಪೋಳ್ನಾಯರವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಕಾರ್ಯದರ್ಶಿಯವರಾದಂತಹ ಬಿ ಕೆ ಧನಂಜಯರಾವ್ರವರಿಗೆ ಶ್ರೀ ರಾಘವೇಂದ್ರ ಬೈಪಾಡಿತಾಯರು ಹೂವನ್ನು ಕೊಟ್ಟು ಗೌರವಿಸಬೇಕು. ಉಪಾಧ್ಯಕ್ಷರಾದಂಥ ಹರೀಶ್ ರಾವ್ ಮುಂಡ್ರಪಾಡಿ ಇವರಿಗೆ ಪ್ರಶಾಂತ್ ರಾವ್ ಟಿ ಇವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಅರುಣ್ ಕುಮಾರ್ MS ಇವರಿಗೆ ಶ್ರೀ ಶಂಕರನಾರಾಯಣ್ ಭಟ್ ಇವರು ಹೂವನ್ನು ನೀಡಿ ಗೌರವಿಸಬೇಕು. ರಮೇಶ್ ಮಯ್ಯರವರಿಗೆ ಶ್ರೀ ಕೃಷ್ಣ ಭಟ್, ಶರತ್ ಕುಮಾರ್ ಮಂಚಿಬೆಟ್ಟಿ ಇವರಿಗೆ ಪ್ರಕಾಶ್ ನಾರಾಯಣ್ ಚಾರ್ಮಾಡಿ, ರಮೇಶ್ ಮಯ್ಯರಿಗೆ ಶ್ರೀ ಕೃಷ್ಣ ಭಟ್, ಯೋಗೀಶ್ ಬೇಡೆ ಇವರಿಗೆ ವಿಶ್ವನಾಥ ಹೊಳ್ಳ, ಶ್ರೀ ಪ್ರದೀಪ್ ಆಟಿಗುಕೆ ಇವರಿಗೆ ನಾಗೇಶ್ ಭಟ್, ಶ್ರೀಮತಿ ಅಂಜಲಿ ಪಡ್ಕೆ ಇವರಿಗೆ ಶ್ರೀಮತಿ ರಾಜೇಶ್ವರಿ ಮೋಹನ್ ರಾವ್, ಶ್ರೀ ಮುರಳೀಕೃಷ್ಣ ಆಚಾರ್, ಶ್ರೀ ವಿಷ್ಣು ಭಟ್, ಶ್ರೀಮತಿ ವಿದ್ಯಾಶ್ರೀ ಅಡೂರು ಇವರಿಗೆ ಶ್ರೀಮತಿ ಸುಷ್ಮಾ ಬಿಡೆ, ಶ್ರೀ ವಿದ್ಯಾಕುಮಾರ್ ಕಾಂಚೋಡು, ಶ್ರೀ ತ್ರಿವಿಕ್ರಮ ಹೆಬ್ಬಾರ್ ಇವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ನಮ್ಮ ನೂತನ ಬ್ರಾಹ್ಮಣ ಸಭಾ ಬೆಳ್ತಂಗಡಿ ಇದರ ಪದಾಧಿಕಾರಿಗಳು ಎಲ್ಲ ಯುವಕರು, ಯುವ ಪೀಳಿಗೆಯವರು ನಮ್ಮ ಸಭಾವನ್ನು ಅತ್ಯಂತ ಉತ್ಸಾಹದಿಂದ ಮುನ್ನಡೆಸಲು ತಯಾರಾದಂಥವರು. ನಾವು ಈಗಾಗಲೇ ನಮ್ಮ 6 ಪಂಗಡಗಳಿಂದ ಪ್ರತಿಯೊಂದು ಪಂಗಡದಿಂದ 7 ಜನರನ್ನು ಆಯ್ಕೆ ಮಾಡಿ ಈ ಒಂದು ಮಹಾಸಭಾದ ಸದಸ್ಯರುಗಳನ್ನಾಗಿ ಮಾಡಿದ್ದೇವೆ. ಅವರಲ್ಲಿ ಪ್ರತಿ ಪಂಗಡದಿಂದ ಒಬ್ಬರನ್ನು ಉಪಾಧ್ಯಕ್ಷರನ್ನಾಗಿ ಹಾಗೂ ಉಳಿದವರನ್ನು ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಆರಿಸಿದ್ದೇವೆ. ಪ್ರತಿ ವರ್ಷಕ್ಕೆ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ. ಈ ವರ್ಷ ಪ್ರಪ್ರಥಮವಾಗಿ ನಮ್ಮ
ಬ್ರಾಹ್ಮಣ ಸಭಾವನ್ನು ಅಂದು ಹುಟ್ಟುಹಾಕಿದ ನಮ್ಮ ಪೂಜನೀಯ ಕೀರ್ತಿಶೇಷ ವಿಜಯರಾಘ ಪಡ್ಬೇಟ್ನಾಯರ ಸವಿನೆನಪಿಗಾಗಿ ಅವರ ಯಾವತ್ತೂ ಹೆಸರು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಪ್ರಥಮ ಅಧ್ಯಕ್ಷರಾಗಿ ನಮ್ಮ ಶರತ್ಕೃಷ್ಣ ಪಡ್ಬೇಟ್ನಾಯರನ್ನೇ ಎಲ್ಲರೂ ಸೇರಿ ಆರಿಸಿದ್ದು ಎಲ್ರಿಗೂ ಸಂತೋಷ ತಂದಂಥ ವಿಷಯ. 6 ಪಂಗಡಗಳು ಒಕ್ಕರಿಲ್ಲದೆ ಹೇಳಿದಂಥ ಹೆಸರಂದರೆ ಅದು ಶರತ್ತಣ್ಣನ ಹೆಸರು. ಯಾಕೆಂದರೆ ಅವರು ಮಾತ್ರ ಆರಂಭದಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ, ಮತ್ತು ಮುಂದಿನ ವರ್ಷಗಳಲ್ಲಿ ಬೇರೆಯವರು ಕೂಡ ನಡೆಸಲು ಸಾಧ್ಯ ಇದೆ ಎಂಬುದನ್ನು ಸೂಚಿಸಿದಂಥವರು. ಈಗ ಅದೇ ರೀತಿ ಪ್ರತಿ ಒಂದು ಪಂಗಡದಿಂದಲೂ ಒಂದೊಂದು ಪದಾಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಕಾರ್ಯದರ್ಶಿಯಾಗಿ ಸ್ಥಾನಿಕರಾದಂತಹ ಬಿ ಕೆ ಧನಂಜಯರಾವ್, ಜೊತೆ ಕಾರ್ಯದರ್ಶಿಯಾಗಿ ಶಿವಳ್ಳಿಯ ಮುರಳೀಕೃಷ್ಣರವರು, ಹಾಗೂ ನಮ್ಮ ಉಪಾಧ್ಯಕ್ಷರುಗಳಾಗಿ ಹರೀಶ್ ರಾವ್ ಮುಂಡ್ರಪಾಡಿ ಇವರು ಶಿವಳ್ಳಿ, ಅರುಣ್ ಕುಮಾರ್ MS ಸ್ಥಾನಿಕ ಬ್ರಾಹ್ಮಣ ರಮೇಶ್ ಮಯ್ಯ ಇವರು ಕೋಟ, ಶರತ್ ಕುಮಾರ್ ಮಂಜಿಬೆಟ್ಟು, ಕರಾಡ ಯೋಗೀಶ್ ಬಿಡೆ, ಚಿತ್ಪವನ್ಸ್ ಪ್ರದೀಪ್ ಆಡ್ಯವಕ್ಕೆ, ಕರಾಡ ಅಂಜಲಿ ಬಡ್ಕೆ ಇವರು ಮಹಿಳಾ ಪ್ರತಿನಿಧಿಯಾಗಿ ಈ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ನಿಯೋಜಿತಗೊಂಡಿದ್ದಾರೆ. ಅದೇ ರೀತಿ ಜೊತೆ ಕಾರ್ಯದರ್ಶಿ ಮುರಳೀಕೃಷ್ಣ ಆಚಾರ್ಯ ಮತ್ತು ಮಹಿಳಾ ಒಬ್ಬರು ಕಾರ್ಯದರ್ಶಿಯಾಗಿ ಶ್ರೀಮತಿ ವಿದ್ಯಾಶ್ರೀ ಅಡೂರು, ಕೋಶಾಧಿಕಾರಿಯಾಗಿ ವಿದ್ಯಾಕುಮಾರ್ ಕಾಂಚೋಡು. ಇವು 1 ವರ್ಷಗಳ ಕಾಲ ಇವರು ನಮ್ಮ ಸಭಾವನ್ನು ಮುನ್ನಡೆಸಿದ ನಂತರ ಇತರ ಪಂಗಡಗಳಿಂದ ಅಧ್ಯಕ್ಷರ ಆಯ್ಕೆ ನಡೀತದೆ. ಇದೇ ರೀತಿ 6 ವರ್ಷಗಳಲ್ಲಿ 6 ಪಂಗಡಗಳು ಈ ಸಂಘವನ್ನು ನಡೆಸಿಕೊಂಡು ಹೋಗಬೇಕು ಅಂತ ಹೇಳುವಂಥ ತೀರ್ಮಾನ ಆಗಿದೆ. ಸೊ ಈವರೆಗೆ ಏನು ನಮ್ಮಲ್ಲಿದ್ದಂತಹ 6 ಪಂಗಡಗಳು ಒಟ್ಟಾಗಿ ಸೇರಿದರೂ ಕೂಡ ಒಂದು ಸಂಘ ಅಂತ ಹೇಳುವಂಥದ್ದು ಅದು ಪ್ರತ್ಯೇಕವಾಗಿತ್ತು. ಈಗ ಪ್ರತ್ಯೇಕತೆಯೊಂದಿಗೆ ಏಕತೆಯನ್ನು ಸಾಧಿಸಬೇಕು ಅಂತ ಹೇಳಿ ಈ ಬ್ರಾಹ್ಮಣ ಮಹಾಸಭಾವನ್ನು ಆಯೋಜಿಸಲಾಗಿದೆ. ನಮ್ಮ ಅಡೂರವರು ಹಾಕಿದಂಥ ಬೀಜ ಈಗ ಮೊಳಕೆ ಹೊಡೆದು ಇವತ್ತು ಗಿಡವಾಗಿ ಬೆಳೀಲಿಕ್ಕೆ ಆರಂಭ ಆಗಿದೆ ಅಂತ ಹೇಳಿಕೆ ತುಂಬ ಸಂತೋಷ ಆಗ್ತಿದೆ. ಒಂದು ಕಾಲದಲ್ಲಿ ಬ್ರಾಹ್ಮಣರು ಯಾರು ಒಟ್ಟಾದರೂ ಬ್ರಾಹ್ಮಣರು ಒಟ್ಟಾಗೋದಿಲ್ಲ ಅಂತ ಒಂದು ಮಾತಿತ್ತು. ಆ ಕಾಲದಲ್ಲಿಯೂ ಕೂಡ ನಮ್ಮ ಅಡೂರು ವೆಂಕಟರಾಯರು ನಮ್ಮ ಪೂಜ್ಯ ವಿಜಯರಾಘ ಪಡ್ಬೇಟ್ನಾಯರ ಆಶೀರ್ವಾದದೊಂದಿಗೆ ಅವತ್ತೇ ಪ್ರಯತ್ನ ಮಾಡಿದ್ರು ಅಂತ ಹೇಳಿದರೆ ಹೆಚ್ಚಿನ ನಿಮಿಷ ಭಾಳ ಛಲವಾದಿ ಆಗಿರಬೇಕು. ಇಲ್ಲ ಅಂತಾದರೆ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೂ ಕೂಡ ನಮ್ಮ ಹಿರಿಯರಾದಂಥ ಅಡೂರು ವೆಂಕಟರಾಯರು ಈ ಸಾಧನೆಯನ್ನು ಮಾಡಿದರು. ಅದರ ಪರಿಣಾಮ ಇವತ್ತು ಎಲ್ಲರಿಗೂ ಕೂಡ ಹೌದು ನಾವು ಒಂದು ಸಂಘವನ್ನು ಕಟ್ಟಬೇಕು ಅಂತ ಹೇಳುವಂತಹ ಒಂದು ಆಸೆ ಬಂದದ್ದರಿಂದ ಅದೊಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆದದ್ರಿಂದ ಇವತ್ತು ಈ ವೇದಿಕೆ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ. ಇವತ್ತಿನಿಂದ ನಂತರ ನಮ್ಮೆಲ್ಲ ಪಂಗಡಗಳು ಕೂಡ ನಾವು ಯಾರು ಅಂತ ಕೇಳಿದರೆ ನಾವು ಬ್ರಾಹ್ಮಣರು ಅಂತ ಹೇಳುವಂತಹ ಮಾತು, ನಾವು ವಿಪ್ರರು ಅಂತ ಹೇಳುವಂಥ ಮಾತು ಬಂದಾಗ ಹೆಚ್ಚಿನ ನಿಮಿಷ ಬೇರೆಯವರು ಅವರಲ್ಲಿ ಭೇದ ಇಲ್ಲ, ಅವರಲ್ಲಿ ಯಾವುದೂ ಭೇದ ಇಲ್ಲದೆ ಇರೋದ್ರಿಂದ ಎಲ್ಲ ಒಟ್ಟಾಗಿದ್ದಾರೆ ಅಂತ ಹೇಳುವಂಥ ಭಾವನೆ ಬರಬೇಕು ಅಂತ ಹೇಳುವಂಥ ಆಶಯ ನಮ್ಮ ಮಹಾಸಭಾದ್ದು. ನಮ್ಮ ಇಂದಿನ ಉದ್ಘಾಟಕರಾದಂತಹ ಸನ್ಮಾನ್ಯ ಪೂಜ್ಯ ಶ್ರೀ ಹರಿನಾರಾಯಣದಾಸ ಆಶ್ರಮರವರು ಈಗಾಗಲೇ ಬರಲಿಕ್ಕಿದ್ದಾರೆ. 1-2 ನಿಮಿಷಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಆನಂತರ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಸೊ ಇದೇ ಇನ್ನೊಂದು ಇದರ ಮಧ್ಯೆ ನಾನೊಂದು ವಿಷಯನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಮಹಾಸಭಾದ ಪ್ರಥಮ ಕಾರ್ಯಕ್ರಮವಾಗಿ ಹೆಚ್ಚಿನ ಅಂಶ ಸೆಪ್ಟೆಂಬರ್ 27ರಂದು ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಒಂದು ಭಜನಾ ಕಾರ್ಯಕ್ರಮ. 6 ಪಂಗಡಗಳಿಂದ ಪ್ರತಿ ಪಂಗಡಗಳಿಂದ 12 ಜನರನ್ನು ಆಯ್ಕೆ ಮಾಡಲಾಗ್ತದೆ. ಅದನ್ನು ನೀವೇ ಆಯ್ಕೆ ಮಾಡಿಕೊಡಬೇಕು. 12 ಜನರಲ್ಲಿ ಆ 12 6 ತಂಡಗಳಾಗಿ ಮಾಡ್ತೇವೆ. ಪ್ರತಿ ಪಂಗಡಗಳಿಂದ 2 ಜನರನ್ನು ತಗೊಂಡು ಒಟ್ಟು 6 ಪಂಗಡಗಳಲ್ಲಿ ಮಾಡಿ ಭಜನಾ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕಿದ್ದೇವೆ. ಇದು ಹೆಚ್ಚಿನ ಅಂಶ ಅಂದರೆ ಎಲ್ಲರೂ ಒಟ್ಟಾಗಿ ಮುನ್ನಡಿಬೇಕು ಅಂತ ಹೇಳುವಂಥ ಪ್ರಥಮ ಹೆಜ್ಜೆಯಾಗಿ ಈ ಕಾರ್ಯಕ್ರಮ ಆರಂಭ ಆಗಬೇಕು ಅಂತ. ಎಲ್ಲರೂ ನಾವು ಬೇರೆ ಬೇರೆ ಮಾಡ್ತೇವೆ ಅಂತ ಹೇಳಿದರೂ ಕೂಡ ಅದಕ್ಕೆ ಅವಕಾಶ ಈ ಸಲ ಇರುವುದಿಲ್ಲ. ಎಲ್ಲರೂ 6 ಪಂಗಡಗಳು ಒಟ್ಟಾಗಿ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸ್ಕೊಳ್ತೇವೆ. ಹೆಚ್ಚಿನ ಅಂಶ ಸೆಪ್ಟೆಂಬರ್ 27ರಂದು ನಡೀಬಹುದು ಅಂತ ಭಾವಿಸ್ತೇವೆ. ಅದು ಮುಂದಿನ ಸಭೆಗಳಲ್ಲಿ ನಿರ್ಣಯ ಆಗಬಹುದು. ಈಗಾಗಲೇ ಅದಕ್ಕೆ ಒಂದೊಂದು ಪಂಗಡದಿಂದ ಒಬ್ಬೊಬ್ಬರನ್ನು ನಮ್ಮ ಮುರಳೀಕೃಷ್ಣ ಆಚಾರ್ಯ ಸಂಪರ್ಕಿಸಿದ್ದಾರೆ. ಒಪ್ಪಿಗೆ ಕೂಡ ಸಿಕ್ಕಿದೆ. ಮಾಡುವ ಅಂತ ಹೇಳುವಂಥ ಒಪ್ಪಿಗೆ ಕೂಡ ಇದೆ. ಬಹಳ ಮುತುವರ್ಜಿಯಿಂದ ಇದ್ದಾರೆ. ಈಗ ಕೆಲವರು ಹೇಳೋದು ಅಂದರೆ ಅಷ್ಟು ಸಾಕಾಗೋದಿಲ್ಲ ಅಂದರೆ ಅಷ್ಟು ಭಜನೆ ಹೇಳುವವರು ನಮ್ಮಲ್ಲಿ ಇದ್ದಾರೆ ಅಂತ.
ಪ್ರತಿ ಪಂಗಡಗಳಲ್ಲಿಯೂ ಕೂಡ 25 ಜನ ಹೇಳಿದರೂ ನಮ್ಮಲ್ಲಿ ಇದ್ದಾರೆ, ಹಾಗಿರುವಾಗ ಹೆಚ್ಚು ಮಾಡಬಹುದು ಅಂತ. ಆದರೆ ಪ್ರಥಮ ಹಂತದಲ್ಲಿ ಕೇವಲ 6 ತಂಡಗಳಾಗಿ ಮಾಡಿ ಆ 6 ತಂಡಗಳನ್ನು 6 ಪಂಗಡಗಳಿಂದ ಆಯ್ಕೆ ಮಾಡಬೇಕು. ಪ್ರತಿ ಪಂಗಡದ 2 ಜನ ಇರಬೇಕು. ಅದರಲ್ಲಿ ಮಕ್ಕಳಾಗಬೇಕು, ಪುರುಷರಾಗಬೇಕು, ಮಹಿಳೆಯರಾಗಬೇಕು. ಒಟ್ಟಿಗೆ 12 ಜನ ಒಂದು ಪಂಗಡದಲ್ಲಿ, 12ರಿಂದ 15 ಅಂತ ಲೆಕ್ಕ. ಅಂಥ ಪಂಗಡಗಳನ್ನು ಮಾಡಿ ಭಜನಾ ಕಾರ್ಯಕ್ರಮವನ್ನು ಇದೇ ವೇದಿಕೆಯಲ್ಲಿ ನಡೆಸಿಕೊಡಬೇಕು ಅಂತ ಹೇಳುವಂಥ ಒಂದು ಯೋಚನೆ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಅದರ ಮೀಟಿಂಗ್ ಕೂಡ ನಡೀಲಿಕ್ಕಿದೆ. ನಿಮ್ಮ ಪಂಗಡಗಳ ಏನು ಲೀಡರ್ಗಳಿದ್ದಾರೆ, ಮಹಿಳಾ ಲೀಡರ್ಗಳು ಯಾರಿದ್ದಾರೆ ಅವರನ್ನು ಕರೆದು ಮೀಟಿಂಗ್ ನಡೆಸಿ ಚರ್ಚಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಾಗ ಸರಿಯಾದಂಥ ತೀರ್ಮಾನ ತೆಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಿನ ಅಂಶ 27 ನಮ್ಮ ಲೆಕ್ಕದಲ್ಲಿ ಸೆಪ್ಟೆಂಬರ್ 27ಕ್ಕೆ ನಡೆಸಬಹುದು ಅಂತ ಒಂದು ಯೋಚನೆ ಮಾಡಿದ್ದೇವೆ. ಮತ್ತು ನಿಮ್ಮ ಅನುಕೂಲವನ್ನು ಹೇಳಿದರೆ ಹೆಚ್ಚು ಕಮ್ಮಿ ದಿನಾಂಕ ಬದಲಾವಣೆ ಆಗಬಹುದು. ನಮ್ಮ ಆಸರಣರು ಈಗಾಗಲೇ ಆಗಮಿಸಿದ್ದಾರೆ. ಎಲ್ಲರೂ ಅವರಿಗೆ ಎದ್ದು ನಿಂತು ಗೌರವವನ್ನು ಸೂಚಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕರಾದಂತಹ ಪೂಜ್ಯ ಹರಿನಾರಾಯಣ ದಾಸ ಆಚಾರ್ಯರವರಿಗೆ ನಮ್ಮ ಶ್ರೀ ಬ್ರಾಹ್ಮಣ ಮಹಾಸಭಾ ಬೆಳ್ತಂಗಡಿ ಇದರ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ವಹಿಸ್ತೇವೆ. ಪೂಜ್ಯರಿಗೆ ನಮ್ಮ ನಿಯೋಜಿತ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಶಾಲು ಮತ್ತು ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕಿನ ವಿಪ್ರ ಸಮುದಾಯದ ಅನೇಕ ವರ್ಷಗಳ ಪ್ರಯತ್ನದ ಫಲವಾಗಿ ಮೂಡಿಬಂದಿರುವ ಕೂಸು ಈ ಬ್ರಾಹ್ಮಣ ಮಹಾಸಭಾ. ಇದರ ಪದಗ್ರಹಣ ಸಮಾರಂಭದ ಈ ಕಾರ್ಯಕ್ರಮವನ್ನು ಘೃತದಿಂದಲೇ ತುಂಬಿದ ದೀಪವನ್ನು ತಮ್ಮ ದಿವ್ಯಹಸ್ತದಿಂದ ಪ್ರಜ್ವಲನೆಗೊಳಿಸುವ ಮೂಲಕ ಉದ್ದೀಪನಗೊಳಿಸಬೇಕೆಂದು ಕಟೀಲಿನ ಆನುವಂಶಿಕ ಅರ್ಚಕರಾದ ಪೂಜ್ಯ ಶ್ರೀ ಹರಿನಾರಾಯಣದಾಸ ಅಸ್ತ್ರಣ್ಣ ಇವರಲ್ಲಿ ವಿನಂತಿಸುತ್ತೇವೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿ ನಮೋಸ್ತುತೆ. ಅಜ್ಞಾನದ ಕತ್ತಲು ದೂರವಾಗಲಿ, ಜ್ಞಾನದ ಬೆಳಕು ಎಲ್ಲೆಡೆ ಹರಡಲಿ, ನಮ್ಮ ಬದುಕಿನ ಪ್ರತಿಯೊಂದು ಹೆಜ್ಜೆಯು ಬೆಳಕಿನ ಹಾದಿಯಲ್ಲಿ ಸಾಗಲಿ ಎಂಬ ಪವಿತ್ರವಾದ ಆಶಯದೊಂದಿಗೆ ದೀಪ ಪ್ರಜ್ವಲನೆಯನ್ನು ತಮ್ಮ ಹಸ್ತದಿಂದ ನೆರವೇರಿಸಿದ ಪೂಜ್ಯನಿರಿಗೆ ಧನ್ಯವಾದಗಳು. ನಮ್ಮ ದುರ್ಗಾಪ್ರಸಾದ್ ಕಿರ್ಮುಣ್ಣಯ್ಯರ ನೇತೃತ್ವದಲ್ಲಿ ಬಂದಂಥ ಎಲ್ಲ ನಮ್ಮ ವಿಪ್ರ ಬಂಧುಗಳಿಗೆ ಪನ್ನೀರು ಸಿಂಚನ, ಗಂಧ, ರಚನೆ, ಕುಂಕುಮ, ಸಿಹಿ ಹಂಚುವಿಕೆ ಮಾಡಿ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಇದೀಗ ನಮ್ಮ ಬಹುಕಾಲದ ಕನಸು ನನಸಾಗುವ ಸಮಯ. ತಾಲೂಕು ಬ್ರಾಹ್ಮಣ ಮಹಾಸಭಾವನ್ನು ಮುನ್ನಡೆಸಿದ ಹಿರಿಯರು, ಗೌರವಾನ್ವಿತರೂ ಆದ ಸಮಾಜ ಸೇವೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅಡೂರು ಎಂದೇ ಹೆಸರುವಾಸಿಯಾಗಿರುವ ಶ್ರೀ ಅಡೂರು ವೆಂಕಟರಾಯರು ಈವರೆಗಿದ್ದ ತಮ್ಮ ಅಧ್ಯಕ್ಷಗಿರಿಯನ್ನು
ಉಜಿರೆಯ ದನಿಗಳೆಂದೇ ಹೆಸರು ಪಡೆದಿದ್ದು ಬ್ರಾಹ್ಮಣ ಮಹಾಸಭಾದ ಕನಸು ಕಂಡಿದ್ದ ಕೀರ್ತಿಶೇಷ ವಿಜಯರಾಘ ಬಡಬೆಟ್ನಾಯರ ಸುಪುತ್ರ. ಅವರ ದಾರಿಯಲ್ಲೇ ನಡೆಯುತ್ತಿರುವಂತಹ ಸರಳ ಸಜ್ಞರ ವ್ಯಕ್ತಿತ್ವದ ಶ್ರೀ ಶರತ್ ಕೃಷ್ಣ ಪಡಬೆಟ್ನಾಯರಿಗೆ ಹಸ್ತಾಂತರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ನಮ್ಮ ಅಧ್ಯಕ್ಷರು ನೂತನ ಅಧ್ಯಕ್ಷರಿಗೆ ಶಾಲು ಮತ್ತು ಹೂವನ್ನು ಕೊಡುವ ಮೂಲಕ ತಮ್ಮ ಅಧಿಕಾರವನ್ನು ಹಸ್ತಾಂತರಿಸಲಿದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೆ. ಪದಗ್ರಹಣ ಸಮಾರಂಭ ಇದೀಗ ನಮ್ಮ ಅಡೂರು ವೆಂಕಟ ಹಿರಿಯರು ಅಧ್ಯಕ್ಷರು ಆಗಿರುವಂತಹ ಹಿರಿಯರು ಈವರೆಗಿನ ಮಹಾಸಭಾದ ಅಧ್ಯಕ್ಷರಾಗಿದ್ದ ಅಡೂರು ವೆಂಕಟರಾಯರವರು ನಿಯೋಜಿತ ಅಧ್ಯಕ್ಷರಾಗಿರುವಂತಹ ಶರತ್ ಕೃಷ್ಣ ಪಡಬೆಟ್ನಾಯರವರಿಗೆ ಶಾಲು ಹಾಗೂ ಹೂವನ್ನು ಕೊಡುವ ಮೂಲಕ ತಮ್ಮ ಅಧ್ಯಕ್ಷ ಪದವಿಯನ್ನು ಹಸ್ತಾಂತರಿಸುತ್ತಿದ್ದಾರೆ. ಅಭಿನಂದನೆಗಳು ಸರ್. ಅದೇ ರೀತಿ ಕಾರ್ಯದರ್ಶಿಯವರಾದಂಥ ಬಿ ಕೆ ಧನಂಜಯರಾವ್ ಅವರಿಗೂ ಕೂಡ ಪಡಬೆಟ್ನಾಯರವರು ನಮ್ಮ ಹೊಸದಾಗಿ ನಿಯೋಜಿತಗೊಂಡಿರುವಂತಹ ಅಧ್ಯಕ್ಷರು ಶಾಲು ಮತ್ತು ಹೂವನ್ನು ನೀಡಿ ತಮ್ಮ ಸಮಿತಿಗೆ ಕಾರ್ಯದರ್ಶಿಗಳಾಗಿ ಅವರನ್ನು ಸ್ವೀಕರಿಸಿದ್ದಾರೆ. ಇದೀಗ ನಮ್ಮ ಸಭಾದ ಸದಸ್ಯರುಗಳು ವೇದಿಕೆ ಬರಬೇಕು. ಅವರಿಗೆ ಶಾಲನ್ನು ಹಾಕಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಗೌರವಿಸಬೇಕು. ಹಾಗೆ ನಾನು ಕರೆದವರು ವೇದಿಕೆ ಬಂದು ಶಾಲಾ ಗೌರವವನ್ನು ಸ್ವೀಕರಿಸಿ ವೇದಿಕೆ ಹಿಂದುಗಡೆ ನಿಂತುಕೊಳ್ಬೇಕು. ಒಂದು ಫೋಟೋ ಸೆಷನ್ ಇದೆ. ಫೋಟೋ ಸೆಷನ್ ಆದ ನಂತರ ಕೆಳಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ರಾಜಪ್ರಸಾದ್ ಬೋಳ್ನಾಯ ಉಜಿರೆ, ಶ್ರೀಮತಿ ಸ್ವರ್ಣ ಶ್ರೀರಂಗನ ಉರಿತಾಯ ಗುರಿಪಳ್ಳ, ಶ್ರೀಮತಿ ಜ್ಯೋತಿ ಗುರುರಾಜ್ ಪಡಬೆಟ್ನಾಯ ಉಜಿರೆ, ವೇದಮೂರ್ತಿ ದುರ್ಗಾಪ್ರಸಾದ್ ಆರಂಭದಲ್ಲಿ ನಮ್ಮ ಉಪಾಧ್ಯಕ್ಷರುಗಳಾದಂಥ ಶ್ರೀ ಹರೀಶ್ ರಾವ್ ಮುಂಡ್ರಪಾಡಿ ಇವರಿಗೆ ಅಧ್ಯಕ್ಷರು, ಶ್ರೀ ಅರುಣ್ ಕುಮಾರ್ MS ದಿಶಾ ಉಜಿರೆ, ಶ್ರೀ ರಮೇಶ್ ಮಯ್ಯ ಉಜಿರೆ, ಶ್ರೀ ಶರತ್ ಕುಮಾರ್ ಮಂಚಿಬೆಟ್ಟು, ಶ್ರೀ ಯೋಗೀಶ್ ಬೇಡೆ ಲಾಯ್ಲಾ, ಶ್ರೀ ಪ್ರದೀಪ್ ಆಟಿಗುಕ್ಕೆ, ಶ್ರೀಮತಿ ಅಂಜಲಿ ಜಿ ಪಡಕೆ ಉಜಿರೆ, ಜೊತೆ ಕಾರ್ಯದರ್ಶಿ ಶ್ರೀ ಮುರಳೀಕೃಷ್ಣ ಆಚಾರ್ ಉಜಿರೆ, ಜೊತೆ ಕಾರ್ಯದರ್ಶಿ ಶ್ರೀಮತಿ ವಿದ್ಯಾಶ್ರೀ ಅಡೂರು, ಕೋಶಾಧಿಕಾರಿ ಶ್ರೀ ವಿದ್ಯಾಕುಮಾರ್ ಕಾಂಚೋಡು. ಅದೇ ರೀತಿ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ವೇದಿಕೆ ಬರಬೇಕು. ಶ್ರೀ ರಾಜಪ್ರಸಾದ್ ಬೋಳ್ನಾಯ ಉಜಿರೆ, ಶ್ರೀಮತಿ ಸ್ವರ್ಣ ಶ್ರೀರಂಗನ ಉರಿತಾಯ ಗುರಿಪಳ್ಳ, ಶ್ರೀಮತಿ ಜ್ಯೋತಿ ಗುರುರಾಜ್ ಪಡಬೆಟ್ನಾಯ ಉಜಿರೆ, ವೇದಮೂರ್ತಿ ದುರ್ಗಾಪ್ರಸಾದ್ ಕೆರಮಣ್ಣಾಯ ಬೆಳಾಲು, ಶ್ರೀ ಗಿರಿರಾಜ ಬಾರಿತ್ತಾಯ ಮಾಚಾರು, ಶ್ರೀ ರಮಾನಂದ ಶರ್ಮ ಗುರಿಬಳ್ಳ, ಶ್ರೀ ನಾಗೇಶ್ ಭಟ್ ರಕ್ಷಾ ಉಜಿರೆ, ಶ್ರೀ ಗಣಪತಿ ಭಟ್ ಅಮರ್ ಡ್ರಗ್ ಹೌಸ್, ಶ್ರೀಮತಿ ಸುರೇಶ್ ಭಟ್ ಬೆಳಾಲು, ಶ್ರೀ ಶ್ರೀನಿವಾಸ್ ಭಟ್ ಕೈಯಂಗು, ಶ್ರೀ ಮಮತಾ ವಿ ಭಟ್ ಧರ್ಮಸ್ಥಳ, ಶ್ರೀ ಮುರಳೀಧರ್ ಬಲಿಪ ಬೆಳ್ತಂಗಡಿ, ಶ್ರೀ ಮೇಧಾ ಅಶೋಕ್ ಉಜಿರೆ, ಶ್ರೀ ಅನಂತ್ ಭಟ್ ಮಚ್ಚಿಮಲೆ, ಶ್ರೀ ಶ್ರವಣ್ ಕೆ ವೇಣೂರು, ಶ್ರೀ ಸುಧೀರ್ ಕೃಷ್ಣ ಕುಂಡಡ್ಕ, ಶ್ರೀ ಕೇಶವ್ ಭಟ್ ಅತ್ತಾಜೆ ಇವರೆಲ್ಲರಿಗೂ ಗೌರವ ಸಮರ್ಪಿಸ್ತಾ ಇದ್ದಾರೆ. ಇವರು ವೇದಿಕೆಯ ಆಸೀನರಾಗಿ ಅತಿಥಿಗಳ ಹಿಂದುಗಡೆ ನಿಂತುಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೇವೆ. ಒಂದು ಫೋಟೋ ತೆಗಿಲಿಕ್ಕಿದೆ, ತಾವೆಲ್ಲರೂ ಸಹಕರಿಸಬೇಕು ವಿನಂತಿಸ್ಕೊಳ್ತೇವೆ.
ಇವರೆಲ್ಲರೂ ನಮ್ಮ 6 ಪಂಗಡಗಳಿಂದ ಆಯ್ಕೆಯಾದಂತಹ ಸದಸ್ಯರುಗಳು ಇನ್ನೂ ಇದ್ದಾರೆ 2ನೇ ಬ್ಯಾಚ್ನಲ್ಲಿ. ಶಾಲು ಗೌರವವನ್ನು ಪಡೆದವರೆಲ್ಲರೂ ಕೂಡ ಆಸೀನರಾಗುವ ಅತಿಥಿಗಳ ಹಿಂದುಗಡೆ ನಿಲ್ಲಬೇಕು, ಒಂದು ಫೋಟೋ ತೆಗೆಯಲಿಕ್ಕೆ ಇದೆ, ಸಹಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಅತ್ತಾಜೆ ಕೇಶವ್ ಭಟ್ ಇವರು ವೇದಿಕೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಅತ್ತಾಜೆ ಕೇಶವ್ ಭಟ್. ಆಗಮಿಸಿದ ಸರ್ವರೂ ಕೂಡ ತಮ್ಮ ಚಪ್ಪಾಳೆಗಳ ಮೂಲಕ ಹೊಸ ಸದಸ್ಯರನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಚಪ್ಪಾಳೆಯೊಂದಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಈ ಲಾಂಛನದ ಅನಾವರಣದೊಂದಿಗೆ ಹೊಸ ಚಿಂತನೆಗಳಿಗೆ ಚಾಲನೆ ದೊರೆಯಲಿ, ಹೊಸ ಕನಸುಗಳಿಗೆ ರೆಕ್ಕೆಗಳು ಮೂಡಲಿ, ಹೊಸ ಸಾಧನೆಗಳಿಗೆ ದಾರಿ ತೆರೆದುಕೊಳ್ಳಲಿ ಎಂದು ಆಶಿಸುತ್ತಾ ಬ್ರಾಹ್ಮಣ ಮಹಾಸಭಾದ ಲಾಂಛನವನ್ನು ಅನಾವರಣಗೊಳಿಸಬೇಕೆಂದು ಪೂಜ್ಯನೀಯರಾದ ಶ್ರೀ ಹರಿನಾರಾಯಣದಾಸ್ ಅಸ್ರಣ್ಣರು ಹಾಗೂ ನೂತನ ಅಧ್ಯಕ್ಷರಾದ ಶ್ರೀ ಶರತ್ ಕೃಷ್ಣ ಪಡವೆಟ್ನಾಯ ಇವರನ್ನು ವಿನಂತಿಸುತ್ತೇವೆ. ಜನಾರ್ದನ ಸನ್ನಿಧಿಯಲ್ಲಿ ವಿಪ್ರ ಸಮಾಜದ ಬಂಧುಗಳಿಂದು ಶ್ರೀ ಜನಾರ್ದನ ಸನ್ನಿಧಿಯಲ್ಲಿ ಸೇರಿಹೆವು ನಾವು ಮಹದಾನಂದದಿ ಪುನರುತ್ಥಾನದ ದಿಸೆಯಲ್ಲಿ ವಿಪ್ರ ಸಮಾಜದ ಬಂಧುಗಳಿಂದು ಶ್ರೀ ಜನಾರ್ದನ ಸನ್ನಿಧಿಯಲ್ಲಿ. ಪಾದಿಗಳು ಹೋಮ ಹವನಗಳು ಭೇದವಿದ್ದಿತಾಚರಣೆಯಲಿ ಎಲ್ಲ ಬೆರಳುಗಳು ಒಂದೇ ರೀತಿ ಇವೆಯೇ ನಮ್ಮ ಹಸ್ತದಲ್ಲಿ ಮುಷ್ಟಿ ಸಮಷ್ಟಿಯಾಗಲು ಬೇಕು ಎಲ್ಲ 5 ಬೆರಳುಗಳು ಮುಷ್ಟಿ ಸಮಷ್ಟಿಯಾಗಲು ಬೇಕು ಎಲ್ಲ 5 ಬೆರಳುಗಳು ಸಾಮಗಾನವ ಹಾಡಲಿಂದು ಸೇರುತ್ತ ಎಲ್ಲ ಕೊರಡುಗಳು ವಿಪ್ರ ಸಮಾಜದ ಬಂಧುಗಳಿಂದು ಶ್ರೀ ಜನಾರ್ದನ ಸನ್ನಿಧಿಯಲ್ಲಿ. ಚಿಪ್ಪಾವನರು ಕರಾಳ ಸ್ಥಾನಿಕ ಶಿವಳ್ಳಿಯು ಕೋಟಹವ್ಯಕರು ಚಿಪ್ಪಾವನರು ಕರಾಳ ಸ್ಥಾನಿಕ ಶಿವಳ್ಳಿಯು 6 ಮಂದಿಯ ವೇಷ ಭಾಷೆ ವೈವಿಧ್ಯಮಯವು ಸಹಜವದು 6 ಮಂದಿಯ ವೇಷ ಭಾಷೆ ವೈವಿಧ್ಯಮಯವು ಸಹಜವದು ದೇವಳದ ಪಾಯಸದಲ್ಲಿ ಸೇರಿದ ದ್ರಾಕ್ಷಿ ಗೋಡಂಬಿಯ ತೆರದಿ ದೇವಳದ ಪಾಯಸದಲ್ಲಿ
ಬಂಧುಗಳಿಂದು ಶ್ರೀ ಜನಾರ್ದನ ಸನ್ನಿಧಿಯಲ್ಲಿ. ಸಮಾಜ ಮುಖದ ಚಿಂತನೆ ನಡೆಯಲಿ ಎಲ್ಲ ಬಂಧು ವಿಪ್ರರಲ್ಲಿ. ಸಮಾಜ ಮುಖದ ಚಿಂತನೆ ನಡೆಯಲಿ ಎಲ್ಲ ಬಂಧು ವಿಪ್ರರಲ್ಲಿ. ಇತರರಿಗವರು ಮಾದರಿಯಾಗಲಿ ತನ್ನರಿವನ್ನು ಹಂಚುತ್ತಲೇ. ಇತರರಿಗವರು ಮಾದರಿಯಾಗಲಿ ತನ್ನರಿವನ್ನು ಹಂಚುತ್ತಲೇ. ಕತ್ತಲು ಇರುವಂತಾಗಲು ಬಾರದು ದ್ವಿಜ ನೀಲಾಂಜನದಡಿಯಲ್ಲಿ. ಕತ್ತಲು ಇರುವಂತಾಗಲು ಬಾರದು ದ್ವಿಜ ನೀಲಾಂಜನದಡಿಯಲ್ಲಿ. ಸತ್ಕಾರ್ಯಗಳು ನಡೆಯುತ್ತಿರಲಿ ಯಜ್ಞೋಪವೀತದಡಿಯಲ್ಲಿ. ವಿಪ್ರ ಸಮಾಜದ ಬಂಧುಗಳಿಂದು ಶ್ರೀ ಜನಾರ್ದನ ಸನ್ನಿಧಿಯಲ್ಲಿ ಸೇರಿವೆವು ನಾವು ಮಹದಾನಂದದಿ ಪುನರುತ್ಥಾನದ ದಿಸೆಯಲ್ಲಿ. ಪುನರುತ್ಥಾನದ ದಿಸೆಯಲ್ಲಿ ವಿಪ್ರ ಸಮಾಜದ ಬಂಧುಗಳಿಂದು ಶ್ರೀ ಜನಾರ್ದನ ಸನ್ನಿಧಿಯಲ್ಲಿ. ಶ್ರೀ ಜನಾರ್ದನ ಸನ್ನಿಧಿಯಲ್ಲಿ. ಶ್ರೀ ಜನಾರ್ದನ ಸನ್ನಿಧಿಯಲ್ಲಿ. ಕ್ಷೇತ್ರಾಧೀಶರಾದಂತಹ ಶ್ರೀ ಜನಾರ್ದನ ಸ್ವಾಮಿ ಹಾಗೂ ಪರಿವಾರ ದೇವತೆಗಳಿಗೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಂಡು ಬೆಳ್ತಂಗಡಿ ತಾಲೂಕಿನ ಬ್ರಾಹ್ಮಣ ಮಹಾಸಭಾ ಇದರ ನೂತನ ಸಮಿತಿಯ ಪದಗ್ರಹಣ ಸಮಾರಂಭ ಮತ್ತು ವಿಪ್ರ ಕಲಾ ವೈಭವ ಇದರ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿರುವಂತಹ ನಮ್ಮೆಲ್ಲರ ಪೂಜ್ಯರು, ಇಡೀ ವಿಪ್ರ ಸಮಾಜಕ್ಕೆ ಆದರ್ಶಪ್ರಾಯರು, ಮಾರ್ಗದರ್ಶಕರು ಆಗಿರುವಂತಹ ಪೂಜ್ಯ ಶ್ರೀ ಹರಿನಾರಾಯಣ ದಾಸ ಆಸ್ರಣ್ಣರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಂಡು ಬೆಳ್ತಂಗಡಿ ತಾಲೂಕಿನ ಬ್ರಾಹ್ಮಣ ಸಮುದಾಯದ ಹಿರಿಯರಾಗಿದ್ದುಕೊಂಡು ಸುಮಾರು 12-13 ವರ್ಷಗಳ ಕಾಲ ಇಡೀ ಬ್ರಾಹ್ಮಣ ಸಮಾಜದ ಚುಕ್ಕಾಣಿಯನ್ನು ಹಿಡಿದುಕೊಂಡು ನಮ್ಮೆಲ್ಲರನ್ನ ಒಂದಾಗಿಸಿಕೊಂಡು ಇಲ್ಲಿಯವರೆಗೆ ನಮ್ಮನ್ನು ನಡೆಸಿಕೊಂಡು ಬಂದಂತಹ ಹಿರಿಯರು, ಪೂಜ್ಯರು ಆದಂತಹ ಶ್ರೀ ಅಡೂರು ವೆಂಕಟರಾವ್ ಅವರ ಆಶೀರ್ವಾದವನ್ನು ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈಗಷ್ಟೇ ರಚನೆಗೊಂಡಂತಹ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಆತ್ಮೀಯರು, ಅತ್ಯಂತ ದೂರದೃಷ್ಟಿ ಉಳ್ಳಂತಹ ಓರ್ವ ವ್ಯಕ್ತಿಯೂ ಆಗಿರುವಂತಹ ಶ್ರೀ ಧನಂಜಯ ರಾವ್ ಬಿ ಕೆ ಅವರೇ, ನೂತನ ಸಮಿತಿಯ ಕೋಶಾಧ್ಯಕ್ಷರಾಗಿ ಆಯ್ಕೆಗೊಂಡಂತಹ ಶ್ರೀ ವಿದ್ಯಾಕುಮಾರ್ ಕಾಂಚೋಡುರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಉಪಾಧ್ಯಕ್ಷರುಗಳೇ, ವಿವಿಧ ಪದವಿಯನ್ನು ಹೊತ್ತು ಈ ಒಂದು ಸಮಿತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರೇ, ಮುಂಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರುವಂತಹ ತಾಲೂಕಿನ ಎಲ್ಲೆಡೆಯಿಂದ ಬಂದಂತಹ ವಿಪ್ರೋತ್ತಮರೇ ಹಾಗೂ ವಿಪ್ರ ಸಮಾಜದ ಭಗಿನಿಯರೇ, ಬಹುಶಃ 2012-2013 ಇಸ್ವಿಯಲ್ಲಿ ಇರಬೇಕು, ನನ್ನ ತೀರ್ಥರೂಪರಾದಂತಹ ಕೀರ್ತಿಶೇಷಿ ವಿಜಯರಾಘವ ಪಡಬೇಟ್ನಾಯರು ಮತ್ತು ಬೆಳ್ತಂಗಡಿ ತಾಲೂಕಿನ ಎಲ್ಲ ವಿಪ್ರ ಸಮಾಜದ ಹಿರಿಯರು, ಅದರಲ್ಲೂ ವಿಶೇಷವಾಗಿ ಶ್ರೀಯುತ ಅಡೂರು ವೆಂಕಟರಾವ್ ಅವರು ಸೇರಿಕೊಂಡು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಧ್ವನಿ ಆಗಬಲ್ಲಂತಹ ಒಂದು ಸಂಘಟನೆ ಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಬ್ರಾಹ್ಮಣ ಮಹಾಸಭಾ ಬೆಳ್ತಂಗಡಿ ಇದನ್ನು ಹುಟ್ಟುಹಾಕಿದರು. ಕೀರ್ತಿಶೇಷ ವಿಜಯರಾಘವ ಪಡಬೇಟ್ನಾಯರು ಗೌರವಾಧ್ಯಕ್ಷ ಆಗಿದ್ದುಕೊಂಡು
ಅಡೂರು ವೆಂಕಟರಾಯರು ಅದರ ಅಧ್ಯಕ್ಷರಾಗಿದ್ದುಕೊಂಡು ಹೆಚ್ಚು ಕಡಿಮೆ 13 ವರ್ಷಗಳ ಕಾಲ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದರ ಮಧ್ಯದಲ್ಲಿ ನನ್ನ ತೀರ್ಥರೂಪರು ಕಾಲವಾಗಿ ಹೋದ ನಂತರ ಒಂದು ರೀತಿಯ ಶೂನ್ಯ ನಮ್ಮೆಲ್ಲರನ್ನು ಆವರಿಸಿಕೊಂಡಿತ್ತು. ಮುಂದೇನು ಅಂತ ಹೇಳಿ ಆ ಒಂದು ರೀತಿಯ ಶೂನ್ಯವನ್ನು ಆವರಿಸಿದಂತಹ ಸಂದರ್ಭದಲ್ಲಿ ಬಹುಶಃ ನನ್ನ ಅಭಿಪ್ರಾಯದ ಪ್ರಕಾರ ಉಜಿರೆಯ ಜನಾರ್ದನ ಸ್ವಾಮಿ ನಮಗೆ ಒಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ರು. ಮೊನ್ನೆ ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು, ಬಹುಶಃ ನಾನು ಅದರ ಬಗ್ಗೆ ಹೇಳಿದರೆ ಸ್ವಪ್ರಶಂಸೆ ಅಂತ ಹೇಳಿ ನಾನು ಭಾವಿಸಬೇಕು. ಯಾಕೆಂತ ಹೇಳಿದರೆ ಈ ತಾಲೂಕು ಮಾತ್ರ ಅಲ್ಲ, ನಮ್ಮ ತಾಲೂಕಿನ ಹೊರಗಿನಿಂದ ಅನೇಕ ಮಂದಿ ಬ್ರಾಹ್ಮಣರು ಇಲ್ಲಿ ಬಂದು ಇಲ್ಲಿಯ ವ್ಯವಸ್ಥೆಯ ರೀತಿಯನ್ನು ನೋಡಿಕೊಂಡು ಇದನ್ನು ಬಹುಶಃ ಬಹಳ ಮನಸ್ಪೂರ್ವಕವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾದರಿಯಾಗುವಂತಹ ಒಂದು ವ್ಯವಸ್ಥೆಯನ್ನು ಬ್ರಾಹ್ಮಣರಿಗೋಸ್ಕರ ನೀವು ಮಾಡಿದ್ದೀರಿ ಅನ್ನುವಂತಹ ಒಳ್ಳೆಯ ಮಾತನ್ನು ಹೇಳಿದರು. ಇದು ಬಹುಶಃ ನಾನು ಹೇಳಿದ ಹಾಗೆ ಜನಾರ್ದನ ಸ್ವಾಮಿ ನಮಗೆ ಕೊಟ್ಟಂತಹ ಒಂದು ಸ್ವರ್ಣಾವಕಾಶ. ಈ ಅವಕಾಶವನ್ನು ನಾವೆಲ್ಲ ಬಳಸಿಕೊಂಡದ್ರಿಂದ ಅಡೂರು ವೆಂಕಟರಾಯರು ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದರು, ಈ ಸಮಿತಿಯನ್ನು ಪುನಃ ರಚಿಸಬೇಕು, ಇದನ್ನು ಹೊಸ ಮುಖಗಳು ಬರಬೇಕು ಅನ್ನುವಂತಹ ಮಾತುಗಳು ಅನೇಕ ವರ್ಷಗಳಿಂದ ಅವರು ಹೇಳ್ತಾ ಇದ್ದರು. ಆದರೆ ನಮಗೆ ಧೈರ್ಯ ಬರ್ತಾ ಇರಲಿಲ್ಲ ಯಾವ ರೀತಿ ಇದನ್ನು ಮುನ್ನಡೆಸು ಅಂತ ಹೇಳಿ. ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯರ ಮೇಲಿನ ಒಂದು ಅಭಿಮಾನದಿಂದಾಗಿ ಮತ್ತು ದೇವರ ಕೃಪಾಶೀರ್ವಾದ ಇದರ ಎರಡೂ ಸಮ್ಮಿಳಿತವಾಗಿ ಮೊನ್ನೆಯ ಬ್ರಹ್ಮಕಲಶದ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಒಗ್ಗಟ್ಟನ್ನು ನಾವು ತೋರಿಸಿದೆವು. ಆ ಒಗ್ಗಟ್ಟಿನ ಫಲವೇ ಇವತ್ತು ಈ ಸಮಿತಿಯ ಪದಗ್ರಹಣ ಅನ್ನುವಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಇವತ್ತು ನಮ್ಮ ತಾಲೂಕಿನ ವಿಪ್ರ ಸಮಾಜದಲ್ಲಿ ನನಗಿಂತ ವಯಸ್ಸಿನಲ್ಲಿರ್ಬೋದು, ಅನುಭವದಲ್ಲಿರ್ಬೋದು, ಯೋಗ್ಯತೆಯಲ್ಲಿರ್ಬೋದು, ಬೇರೆಲ್ಲ ವಿಷಯಗಳಲ್ಲಿ ಕೂಡ ನನಗಿಂತ ಯೋಗ್ಯವಾದಂತಹ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಆದರೆ ನನ್ನನ್ನೇ ಯಾಕೆ ಆಯ್ಕೆ ಮಾಡಿದ್ರಿ ಅಂತ ಹೇಳಿ ನಾನು ಕೇಳಿದಾಗ ಅನೇಕ ಮಂದಿಯ ಉತ್ತರ ಹೀಗಿತ್ತು, ಇದು ಬಹುಶಃ ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯರ ಒಂದು ಪರಂಪರೆ ಮತ್ತು ಜನಾರ್ದನ ಸ್ವಾಮಿಯ ಈ ಕ್ಷೇತ್ರಕ್ಕೆ ಕೊಡುವಂಥ ಒಂದು ಗೌರವ, ಅದರಿಂದಾಗಿ ನಾವು ನಿಮಗೆ ಕೊಡ್ತಾ ಇದ್ದೇವೆ ಅನ್ನುವಂತಹ ಮಾತನ್ನು ಹೇಳಿದರು. ಬಹುಶಃ ನನ್ನ ಇದರಲ್ಲಿ ವೈಯಕ್ತಿಕ ಸಾಧನೆ ಏನೂ ಇಲ್ಲ, ಪರಂಪರೆಯಿಂದ ಬಂದಂತಹ ಏನು ಕರ್ತವ್ಯವಿದೆ ಆ ಕರ್ತವ್ಯವನ್ನು ಮಾಡಿಕೊಂಡು ಇವತ್ತು ಇದು ಒಂದು ದೊಡ್ಡ ಹುದ್ದೆ ಅನ್ನೋದಕ್ಕಿಂತ ನನ್ನ ಕರ್ತವ್ಯ ಅನ್ನುವಂಥ ಒಂದು ಭಾವಿಸಿಕೊಂಡು ಈ ಒಂದು ಪದವಿಯನ್ನು ಬಹಳ ವಿನೀತನಾಗಿ ನಿಮ್ಮೆಲ್ಲರ ತಲೆಬಾಗಿ ವಂದಿಸಿಕೊಂಡು ನಾನು ಸ್ವೀಕರಿಸ್ತಾ ಇದ್ದೇನೆ. ಇವತ್ತು ಈ ಬ್ರಾಹ್ಮಣ ಮಹಾಸಭಾ ಬೆಳ್ತಂಗಡಿ ಇದು ರಚನೆ ಆದಂತಹ ಉದ್ದೇಶವನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಒಂದು ರೀತಿಯಲ್ಲಿ ಆವಾಗಲೇ ನಮ್ಮ ಕಾರ್ಯಕ್ರಮ ನಿರ್ವಹಣಾಕಾರರು ಹೇಳಿದರು, ಬ್ರಾಹ್ಮಣರು ಒಟ್ಟು ಸೇರುವುದು ಬಹಳ ಕಷ್ಟ ಅಂತ ಹೇಳಿ. ಆದರೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಒಂದು ಸೌಭಾಗ್ಯ ಏನು ಅಂತ ಹೇಳಿದರೆ, ಒಂದು ಕರೆಯಲ್ಲಿ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸೇರುವಷ್ಟು ಸಾಮರಸ್ಯ, ಅಷ್ಟು ಒಗ್ಗಟ್ಟು ಈ ತಾಲೂಕಿನಲ್ಲಿದೆ. ಅದು ನಮ್ಮ ಸೌಭಾಗ್ಯ, ಅದು ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಒಂದು ದಾರಿ. ಆ ದಾರಿಯನ್ನು ಬಹಳ ಸಮರ್ಥವಾಗಿ ನಾವು ಈ ಸಂಘಟನೆಯ ಮೂಲಕ ಮುಂದುವರಿಸಿ ಹೋಗುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿ ಅಥವಾ ಒಂದು ಬಾಂಧವ್ಯ ಬರಬೇಕು ಅಂತಾದರೆ ನಾವು ಈ ಸಮಿತಿಗಳ ಮೂಲಕ, ಸಂಘಟನೆಯ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗ್ತದೆ. ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಳ್ಳುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾವು ಭಜನಾ ಸ್ಪರ್ಧೆಯನ್ನು ಒಂದು ಏರ್ಪಡಿಸುವಂತಹ ಒಂದು ಯೋಚನೆಯಲ್ಲಿ ಇದ್ದೇವೆ. ಅದರ ಜೊತೆಗೆ ಒಂದು ದೊಡ್ಡ ಮೊತ್ತದ ಪ್ರತಿಭಾ ಪುರಸ್ಕಾರ. ಯಾಕೆ ಅಂತ ಹೇಳಿದರೆ ಬ್ರಾಹ್ಮಣರು ಬಹಳ ಸ್ವಾಭಿಮಾನಿಗಳು.
ನಾವು ಕಷ್ಟದಲ್ಲಿ ಇದ್ದೇವೆ ಅನ್ನುವಂಥದ್ದನ್ನು ನಾವು ಎದುರು ಯಾರಿಗೂ ತೋರಿಸಿಕೊಳ್ಳುವುದಿಲ್ಲ. ಆದರೆ ನಾವು ಒಳಹೊಕ್ಕು ನೋಡಿದಾಗ ಅನೇಕ ಮಂದಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಇವತ್ತು ಆರ್ಥಿಕ ಕಾರಣಕ್ಕಾಗಿ ಉನ್ನತ ಶಿಕ್ಷಣಕ್ಕೆ ಹೋಗುವಂತಹ ಅವಕಾಶವನ್ನು ಕಳ್ಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಪ್ರೋತ್ಸಾಹಕ ರೂಪವಾಗಿ ನಮ್ಮ ಇಡೀ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳು ಆರ್ಥಿಕ ಕಾರಣಕ್ಕಾಗಿ ಅವರು ತಮ್ಮ ಶಿಕ್ಷಣವನ್ನು ಮೊಟಕು ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ಳುವ ಯೋಚನೆಯಲ್ಲಿದ್ದೇವೆ. ಇದಕ್ಕೆಲ್ಲರಿಗೂ ತಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮ ಸಹಕಾರವನ್ನು ಕೇಳಿಕೊಂಡು, ಅದೇ ರೀತಿ ನಮ್ಮ ಇಡೀ ಈ 6 ಪಂಗಡಗಳು, ನಾನು ಆಗಲೇ ಹೇಳಿದ ಹಾಗೆ ಸದ್ಯಕ್ಕೆ ನಾವು 6 ಪಂಗಡಗಳನ್ನು, ಸಂಘಟಿತ ಪಂಗಡಗಳನ್ನು ಈ ಬ್ರಾಹ್ಮಣ ಮಹಾಸಭಾದಲ್ಲಿ ಸೇರಿಸಿಕೊಂಡಿದ್ದೇವೆ. ಎಲ್ಲ ಈ 6 ಪಂಗಡಗಳಿಗೆ ತಮ್ಮದೇ ಆದ ಸಂಘಟನೆಗಳು ಇವೆ. ಆ ಸಂಘಟನೆಗಳ ಮೂಲಕ ಈ ಮಹಾಸಭಾದ ಒಂದು ರಚನೆ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಬ್ಬರು ಬೇರೆ ಯಾವುದಾದ್ರೂ ಸಂಘಟನೆಗಳು ನಮ್ಮ ಜೊತೆ ಸೇರಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟರೆ ಅದನ್ನು ಪರಿಶೀಲಿಸಿ ನಾವು ಮುಂದಿನ ಒಂದು ನಿರ್ಣಯವನ್ನು ತೆಗೆದುಕೊಳ್ತೇವೆ. ಹಾಗಾಗಿ ಈ ಎಲ್ಲ ಸಂಘಟನೆಗಳು, ಎಲ್ಲ ಪಂಗಡಗಳು, ಎಲ್ಲರೂ ನಮ್ಮವರು ಅನ್ನುವಂತಹ ಭಾವನೆ ಬರುವಂತಹ ಕಾರ್ಯಕ್ರಮಗಳನ್ನು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಮಗೆ ಇರುವುದು 1 ವರ್ಷದ ಅವಧಿ. ಈ 1 ವರ್ಷದ ಅವಧಿಯಲ್ಲಿ ನಮ್ಮ ಬ್ರಾಹ್ಮಣ ಸಂಘಟನೆಯ ಏನೋ ಒಂದು ಶಕ್ತಿ ಇದೆ, ಅದನ್ನು ಇಡೀ ಸಮಾಜಕ್ಕೆ ತೋರಿಸುವಂತಹ ಮತ್ತು ಸಮಾಜದಲ್ಲಿ ಪರಿವರ್ತನೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂತಹ ಒಂದು ನಿರ್ಣಯವನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಇವತ್ತು ಈ ಪದಗ್ರಹಣ ಸಮಾರಂಭಕ್ಕೆ ದೊಡ್ಡ ಶೋಭೆಯನ್ನು ತಂದವರು ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರು ಪೂಜ್ಯ ಶ್ರೀ ಹರಿನಾರಾಯಣದಾಸ ಅಸ್ರಣ್ಣರು. ಮೊನ್ನೆ ಮಾರ್ಚ್ನಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವದ ಕೊನೆಯ ದಿನದ ಸಭೆಗೆ ಅವರು ಮುಖ್ಯ ಅತಿಥಿಯಾಗಿ ಬಂದು ನಮ್ಮನ್ನು ಆಶೀರ್ವಚಿಸಬೇಕಿತ್ತು. ಆದರೆ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಇವತ್ತು ಕಾಲ ಕೂಡಿ ಬಂದಿದೆ. ನಮ್ಮ ಇಡೀ ವಿಪ್ರ ಸಮಾಜದ ಮೇಲೆ ಅವರು ಈ ಬಂದಂತಹ ಹಿನ್ನೆಲೆಯಲ್ಲಿ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿಯ ಸಂಪೂರ್ಣ ಆಶೀರ್ವಾದ ನಮ್ಮ ಮೇಲಿದೆ ಅನ್ನುವಂತಹ ಒಂದು ಬಹಳ ದೊಡ್ಡ ಸಂತೋಷದಿಂದ ಇವತ್ತು ಅವರನ್ನು ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ತೀರ್ಥರೋಪರಾದಂತಹ ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯರ ಬಹಳ ಆತ್ಮೀಯರು. ತಂದೆಯವರಿಗೆ ಅವರ ಮೇಲೆ ಬಹಳ ಅಭಿಮಾನ ಇತ್ತು. ಆ ಅಭಿಮಾನ ಇನ್ನೂ ಹೀಗೆ ಮುಂದುವರಿಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಇಲ್ಲಿ ಕರೆದು ಅವರ ಮೂಲಕ ನಮಗೆ ಆಶೀರ್ವಾದವನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಂಥದ್ದು ಬಹಳ ಸಂತೋಷ. ಇನ್ನು ಮುಂದೆಯೂ ನಮ್ಮ ಈ ವಿಪ್ರ ಸಮಾಜದ ನಿಮ್ಮ ಮಾರ್ಗದರ್ಶನ ಬಹಳ ಅಗತ್ಯ ಅನ್ನುವಂತಹ ಮಾತನ್ನು ಹೇಳ್ತಾ, ನಿರ್ಗಮಿತ ಅಧ್ಯಕ್ಷರು ಶ್ರೀ ಅಡೂರು ವೆಂಕಟರಾಯರು ನನ್ನ ತಂದೆಯವರ ಸಮಕಾಲೀನರು ಮತ್ತು ಸಹಪಾಠಿಗಳು. ಯಾವತ್ತೂ ಅವರು ನನ್ನಲ್ಲಿ ಬಹಳ ಒಂದು ರೀತಿಯ ಮಗನ ರೀತಿಯ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಎಲ್ಲ ಹಂತಗಳಲ್ಲೂ ಅವರ ಮಾರ್ಗದರ್ಶನ ನಮ್ಮ ಮೇಲೆ ಇದೆ. ಇನ್ನು ಮುಂದಕ್ಕೂ ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ಈ ಸಂಘಟನೆಯ ಮೇಲೆ ಇರಲಿ ಅನ್ನುವಂತಹ ಮಾತನ್ನು ಅವರಲ್ಲಿ ವಿನಂತಿಸಿಕೊಂಡು, ಇವತ್ತು ಪದಗ್ರಹಣ ಕಾರ್ಯಕ್ರಮ ನಡೆದಿದೆ. ಇದು ಪದಗ್ರಹಣ ಕೇವಲ ಪ್ರದರ್ಶನ ಮಾತ್ರ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತೇ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಒಂದು ನಿರ್ಣಯವನ್ನು, ಠರಾವನ್ನು ಮಂಡಿಸಲಿಕ್ಕಿದ್ದೇವೆ. ಇಡೀ ತಾಲೂಕಿನ ಬ್ರಾಹ್ಮಣ ಸಮಾಜದ ಸಂಘಟನೆಯ ಧ್ವನಿಯಾಗುವಂತಹ ದೃಷ್ಟಿಯಲ್ಲಿ ಒಂದು 4 ಠರಾವನ್ನು ಮಂಡಿಸಲಿಕ್ಕಿದ್ದೇವೆ. ನಮ್ಮದೇ ಆದಂತಹ ಒಂದು ಜಾಗ ನಮಗೆ ಬೇಕು, ನಮ್ಮದೇ ಆದಂತಹ ಸೂರು ನಮಗೆ ಬೇಕು. ಅದರ ಜೊತೆಗೆ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಿಂದಲೂ ಕೆಳ ಮಟ್ಟದಲ್ಲಿ ಇರುವಂತಹ ಬ್ರಾಹ್ಮಣ ಬಂಧುಗಳಿಗೆ ಸರ್ಕಾರದಿಂದ ಅಥವಾ ಬೇರೆ ಬೇರೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇರ್ಬೋದು ಅಥವಾ ಸರ್ಕಾರದಿಂದ ರಚಿಸಲ್ಪಟ್ಟಂತಹ ಎಲ್ಲ ಏನು ವ್ಯವಸ್ಥೆಗಳಿದೆ, ಆ ವ್ಯವಸ್ಥೆಗಳಿಂದ ಸಹಾಯವನ್ನು ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕು. ಆ ಹಿನ್ನೆಲೆಯಲ್ಲಿ 3-4 ಮಂಡನೆಗಳನ್ನು ಠರಾವುಗಳನ್ನು ಮಂಡನೆ ಮಾಡಲಿಕ್ಕಿದ್ದೆಯೇ, ಅದಕ್ಕೂ ಕೂಡ ತಮ್ಮ ಅನುಮೋದನೆಯ ಅಗತ್ಯ ಇದೆ ಅನ್ನುವಂತಹ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು,
ಇವತ್ತು ನಾವು ಒಂದು ಲಾಂಛನದ ಬಿಡುಗಡೆಯನ್ನು ಮಾಡಿದ್ದೇವೆ. ಬಹುಶಃ ಈ ಲಾಂಛನದ ಮಧ್ಯದಲ್ಲಿ ಅಗ್ನಿಯ ಚಿತ್ರ ಇದೆ. ನಾವು ಬ್ರಾಹ್ಮಣರು ಮೂಲತಃ ವೇದ ಕಾಲದಿಂದ ಅಗ್ನಿಯ ಉಪಾಸಕರು. ಅದನ್ನು ಸಂಕೇತಿಸುವಂತಹ ಒಂದು ಅಗ್ನಿ ಇದೆ. ಅದರ ಎರಡೂ ಬದಿಗಳಲ್ಲಿ ದೀಪ ಇದೆ. ಬ್ರಾಹ್ಮಣನಿಗೆ ಶಕ್ತಿ ಯಾವುದು ಅಂತ ಹೇಳಿದರೆ ಜ್ಞಾನ. ಆ ಇಡೀ ಜ್ಞಾನದ ಬೆಳಕನ್ನು ಇಡೀ ಜಗತ್ತಿಗೆ ಕೊಡುವಂತಹ ಒಂದು ದೀಪ, ಆ ಸಂಕೇತ ಅಲ್ಲಿ ಇದೆ. ಎರಡು ದೀಪ ಇದೆ. ಮೇಲೆ ಧಿಯೋ ಯೋನಃ ಪ್ರಚೋದಯಾತ್ ಅನ್ನುವಂತಹ ನಮ್ಮ ಗಾಯತ್ರಿ ಮಂತ್ರದಲ್ಲಿ ಬರ್ತದೆ. ಅದರ ಕೊನೆಯ ಸಾಲುಗಳು ನಮ್ಮ ಬುದ್ಧಿಯನ್ನು ಪ್ರೇರೇಪಿಸುವಂಥ ಶಕ್ತಿ ಆ ಪರಮಾತ್ಮ ನಮಗೆ ನೀಡಲಿ ಅನ್ನುವಂತಹ ಒಂದು ಅರ್ಥ ಬರುವಂತಹ ಒಂದು ಸಾಲು. ಹೀಗೆ ಅದನ್ನು ಬಹಳ ಅರ್ಥಪೂರ್ಣವಾಗಿ ನಾವು ಅದನ್ನು ರಚಿಸಿದ್ದೇವೆ. ತಮ್ಮ ಗಮನಕ್ಕೆ ಈ ವಿಷಯವನ್ನು ತರ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ಎಲ್ಲರ ಸಹಕಾರ ಬಹಳ ಅಗತ್ಯ. ವಿಶೇಷವಾಗಿ ನನಗೆ ಅತ್ಯಂತ ಸಂತೋಷವನ್ನು ತಂದದ್ದು ಅಂತ ಹೇಳಿದರೆ, ನನಗೆ ಬಲಗೈಯಾಗಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನನ್ನ ಆತ್ಮೀಯರೂ ಆದಂತಹ ಶ್ರೀ ಧನಂಜಯ ರಾವ್ BK ಅವರು ನನ್ನ ಜೊತೆ ಈ ಸಮಿತಿಯ ಚುಕ್ಕಾಣಿಯನ್ನು ಹಿಡಿದಂಥದ್ದು. ಇಡೀ ತಾಲೂಕಿನಲ್ಲಿ ಬಹಳ ಮಿಂಚಿನ ವ್ಯಕ್ತಿತ್ವದಂತಹ ಶ್ರೀ ಧನಂಜಯ ರಾವ್ ಅವರು ನನ್ನ ಜೊತೆ ಈ ಒಂದು ವರ್ಷ, ಮತ್ತು ಉಳಿದ ಎಲ್ಲ ಕೋಶಾಧ್ಯಕ್ಷರು ಇರ್ಬೋದು, ಜೊತೆ ಕಾರ್ಯದರ್ಶಿಗಳು ಇರ್ಬೋದು, ಉಪಾಧ್ಯಕ್ಷರುಗಳು ಬಹಳ ಅನುಭವಸ್ಥರು ಇದ್ದಾರೆ. ಎಲ್ಲರನ್ನ ಸೇರಿಸಿಕೊಂಡು ನಿಮ್ಮ ಏನು ಬೇಡಿಕೆಗಳು ಇದೆ ನಿಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿ ಕೆಲಸ ಮಾಡುವಂತಹ ಒಂದು ಭರವಸೆಯನ್ನು ಈ ಮೂಲಕ ನೀಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ ಅನ್ನುವಂತಹ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಈ ಒಂದು ದೊಡ್ಡ ಹುದ್ದೆಗೆ ನನ್ನನ್ನು ಆಯ್ಕೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದವನ್ನು ನನ್ನ ಮೇಲೆ ಇಟ್ಟಂತಹ ಎಲ್ಲ ಹಿರಿಯ ಮತ್ತು ಕಿರಿಯ ಸಹಕಾರ ನೀಡಿದಂಥ ಕಿರಿಯರಿಗೆ ನನ್ನ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೆ. दुर्गे स्मृता हरसि भीतिमशेषजन्तोः स्वस्थैः स्मृता मतिमतीव शुभां ददासि दारिद्र्यदुःखभयहारिणी का त्वदन्या सर्वोपकारकरणाय सदार्द्रचित्ता मङ्गलं भगवान् विष्णुः मङ्गलं मधुसूदनः ಮಂಗಲಂ ದೇವಕೀಪುತ್ರಃ ಮಂಗಲಂ ಗರುಡಧ್ವಜ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಈ ಕಾರ್ಯಕ್ರಮದ ಘನ ಅಧ್ಯಕ್ಷರೂ ಆಗಿರತಕ್ಕಂತಹ ಹಿರಿಯರೂ ಆದಂತಹ ಅಡೂರು ವೆಂಕಟರಾಯರಿಗೆ ವಂದಿಸ್ತಾ, ಈ ಬ್ರಾಹ್ಮಣ ಮಹಾಸಭಾ ಬೆಳ್ತಂಗಡಿ ತಾಲೂಕು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಹಿರಿಯರಾದಂತಹ ಶರತ್ಕೃಷ್ಣ ಪಡ್ವೆಟ್ನಾಯರು ಅವರಿಗೂ ವಂದಿಸ್ತಾ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಈ ಬ್ರಾಹ್ಮಣ ಸಭಾದ ಪದಾಧಿಕಾರಿಗಳೇ, ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಎಲ್ಲ ಬ್ರಾಹ್ಮಣ ಬಂಧುಗಳೇ, ಬ್ರಾಹ್ಮಣರ ಕುರಿತಾಗಿ ಏನು ಮಾತನಾಡಿದರೂ ಸರಿ ಎನ್ನುವಂತಹ ಮಟ್ಟಕ್ಕೆ ಮುಟ್ಟಿದಂತಹ ಸಮಯದಲ್ಲಿ ನಾವಿದ್ದೇವೆ. ಈಗ ಬ್ರಾಹ್ಮಣರಿಗೆ ಎಷ್ಟು ಬೈದರೂ ಏನೂ ತೊಂದರೆ ಇಲ್ಲ. ಯಾಕೆ ಹೇಳಿದರೆ, ಬ್ರಾಹ್ಮಣರು ಇರುವುದು ಇಡೀ ಭಾರತದಲ್ಲಿ 2%. 2% ಬ್ರಾಹ್ಮಣರು ಏನು ಮಾಡಿಯಾರು ಎನ್ನುವಂತಹ ದೃಷ್ಟಿಯಿಂದ ಬೈಗಳು ಒಂದು ಕಡೆಯಲ್ಲಾದರೆ,
ಅವರ ಒಳಗಿಂದ ಬ್ರಾಹ್ಮಣರ ಮೇಲೆ ಇನ್ನೂ ಹೆದರಿಕೆ ಉಂಟು ಅಂತಲೂ ಗೊತ್ತಾಗ್ತದೆ ನಮಗೆ. ಆ ಪರಿಸ್ಥಿತಿಯ ನಮಗೆ ಒಂದು ಮನೋವಿಜ್ಞಾನದಲ್ಲಿ ಅರ್ಥ ಆಗುವಂಥ ವಿಚಾರ. ಏನು ಹೇಳಿದ್ರು ಈಗಲೂ ಬ್ರಾಹ್ಮಣರಿಗೆ ಬೈಯೋದು, ಆದರೂ ಅದೇ ಮುಂದುವರಿತಾ ಉಂಟು. ಎಂತ ಮಾಡಿದರೂ ಆಗೋದಿಲ್ಲವಲ್ಲ ಅಂತ. ಇದು ಇವತ್ತಿನಿಂದ ನಿನ್ನೆಯಿಂದ ಆದ ವಿಚಾರ ಅಲ್ಲ. ಕೆಲವು ಶತಮಾನಗಳಿಂದ ಬ್ರಾಹ್ಮಣರನ್ನು ತುಳಿಯುವಂತಹ ಒಂದು ವ್ಯವಸ್ಥಿತ ಪಿತೂರಿ ನಡೀತಾ ಇದೆ. ಹಾಗಾಗಿ ಬ್ರಿಟಿಷರು ಮೊದಲೇ ಬಂದವರು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿದರು. ಬ್ರಾಹ್ಮಣರು ಮಧ್ಯಪ್ರಾಚ್ಯದಿಂದ ಇಲ್ಲಿಗೆ ಬಂದವರು, ಆರ್ಯರು, ಇದು ಇಲ್ಲಿದ್ದದ್ದು ದ್ರಾವಿಡರು ಹೇಳಿದರೆ ಇದು ಇಲ್ಲಿ ಸಂಸ್ಕಾರ ಇದ್ದದ್ದು ಭಾರತ ಅಲ್ಲ, ಸಂಸ್ಕಾರ ಇದ್ದದ್ದು ಬೇರೆ ಜಾಗ. ಈಗ ಭಾರತವನ್ನು ಸಂಸ್ಕಾರ ಕರ್ಮಭೂಮಿ ಅಂತ ಹೇಳ್ತಾ ತಿರುಗ್ತಾ ಇದ್ದಾರೆ. ಇದು ಇತಿಹಾಸ ಅಲ್ಲ ಎನ್ನುವಂತಹದ್ದನ್ನು ಬಿಂಬಿಸಲಿಕ್ಕೆ ಬೇಕಾದಂತಹ ಇತಿಹಾಸವನ್ನು ಬರೆದರು. ಆರಂಭ ಆಗ್ತದೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಇತಿಹಾಸ. ಈಗ ಹೇಳಿದ್ರೆ ಹಿಸ್ಟ್ರಿ ಹೇಳಬೇಕು, ಎಲ್ಲರಿಗೆ ಅರ್ಥ ಆಗೋದಿಲ್ಲ. ಇತಿಹಾಸ 5ನೇ ಕ್ಲಾಸ್ನಲ್ಲಿ ಪಾಠ ಆರಂಭ ಆಗ್ತದೆ. ಏನಾಗ್ತದೆ ಹೇಳಿದರೆ ಭಾರತೀಯ ಇತಿಹಾಸ, ಯುರೋಪಿಯನ್ ಇತಿಹಾಸ, ಹೀಗೆ ಬೇರೆ ಬೇರೆ ವಿಭಾಗ ಮಾಡಿ ಇತಿಹಾಸವನ್ನು ನಮಗೆ ಹೇಳಿಕೊಡ್ತೇವೆ. ಕಲಿತಾನೆ ಅವ, ಶಾಲೆಯಲ್ಲಿ ಮಾರ್ಕ್ ಬರಬೇಕಲ್ಲ, ಓದ್ತಾನೆ, ಅರಗಿಸಿಕೊಳ್ತಾನೆ, 8ನೇ ಕ್ಲಾಸಿಗೆ ಹೋಗ್ತಾನೆ. 8ನೇ ಕ್ಲಾಸಿಗೆ ಬಂದ ಕೂಡಲೇ ಪುನಃ ಆರಂಭ ಇತಿಹಾಸ. ಏನು ಭಾರತೀಯ ಇತಿಹಾಸ, ಯುರೋಪಿಯನ್ ಇತಿಹಾಸ, ಆಚೆದ್ದು ಇತಿಹಾಸಗಳು. ಪುನಃ ಅದನ್ನೇ ಓದಿತು ಇದು ಕೆಳಗಿದ್ದದ್ದೇ ಮತ್ತು ಗಟ್ಟಿಯಾಯಿತು. 10ನೇ ಕ್ಲಾಸಲ್ಲಿ ಪರೀಕ್ಷೆ ಬರೆದ, ಉತ್ತೀರ್ಣನಾದ. ಈಗ ಕಾಮರ್ಸು ಸೈನ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸ್, ಮೊದಲು ಆಗಿರಲಿಲ್ಲ. ಬೇರೆ ಎಲ್ಲೋ ಕಲಿಕ್ಕಾಗ್ತಿದೆ ಹೇಳ್ತೀರಿ, ಆರ್ಟ್ಸ್ಗೆ ಹೋಗ್ತಿದ್ರು. ಆಗ PUCಗೆ ಬಂದರು, ಪುನಃ ಇತಿಹಾಸ. ಏನು ಇತಿಹಾಸ? ಅದೇ ಮೊದಲಿದೆ ಇಂಡಿಯನ್ ಹಿಸ್ಟ್ರಿ, ಯುರೋಪಿಯನ್ ಹಿಸ್ಟ್ರಿ, ಇದೇ ಹಿಸ್ಟ್ರಿ, ಬೇರೆ ಹಿಸ್ಟ್ರಿ ಇಲ್ಲ. ಆಮೇಲೆ BA, ಅದರಲ್ಲಿ ಗಟ್ಟಿಯಾಯಿತು. ಪುನಃ ಅದಕ್ಕೆ MA, ಅದರಲ್ಲಿಯೇ PhD. ಇಷ್ಟು ಕಲಿತುಕೊಂಡು ಹೊರಗೆ ಬಂದು ಇತಿಹಾಸ ತಜ್ಞನಾಗಿ ನಮ್ಮ ಮುಂದೆ ನಿಂತುಕೊಂಡು ಅವ ಏನು ಹೇಳಿದರೂ ಸತ್ಯ. ಇದರಲ್ಲಿರ್ತಕ್ಕಂತಹ ಈ ವ್ಯವಸ್ಥೆ ಏನುಂಟು ನಾವು ನಿಂತದ್ದು ಇದು 11ನೇ ಶತಮಾನ ಅಂತ ಹೇಳಿದರೆ ನಾವು ಹೋಗ್ತೇವೆ. ಯಾಕಂದರೆ ಇತಿಹಾಸ ಓದಿ ಗಟ್ಟಿಯಾಗಿದೆ ನಮಗೆ. ಹಾಗಾಗಿ 10 ಸಲ 20 ಸಲ ಏನು ಸುಳ್ಳು ಹೇಳಿದ್ದಾರೆ, ಸುಳ್ಳನ್ನು ಗಟ್ಟಿ ಮಾಡಿಕೊಂಡು ನಾವೇ ತಿಳ್ಕೊಳ್ತೇವೆ. ನಾವು ಆರ್ಯರು, ನಾವು ಬೇರೆ ದೇಶದಿಂದ ಬಂದವರು, ನಮಗೆ ಇದು ದೇಶ ಅಲ್ಲ, ಈ ದೇಶದಲ್ಲಿ ನಾವಿದ್ದವರಲ್ಲ ಎನ್ನುವಂತಹ ಭ್ರಮೆ ನಮಗೇ ಹುಡ್ತದೆ. ಹುಟ್ಟುವ ಮೂಲಕವಾಗಿ ನಾವು ಅದರೊಟ್ಟಿಗೆ ಸೇರಿಕೊಂಡಿದೆ. ಹೌದು ಅಂತ, ನಾವು ನಿಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಬಂದವರು ಅಂತ. ಯಾಕೆ ಆಯಿತು ಬಂದು ಹೇಳಿದರೆ ಬ್ರಿಟಿಷರು ಬಂದವರಲ್ವಾ. ಬ್ರಿಟಿಷರು ಬಂದವರನ್ನು ಒಪ್ಪಿಕೊಳ್ಳಬೇಕು ಅಂತೇಳಿ ಬ್ರಾಹ್ಮಣರು ಬಂದವರು ನೀವು ಹೇಗೆ ಒಪ್ಪಿಕೊಂಡಿದ್ದೀರೋ ಹಾಗೆ ಬ್ರಿಟಿಷರನ್ನು ಒಪ್ಪಿಕೊಳ್ಳಿ ಹೇಳಲಿಕ್ಕೆ ಇರೋ ಇತಿಹಾಸ ಅದು. ನಮಗದು ಗೊತ್ತೇ ಆಗೋದಿಲ್ಲ, ನಾವು ಅದನ್ನು ಒಪ್ಪಿಕೊಂಡು ಬಿಟ್ಟೆವು. ವ್ಯವಸ್ಥಿತ ಪಿತೂರಿ. ಈ ಹಿಂದೆ ನಾನು ಭಾಷಣ ಮಾಡಿದ್ದೇನೆ, ಪುನಃ ಅದರ ನಾನು ಯೂಟ್ಯೂಬಲ್ಲಿ ನೋಡಿದರೆ ಸಿಗ್ತದೆ, ಹಾಗಾಗಿ ಹೆಚ್ಚು ವಿವರಿಸಿ ಹೇಳೋದಿಲ್ಲ. ಸೈಂಟ್ ಥಾಮಸ್ ಎನ್ನುವಂತಹ ಒಬ್ಬ ಯೇಸು ಕ್ರಿಸ್ತನ ನೇರ ಶಿಷ್ಯ ಭಾರತಕ್ಕೆ ಬಂದಿದ್ದ. ಚೆನ್ನೈ, ಈಗ ಮೊದಲು ಮೆಡ್ರಾಸ್ನ ಹತ್ತಿರದಲ್ಲಿ ಒಂದು ಹಳ್ಳಿಯಲ್ಲಿ ಕುಳಿತುಕೊಂಡು ಕ್ರಿಶ್ಚನ್ ಮತವನ್ನು ಪ್ರಚಾರ ಮಾಡ್ತಿದ್ದ. ಆಗ ಅಲ್ಲಿಯ ಅಯ್ಯರ್ಗಳು ಕೊಂದರು ಅಂತ. ಇದು ಬೇರೆ ಯಾರದ್ದಲ್ಲ, ಕ್ರಿಶ್ಚನ್ ಇನ್ಸ್ಟಿಟ್ಯೂಷನ್ನ ಇಲ್ಲಿ ಕಡ್ಡಾಯವಾಗಿ ಕಲಿಯಬೇಕಾದಂತಹ, ಕ್ರಿಶ್ಚನ್ಗಳಿಗೆ ಮಾತ್ರ ಕಲಿಯಬೇಕಾದಂತಹ ಒಂದು ಪಠ್ಯಗಳಲ್ಲಿ ಸೇರಿಸಿದಂತಹ ವಿಷಯ ಆಗಿತ್ತು. 5 ವರ್ಷಗಳ ಹಿಂದೆ ಈಗಿನ ಪೋಪು, ಇದಕ್ಕಿಂತ ಹಿಂದಿನ ಪೋಪು ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಇಲ್ಲ ಸೈಂಟ್ ಥಾಮಸ್ ಇದ್ದು ಸಮಾಧಿ ಇಲ್ಲೇ ಉಂಟು, ಅವರು ಎಲ್ಲೂ ಹೋಗಲಿಲ್ಲ ಅಂತ. ಮತ್ತು ಆ ಕಾಲಕ್ಕೆ ಭಾರತಕ್ಕೆ ಬರಲಿಕ್ಕೂ ಆಗ್ತಿರಲಿಲ್ಲ. ಬರ್ತಿದ್ರೆ ಮತ್ತೆ ವಾಸ್ಕೋಡಿಗಾಮ ಯಾಕೆ, ಅಷ್ಟು ಕಷ್ಟ ಬಿಡೋದು ಯಾಕೆ? ಆದರೂ ಒಂದು ಕಥೆ ಮಾಡಿದ್ದನ್ನು ಎಲ್ಲರೂ ಒಪ್ತಿದ್ರು. ಹಾಗಾಗಿ ಬ್ರಾಹ್ಮಣರು ಭಾಳ ಕೆಟ್ಟವರು. ಈ ಒಂದು ಕೋಪ ಎಲ್ಲರ ಮನಸ್ಸಲ್ಲೂ ತುಂಬುವ ಹಾಗೆ ಮಾಡಿದರು. ಆದರೆ ನಾವು ಮೊದಲಿಂದ ಕಲ್ತದ್ದು, ಮೊದಲಿಂದ ನಮ್ಮಲ್ಲೇ ಬಂದದ್ದು ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ. ಇದು ಬ್ರಾಹ್ಮಣರ ದೇಹ, ಇದು ಬೇಡದ್ದು ಮಾಡಲಿಕ್ಕೆ ಇರುವ ದೇಹ ಅಲ್ಲ. ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡಾಗೆ ಬೇರೊಬ್ಬರನ್ನು ತೊಡಗಿಸಿಕೊಳ್ಳಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಲಿಕ್ಕಿದ್ದ ದೇಹ, ತಪಸ್ಸನ್ನು ಆಚರಿಸತಕ್ಕಂತಹ ದೇಹ. ಅದರಿಂದ ಅನಂತ ಸುಖ ಹೇಳಿದರೆ ಮೋಕ್ಷವನ್ನು ಪಡೀಲಿಕ್ಕಾಗಿ ದೇವರು ಕೊಟ್ಟ ದೇಹ ಅಂತ ತಿಳ್ಕೊಂಡವರು ನಾವು. ಯಾರಲ್ಲೂ ಜಗಳ ಮಾಡಲಿಲ್ಲ. ಆದರೂ ಆ ಜಗಳವನ್ನು ಹುಟ್ಟಿಸಿ ಯಾಕೆ ಆ ಜಗಳದಲ್ಲಿ ನಾವು ಬೆಳೆದೆವು.
ನಾವೇ ಒಮ್ಮೆ ಇತಿಹಾಸವನ್ನು ನೋಡುವ. ಬಹಳ ಹಿಂದೆ ಪುರಾಣಗಳಲ್ಲಿ ನಾವು ಕಥೆ ಸಿಗ್ತದೆ, ದೊಡ್ಡ ದೊಡ್ಡ ರಾಜರು ರಾಜ್ಯ ಆಳಿದರು ಅಂತ. ಆ ರಾಜರು ಕೆಲವೊಮ್ಮೆ ತಪ್ಪುವಂತಹ ಸಂದರ್ಭದಲ್ಲಿ ರಾಜರನ್ನು ತಿದ್ದುವಂತಹ ಋಷಿಗಳು ಆಗ ಇದ್ದರು ಅಂತಲೂ ನಾವು ಓದ್ತೇವೆ. ಅದೆಲ್ಲ ನೀವೇ ಬರ್ತದಲ್ಲ ಪುರಾಣ ಅಂತ ಹೇಳಿಕೊಂಡು ಅದನ್ನು ಇಲ್ಲ ಅಂತ ಹೇಳ್ಬೋದು. ಅದಕ್ಕಿಂತ ಈಚೆ ಬರುವ ಬ್ರಿಟಿಷರಿಗೆ ವ್ಯತ್ಯಾಸ ಮಾಡಲಿಕ್ಕೆ ಆಮೇಲಿನವ್ರು ಮಾಡಿದ್ದಾರೆ. ಬ್ರಿಟಿಷರು ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಇತಿಹಾಸ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಚ್ಚಿನವರು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ತನ್ನನ್ನು ಮುಡುಪಾಗಿಟ್ಟಂತಹವರು ಯಾರು ಇದ್ದಾರೆ ಸೇನಾನಿಗಳು ಅಂತ ಕೇಳಿದರೆ ಅದರಲ್ಲಿ ಹೆಚ್ಚು ಭಾಗ ಇರೋದು ಬ್ರಾಹ್ಮಣರು. ಎಲ್ಲ ದೊಡ್ಡ ದೊಡ್ಡ ನಾಯಕರನ್ನು ತೆಗೀರಿ, ಅದು ಬ್ರಾಹ್ಮಣರೇ ಇರೋದು ದೊಡ್ಡ ನಾಯಕರು. ಈಗ ಏನು ನಾವು RSS ಅಂತ ಹೇಳ್ತೇವೆ, ಅದರಲ್ಲಿ ದೊಡ್ಡ ದೊಡ್ಡ ನಾಯಕರು ಇರೋದು ಬ್ರಾಹ್ಮಣರೇ. ಲೋಕೋದ್ಧಾರಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡು, ಮದುವೆಯೂ ಆಗಲಿಲ್ಲ ಈಗಿನವರು, ಲೋಕೋದ್ಧಾರಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೋರಾಟ ಮಾಡಿದವರು ಬ್ರಾಹ್ಮಣರು. ಹಾಗಿರುವಾಗ ಇಷ್ಟೆಲ್ಲ ಮಾಡಿದ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸಿದಂತಹ ಬ್ರಾಹ್ಮಣರು ಭಾರತವನ್ನು ವಿಭಾಗ ಮಾಡ್ತಾರಾ? ಆ ಕಲ್ಪನೆಯನ್ನು ಆದರೂ ಬಿಡದೆ ಆಮೇಲೆ ಪುನಃ ಮುಂದುವರಿಸಿದರು. ಯಾಕೆ ಹೇಳಿದರೆ ಬ್ರಾಹ್ಮಣರನ್ನು ಆದಷ್ಟು ತುಳಿಯಬೇಕು ಅಂತ. ಅಸ್ಪೃಶ್ಯತೆ ಎನ್ನುವಂಥದ್ದು ಮಹಾಪಿಡುಗು ಉಪದೇಶ, ದೊಡ್ಡ ಉಪದೇಶ ಅದೇ. ಅಸ್ಪೃಶ್ಯತೆ ಎನ್ನುವುದು ಮಹಾಪಿಡುಗು ಅಂತ ಇತ್ತ. ಅಸ್ಪೃಶ್ಯತೆ ಭಾರತದಲ್ಲಿ ಇತ್ತ? ನಾವು ಕೇಳ್ತೇವೆ ನಮ್ಮ ಮುಸ್ಲಿಮರಲ್ಲಿ, ಅವರಲ್ಲಿ ಒಂದಷ್ಟು ಪಂಗಡಗಳಿವೆ. ನಮ್ಗೆ ಗೊತ್ತಿದ್ದಾಗೆ ಪ್ರಸಿದ್ಧವಾದದ್ದು ಸುನ್ನಿ ಶಿಯಾ. ಜಗಳ ಆಗ್ತಾರೆ, ಅವರು ಜಗಳ ಆಡ್ತಾರೆ, ಕೊಲ್ತಾರೆ, ನಮ್ಗೆ ಗೊತ್ತುಂಟು. ಅದಲ್ಲದೆ ಕೇರಳದಲ್ಲಿ ಒಂದೇ ಜಾಗದಲ್ಲಿ 13 ಬಗೆಯ ಮುಸ್ಲಿಂ ಪಂಗಡಗಳಿವೆ. ಒಂದೊಂದು ಮಸೀದಿಗೆ ಮತ್ತೊಬ್ಬರು ಹೋಗೋದಿಲ್ಲ ಅವರು. ಕ್ರಿಶ್ಚಿಯನ್ಗಳಲ್ಲೂ ಅಂಥದ್ದಿದೆ. ಬ್ರಾಹ್ಮಣರದಲ್ಲಿ ಅಂತ ಹುಡುಕಿ ಅಥವಾ ಹಿಂದೂಗಳಲ್ಲಿ ಹುಡುಕಿ ಎಲ್ಲ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತವೆ. ತಾತ್ವಿಕವಾಗಿ ವ್ಯತ್ಯಾಸ ಉಂಟು. ಶಂಕರಾಚಾರ್ಯರು ಬೇರೆ, ಮಧ್ವಾಚಾರ್ಯರು ಬೇರೆ, ರಾಮಾನುಜಾಚಾರ್ಯರು ಬೇರೆ ಅಂತ. ಹಾಗೆಂತೇಳಿ ಶೃಂಗೇರಿಗೆ ಹೋಗುವುದಿಲ್ಲ ನಾವು. ಶಂಕರಾಚಾರ್ಯರು ಪ್ರತಿಷ್ಠೆ ಮಾಡಿದಂತಹ ಆ ಬದರಿ ನಾರಾಯಣ ಎನ್ನುವುದನ್ನು ಅತ್ಯಂತ ಶ್ರೇಷ್ಠವಾದ, ಇದಕ್ಕಿಂತ ದೊಡ್ಡ ಪವಿತ್ರ ಸ್ಥಳವೇ ಇಲ್ಲ ಅಂತ ಮಧ್ವಾಚಾರ್ಯರು ಘೋಷಣೆ ಮಾಡಿದ್ದಾರೆ. ನೇತ್ರಿಶಂ ಸ್ಥಳಮಲಂ ಶಮಲಗ್ನಂ ಅಂತ ನಮಗೆ ಮಧ್ವನ ವಿಜಯದಲ್ಲಿ ನಮಗೆ ಸಿಗ್ತದೆ. ಪ್ರತಿಷ್ಠೆ ಮಾಡಿದ್ಯಾರು? ಶಂಕರಾಚಾರ್ಯ. ರಾಮಾನುಜರ ಅನುಯಾಯಿಗಳೇ ಪೂಜೆ ಮಾಡ್ತಾ ಇರೋದು ನಮ್ಮ ತಿರುಪತಿ ತಿಮ್ಮಪ್ಪನ ಆ ಸಾನ್ನಿಧ್ಯದಲ್ಲಿ 16 ವರ್ಷಗಳ ಕಾಲ ವ್ಯಾಸರಾಜರು ಪೂಜೆ ಮಾಡಿದ್ದಾರೆ. ಮಾಧ್ವರು ಪೂಜೆ ಮಾಡಿದ ಮೇಲೆ ಅದು ಪರಂಪರೆಗೆ ಬರಬೇಕು ಅಂತ ರಾಮಾನುಜೀಯರಿಗೆ ಬಿಟ್ಟು ಬಂದರು. ಇಲ್ಲ, ಅವರೇ ಪೂಜೆ ಮಾಡಲಿಕ್ಕಿದ್ದವರು. ಆ ಮಗು ಹುಟ್ಟಿ ದೊಡ್ಡದಾಗೋವರೆಗೆ ಮಾತ್ರ ನಾನು ಪೂಜೆ ಮಾಡಿದ್ದೆ, ನೀನು ಪುನಃ ಅವರೇ ಮಾಡಬೇಕು ಅಂತ ಬಿಟ್ಟು ಬಂದರು. ಆ ದೀಕ್ಷಿತ ಪರಂಪರೆ ಮುಂದುವರಿಯಿತು. ಏನು ಜಗಳ ಆಗಲಿಲ್ಲ. ತಾತ್ವಿಕವಾಗಿ ಜಗಳ ಇತ್ತು. ತಾತ್ವಿಕವಾದಂತಹ ಜಗಳ ವೈಯಕ್ತಿಕವಾಗಿ ಮುಂದೆ ಹೊಚ್ಚಿ ಹೋಗ್ತಿರಲಿಲ್ಲ. ಇಲ್ಲ ಅಂತಿರಲಿಲ್ಲ, ಇತ್ತು. ಅಂತಹ ಪೂರ್ವಾಗ್ರಹ ಪೀಡಿತ ಮಾತುಗಳು ಇಲ್ಲ ಅಂತ ನಾವು ಹೇಳೋದಿಲ್ಲ. ಅಸ್ಪೃಶ್ಯತೆಯು ನಮ್ಮಲ್ಲಿ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಸ್ಪೃಶ್ಯತೆಗೂ ಒಂದು ವ್ಯವಸ್ಥೆ ಇತ್ತು. ಹೆಚ್ಚಿನ ಅಲ್ಲಿ ಇದ್ದ ಹಾಗೆ ನಮ್ಮಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ. ಒಂದು ವೇಳೆ ಇತ್ತು ಅಂತಲೇ ಹೇಳಿದರೆ ಅದನ್ನು ನಂಬಲಿಕ್ಕಾಗ್ತದ ಕೇಳೋದಕ್ಕೆ ಒಂದೇ ಉದಾಹರಣೆ ಸಾಕು. ನಮ್ಮ ಊರಿನ ದೈವಾರಾಧನೆ ಕಟ್ಟುದು ಯಾರು? ದೈವಾರಾಧನೆಗೆ ಆ ಕೋಲಕ್ಕೆ ಭೂತ ಅಥವಾ ದೈವ ಅಂತ ಹೇಳಿಕೊಂಡು ವೇಷ ಹಾಕಿಕೊಂಡು ನಡೆಯುವಂತಹ ಆ ವ್ಯಕ್ತಿ ಯಾರು ಅಂತ ಕೇಳಿದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು. ಅವರ ಆ ವೇಷದ ಕುಣಿತ ಮತ್ತು ಅವರ ಮಾತನ್ನು ದೈವದ ಮಾತು, ಭೂತಗಳ ಮಾತು ಅಂತ ಬ್ರಾಹ್ಮಣರು ಹೋಗ್ತಾರೆ. ಹಾಗಿರುವಾಗ ಅಸ್ಪೃಶ್ಯತೆಯಲ್ಲಿ ಬಂತು. ಒಂದು ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಬ್ರಾಹ್ಮಣರು, ಹೌದು. ಬ್ರಾಹ್ಮಣರು ಹೇಳಿದರೆ ಶುದ್ಧ, ಹೌದು, ಒಪ್ಪಿಕೊಳ್ಳುವ. ಹಾಗೆ ಅಂತೇಳಿ ಬಟ್ಟೆ ಬ್ರಾಹ್ಮಣರು ಹೋದರೆ ಆಗ್ತದಾ? ಇಲ್ಲ. ಅಗಸ ಮುಟ್ಟಿದರೆ ಮಾತ್ರ ಅದು ಶುದ್ಧ. ಬ್ರಾಹ್ಮಣ ಒಬ್ಬ ಒಗ್ದು ತಂದು ದೇವರ ಕೆಲಸಕ್ಕೆ ಅಂತ ಕೊಟ್ಟಂತಹ ಬಟ್ಟೆಯನ್ನು ಹಾಕುವಂತಹ ಕ್ರಮ ನಮ್ಮ ತಾಂತ್ರಿಕವಾದಂತಹ ಆಗಮೋಕ್ತವಾದಂತಹ ದೇವಸ್ಥಾನಗಳಲ್ಲಿ ಇಲ್ಲ. ಅಗಸ ತಂದು ಕೊಟ್ಟ ಬಟ್ಟೆಯನ್ನು ಮಾತ್ರ ನಾವು ದೇವರಿಗಾಗಿ ಉಪಯೋಗಿಸೋದು. ದೇವರ ಪೂಜೆ ಆದಮೇಲೆ ಶುದ್ಧ ಆಗಬೇಕು ಸುತ್ತ ಅಂಗಣ. ಬ್ರಾಹ್ಮಣರೇ ಹಿಡ್ಕೊಂಡು ನೀರು ಹಾಕಿದರೆ ಶುದ್ಧ ಆಗುವುದಿಲ್ಲ, ಅದು ಮೊಯ್ಲಿಯೇ ಶುದ್ಧ ಮಾಡಬೇಕು. ಮೊಯ್ಲಿ ಮಾಡಿದರೆ ಶುದ್ಧ. ಹೀಗೆ
ಒಂದು ಪಂಗಡ ಒಂದು ಜಾತಿಯವರಿಗೆ ಒಂದೊಂದು ಕೆಲಸ ಕೊಟ್ಟು ಅದರಲ್ಲಿ ಶುದ್ಧತೆಯನ್ನು ಮತ್ತು ಅದರಲ್ಲಿ ಪಾವಿತ್ರ್ಯವನ್ನು ಕಂಡುಕೊಂಡಂತಹ ನಮ್ಮ ಧರ್ಮ ಹಿಂದೂ ಧರ್ಮ. ಹಾಗಿರುವಾಗ ಬ್ರಾಹ್ಮಣರು ಮಾತ್ರ ಅಸ್ಪೃಶ್ಯತೆಯನ್ನು ಇಟ್ಟುಕೊಂಡು ಆಡಿದ್ದಾರೆ ಹೇಳಿದಕ್ಕೆ ಏನರ್ಥ? ಅರ್ಥವೇ ಇಲ್ಲದ ಮಾತು, ನಮಗೂ ಗೊತ್ತಿಲ್ಲದ ಮಾತು. ಯಾಕೆಂದರೆ ನಾವು ಓದಿದ್ದು ಅದೇ ಇತಿಹಾಸವನ್ನಲ್ಲ, ನಮಗೂ ಗೊತ್ತಿಲ್ಲದ ಮಾಸು. ಅದರೊಟ್ಟಿಗೆ ಒಂದಷ್ಟು ಜನ ಸೇರಿಸಿಕೊಳ್ಳುವವರಿದ್ದಾರೆ. ಯಾರೋ ಒಬ್ಬ ಅವ ಬ್ರಾಹ್ಮಣನೇ ಅಲ್ಲ, ಅವ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಉಡುಪಿಯಲ್ಲಿ ಚಂದ್ರನಾಥ ಬಸತಿ ಇತ್ತು. ಚಂದ್ರನಾಥ ಬಸತಿಯನ್ನು ಶಂಕರಾಚಾರ್ಯರು ಚಂದ್ರಮೌಳೀಶ್ವರ ದೇವಸ್ಥಾನ ಅಂತ ಮಾಡಿದರು. ಆ ಶಾಂಕರರನ್ನು ಮಧ್ವಾಚಾರ್ಯರು ಕನ್ವರ್ಟ್ ಮಾಡಿದರು. ಆ ಮೂಲಕವಾಗಿ ಅಲ್ಲಿ ಈಗ ಮಾಧ್ವರ ಆಳ್ತಾ ಇದ್ದಾರೆ. ಕೆಲವರಿಗೆ ಅದರಲ್ಲಿ ಖುಷಿ ಆಯಿತು. ಯಾಕೆ ಹೇಳಿದರೆ ಹೌದಲ್ವಾ, ಮಾಧ್ವರು ಕಳ್ಳರು ಅಂತ. ಒಳಗೆ ಹೋಗಿ ನೋಡಿದರೆ ಶಂಕರಾಚಾರ್ಯರು ಆಗಿ ಅವರು ಮತಾಂತರ ಅಂತ ಹೇಳಿದಾಗಾಯಿತು. ಅದಕ್ಕಿಂತ ಒಳಗೆ ಹೋದ ಅದು ಜೈನರನ್ನು ನಮ್ಮ ಬ್ರಾಹ್ಮಣರನ್ನು ಸಿಕ್ಕಿಸಿ ಹಾಕಿಸಿಕೊಳ್ಳುವಂಥ ಒಂದು ಕಥೆ. ಎಲ್ಲಿಯೂ ಕಥೆ ಇಲ್ಲ, ಅವ ಮಾಡಿದ್ದು. ಅಲ್ಲಿಂದ ಬ್ರಾಹ್ಮಣರಿಂದ ಶಂಕರಾಚಾರ್ಯರು ಬ್ರಾಹ್ಮಣರೊಳಗೆ ವಿಭಾಗ, ಶಂಕರಾಚಾರ್ಯರ ಮತ ಮಧ್ವಾಚಾರ್ಯರ ವಿಭಾಗ ಮಾಡಲಿಕ್ಕಾಯಿತು. ಹೀಗೆ ಮಾಡ್ತಾ 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 ನಮ್ಮನ್ನು ಪುನಃ ವಿಭಾಗ ಮಾಡ್ತಾರೆ. ಕಟೀಲು ದೇವಸ್ಥಾನದ ಯಕ್ಷಗಾನ ಮೇಳ ಬ್ರಾಹ್ಮಣರ ಮನೆ ಬಿಟ್ಟು ಬೇರೆ ಮನೆಗೆ ಹೋಗುವುದಿಲ್ಲ. ಮೊನ್ನೆ ಇತ್ತೀಚೆಗಾದಂತಹ ಒಂದು ವಿಷಯ. ನಾನು ಸ್ಪಷ್ಟೀಕರಣ ಕೊಟ್ಟೆ, ಹಾಗಿಲ್ಲ ಅಂತ. ಜನರು ನಂಬಿದ್ರು, ಅದು ನಮ್ಮ ಪುಣ್ಯ. ಹೀಗೆ ಬ್ರಾಹ್ಮಣರನ್ನು ಪುನಃ ಒಡೆಯುವಂಥ, ಬ್ರಾಹ್ಮಣರನ್ನು ಪ್ರತ್ಯೇಕ ಮಾಡೋದು, ಹಿಂದೂ ಧರ್ಮದಿಂದ ಪ್ರತ್ಯೇಕ ಮಾಡೋದು, ಪುನಃ ಬ್ರಾಹ್ಮಣರನ್ನು ಪುನಃ ಒಡೆಯುವುದು, ಇದೆಲ್ಲ ಕೃತ್ರಿಮಗಳು ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಹೇಗಿರಬೇಕು? ನಮ್ಮೊಳಗೆ ಜಗಳ ಮಾಡ್ತಾನೆ ಇರೋಣ. ಹೀಗೆ ಹೇಳ್ಬೋದು ನಾವು. ಅವ ಅದ್ವೈತಿ, ನಾನು ದ್ವೈತಿ, ಅವ ವಿಶಿಷ್ಟಾದ್ವೈತಿ, ನಾನು ಶಿವಳ್ಳಿ, ಅವ ಹವ್ಯಕ, ಇವ ಕೋಟ, ಅವ ಸ್ಥಾನಿಕ, ಪಕ್ಕ ಎಲ್ಲ ಹೆಸರು ಬರೋದಿಲ್ಲ, ಚಿತ್ಪಾವನ, ಕರಾಡ, ನಮ್ಮವರೆಲ್ಲ ಇನ್ನು ಕೆಲವುಂಟು. ಇದೆಲ್ಲ ಹೇಳ್ಬೋದು ನಾವು. ಬೇರೆ ಬೇರೆ ಪಂಗಡ ಬೇಕೇ ಬೇಕು, ಬೇರೆ ಬೇರೆ ಪಂಗಡ. ಯಾಕೆ ಹೇಳಿದರೆ ಅವರವರ ಸಂಸ್ಕಾರ, ಅವರವರ ಸಂಸ್ಕೃತಿ. ಶಿವಳ್ಳಿಯವರ ಸಂಸ್ಕೃತಿ ಬೇರೆ ಇರ್ತದೆ, ಹವ್ಯಕರ ಸಂಸ್ಕೃತಿ ಬೇರೆ ಇರ್ತದೆ, ಕೋಟದವರ ಸಂಸ್ಕೃತಿ. ಹಾಗಾಗಿ ಆ ಪ್ರತ್ಯೇಕತೆ ಬೇಕು. ಅದು ಯಾಕೆ ಬೇಕು ಹೇಳಿದರೆ ಅವರವರ ಸಂಸ್ಕೃತಿ ಉಳಿಲಿಕ್ಕೆ. ಹಾಗೆ ಅಂತೇಳಿ ವೈದಿಕವಾಗಿ ಯೋಚನೆ ಮಾಡಿದರೆ ಎಲ್ಲರೂ ಒಂದೇ ಅಂತಲೂ ನಮ್ಮ ತಲೆಯಲ್ಲಿ ಬೇಕು. ಎಲ್ಲರೂ ಒಂದೇ. ಯಾಕಂದರೆ ವೈದಿಕ ಪರಂಪರೆ ನಮ್ಮದು. ವೇದದಲ್ಲಿ ವ್ಯತ್ಯಾಸ ಇಲ್ಲಲ್ಲ. 1956ನೇ ಇಸವಿಡಿ ಇಡೀ ಭಾರತಕ್ಕೆ ಕೈಯಲ್ಲಿ ಬರೆದಂತಹ ಋಗ್ವೇದದ ಪ್ರತಿ ಹೋಯ್ತಂತೆ. ಯಾಕಂದರೆ ಅಷ್ಟವರಿಗೆ ಶ್ರುತಿ ಏನಿದ್ರೂ ಸಹ ಬಾಯಲ್ಲಿ ಹೇಳೋದು, ಬರೆದುಕೊಂಡಂತಹ ಒಂದು ಪುಸ್ತಕ ಇರಲಿಲ್ಲ. ಏನಾದರೂ ಇದರಲ್ಲಿ ಪಾಠಾಂತರ ಉಂಟಾ ಅಂತ ಯಾವುದು ನೆನಪಿಲ್ಲ. ಒಂದು ಪಾಠಾಂತರ ಸಿಕ್ಕಿತ್ತಂತೆ. ಇಡೀ ಭಾರತದ ಋಗ್ವೇದದಲ್ಲಿ ಪಾಠಾಂತರ ಸಿಕ್ಕಿದ್ದು ಒಂದು ಮಾತ್ರ. ಇಡೀ ಭಾರತದ ಜೀವಾಳ ಏನು ಹೇಳಿದರೆ ಅದು ಋಗ್ವೇದ, ಅದು ಯಜುರ್ವೇದ, ಏನು ವ್ಯತ್ಯಾಸ ಇಲ್ಲ. ಅದು ನಮ್ಮ ಪರಂಪರೆ, ನಮ್ಮ ಬ್ರಾಹ್ಮಣರ ಪರಂಪರೆ. ಅದು ನಾವು ವೈದಿಕವಾಗಿ ಯೋಚಿಸಬೇಕು. ಬೇರೆಲ್ಲ ಬಿಟ್ಬಿಡೋಳಿದ್ರೆ ಇಲ್ಲ ಅಂತ ಹೇಳೋದಲ್ಲ, ಬೇಕು. ಆದರೆ ಅದನ್ನು ನಾವು ವೈದಿಕವಾಗಿ ಯೋಚನೆ ಮಾಡುವಾಗ ನಾವೆಲ್ಲರೂ ಒಂದೇ. ಧಿಯೋ ಯೋನಃ ಪ್ರಚೋದಯಾತ್. ಮಾಡುವುದು ನಾನು ಮನೆಯಲ್ಲಿ ಜಪ, ಗಾಯತ್ರಿ ಮಂತ್ರ, ಪಟ್ವೆಟ್ನಾರೆ ಅವರೊಬ್ಬರೇ ಮಾಡೋದು. ಅವರಿಗೆ ನನಗೆ ಒಳ್ಳೆಯದಾಗ್ತದೆ ಅಂತ ಮಾಡೋದು. ಅದರಲ್ಲಿ ಒಳಗಿರುವಂಥದ್ದು ನಹ, ಒಬ್ಬಲ್ಲ, ಬಹುವಚನದ ಪ್ರಯೋಗ. ನಹ ನಮಗೆಲ್ಲರಿಗೂ ಸಹ ಧೀಶಕ್ತಿಯನ್ನು ಕೊಡಲಿ ಭಗವಂತ ಅಂತ, ಪ್ರಚೋದಿಸಲಿ ಅಂತ. ಎಲ್ಲರನ್ನೂ ಒಳ್ಳೆಯದು ಮಾಡುವಂಥದ್ದೇ ಬ್ರಾಹ್ಮಣರದ್ದಾದಂತಹ ಒಂದು ವಿಶೇಷವಾದಂತಹ ಒಂದು ಸಂಸ್ಕಾರ. ಹಾಗಾಗಿ 1.5 ವರ್ಷ ಹಿಂದೆ ಚಿತ್ರಾಪುರ ಮಠದ ನೆರಳಲ್ಲಿ ನಾವು ಒಂದು ಗಾಯತ್ರಿ ಮಹಾಯಾಗವನ್ನು ಮಾಡಿದ್ದೆವು. ನಾವು ಮಾಡುವಾಗ ಅಲ್ಲಿ ಸಹ ಇಲ್ಲಿ ಹಾಗೇ ನಮ್ಮದು ಕಂಡೀಷನ್ ಇತ್ತು. ಏನು ಹೇಳಿದರೆ ಎಲ್ಲ ಬ್ರಾಹ್ಮಣ ವರ್ಗದವರು ಸೇರಬೇಕು, ಹೋಮಕ್ಕೂ ಸೇರಬೇಕು. ಹಾಗಾಗಿ ನಾವು ನಿಯಮ ಮಾಡಿದ್ದೇವೆ. ಅಲ್ಲಿ ಒಬ್ಬೊಬ್ಬ 4 ಪುರೋಹಿತರನ್ನು ಕನಿಷ್ಠ ಕೊಡಬೇಕು ಆ ಹೋಮಕ್ಕೆ, ಆ ದಿವಸಕ್ಕೆ ಅಂತ. ಹಾಗಾಗಿ ಅಲ್ಲಿ ಶಿವಳ್ಳಿಯವರು ಇದ್ದರು, ಕೋಟದವರು ಇದ್ದರು, ಹವ್ಯಕರು ಇದ್ದರು, ಸ್ಥಾನಿಕರು ಇದ್ದರು, ಚಿತ್ಪಾವನರು ಇದ್ದರು, ಕರಾಡಸ್ಥರು ಇದ್ದರು, ಎಲ್ಲರೂ ಇದ್ದರು. ನಾನು ಇದ್ದೆ. ನಾನು ಅದರ ವಿಚಾರದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡವ. ಹಾಗಾಗಿ ನಾವು ಒಂದು ನಿರ್ಣಯ ಮಾಡಬೇಕು. ನಾನು ಶಿವಳ್ಳಿ, ಹೆಮ್ಮೆಯಿಂದ ಹೇಳಬೇಕು. ಆಮೇಲೆ ನಾನು ಬ್ರಾಹ್ಮಣ, ಹೆಮ್ಮೆಯಿಂದ ಹೇಳಬೇಕು. ಆಮೇಲೆ ನಾನು ಹಿಂದೂ, ಅದರಲ್ಲಿ ಹೆಮ್ಮೆ ಬೇಕು ನಮಗೆ.
ಆಮೇಲೆ ಅದಕ್ಕಿಂತ ಹೆಮ್ಮೆ ನಾನು ಭಾರತೀಯ ಎನ್ನುವಲ್ಲಿರಬೇಕು. ಇದು ಕೆಳಗಿಂದ ಮೇಲೆ ಬಂದರೂ ಮೊದಲಾಗಿ ನಾವು ಭಾರತೀಯರು. ಈಗ ನಾವು ವಿದ್ಯೆ ಕಲಿತೇವೆ, ವಿದ್ಯೆ ಕಲಿತಾದ್ಮೇಲೆ ನಮಗೆ ಉದ್ಯೋಗ ಇಲ್ಲ ಅಂತ ನಾವೆಲ್ಲ ಹೋಗಿ ಅಮೇರಿಕಾದಲ್ಲಿ ಸೆಟ್ಲ್ ಆಗಿಬಿಡ್ತೇವೆ. ಭಾರತದ ಪರಿಸ್ಥಿತಿ ಏನು? ಇವತ್ತು ಭಾರತವನ್ನು ನಾವು ಬ್ರಾಹ್ಮಣರು ಬಿಟ್ಟೇ ಬಿಡುವುದಾ? ಮೊದಲು ಹೇಳಿದ ಆರ್ಯರಾಗಿ ನಾವು ವಲಸೆ ಹೋಗಿಕೊಂಡೇ ಬದುಕುವುದಾ? ನಮಗೆಲ್ಲ ಸಾಮರ್ಥ್ಯ ಉಂಟು. ಭಾರತವನ್ನು ಶ್ರೀಮಂತವಾಗಿ ಮಾಡಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ಉಂಟು. ಅಮೇರಿಕಕ್ಕೆ ಹೋಗಿದ್ದಾರೆ ಯಹೂದಿಗಳು, ಅಮೇರಿಕನ್ಸ್ ಬಹಳಷ್ಟಿದ್ದಾರೆ ಅಲ್ಲಿ. ಆದರೆ ಅಮೇರಿಕವನ್ನು ಆಳುವವರು ಯಹೂದಿಗಳು. ನಾವು ನೆನಪಲ್ಲಿಟ್ಕೊಳ್ಬೇಕು. ಅಲ್ಲಿಯ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂತ ಯಾರಿದ್ದಾರೆ ಅವರೆಲ್ಲ ಯಹೂದಿಗಳು. ಆದ್ದರಿಂದ ಇಸ್ರೇಲಿಗೆ ಸಪೋರ್ಟ್ ಮಾಡದೆ ಅಮೇರಿಕಕ್ಕೆ ಉಪಾಯ ಇಲ್ಲ. ನಾವು ಹಾಗೆ ನಮ್ಮ ಭಾರತದಲ್ಲಿ ಮಾಡಿದರೆ, ಭಾರತವನ್ನು ನಾವು ಯಾವತ್ತೂ ಶ್ರೀಮಂತವಾಗಿ ಉಳಿಸಬೇಕು ಅಂತಾದರೆ ಬ್ರಾಹ್ಮಣರೇ ಬೇಕು ಅಂತ ಆಗುವಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡಿದರೆ, ಭಾರತೀಯತೆಯಲ್ಲಿ ಇನ್ನು ಮುಂದೆಯೂ ಬ್ರಾಹ್ಮಣರೇ ಆಳ್ತಾರೆ. ಹಾಗಾಗಿ ನಾವು ಮೊದಲು ಭಾರತೀಯರಾಗಬೇಕು, ಆಮೇಲೆ ಹಿಂದೂಗಳಾಗಬೇಕು, ಆಮೇಲೆ ಬ್ರಾಹ್ಮಣರೆಣಿಸಬೇಕು, ಆಮೇಲೆ ಕೊನೆಗೆ ನಮ್ಮದಾದಂತಹ ಏನು ಸಣ್ಣ ಪಂಗಡ ಉಂಟು ಅದರೊಳಗೆ ನಾವು ಸೇರಿಕೊಳ್ಬೇಕು. ಹಾಗಿದ್ದರೆ ನಮ್ಮ ಭಾರತ ಮೇಲೆ ಬರ್ತದೆ. ಭಾರತ ಮಾತ್ರ ಮೇಲೆ ಬರೋದಲ್ಲ, ನಾವು ಬ್ರಾಹ್ಮಣರ ಮೇಲೆ ಬರ್ತೇವೆ. ಬ್ರಾಹ್ಮಣರು ಹಾಗೆ ಮೇಲೆ ಬರಲಿಕ್ಕೆ ಅದರಲ್ಲಿರತಕ್ಕಂಥ ಅಗ್ನಿಯೇ ಸಾಕ್ಷಿ. ಯಾಕೆ ಹೇಳಿದರೆ ಅವನನ್ನೇ ನಂಬಿಕೊಂಡು ನಾವು ಬದುಕಿದವರು. ಅಗ್ನಿ ಯಾವತ್ತೂ ಕೆಳಗೆ ಉರಿಯುವುದೇ ಇಲ್ಲ, ಮೇಲೆ ಉರಿಯುವುದು. ಮೇಲೆ ಉರಿಯುವುದು ಮಾತ್ರ ಅಲ್ಲ, ಮೇಲೆಯೇ ಕೊಂಡು ಹೋಗುವುದು. ಅಗಮ್ನಯತಿ ಇತಿ ಅಗ್ನಿ ಅಂತ ಚಲಿಸದೇ ಇರತಕ್ಕದ್ದನ್ನು ಚಲಿಸ್ತದೆ. ಆದ್ದರಿಂದ ನಮ್ಮಲ್ಲಿ ಬೈಕ್ ಓಡಬೇಕಾದ್ರೂ ಅದಕ್ಕೆ ಪೆಟ್ರೋಲ್ ಹಾಕ್ತೇವೆ, ಅದಕ್ಕೆ ಬೆಂಕಿ ಹಿಡಿಯುತ್ತದೆ. ಆ ಬೆಂಕಿ ಓಡಿಸುವುದು ನಮ್ಮನ್ನು ಅಷ್ಟೇ. ವಿಮಾನ ಓಡೋದು ಹಾಗೆ, ರಾಕೆಟ್ ಓಡೋದು ಹಾಗೆ, ಉಪಗ್ರಹ ಮೇಲೆ ಸೇರಿಸೋದು ಹಾಗೆ. ಹಾಗಾಗಿ ಅಗ್ನಿಯ ಹಾಗೆ ನಾವು ಮೇಲಕ್ಕೇರುವವರಾಗಬೇಕು. ಯಾರು ಕೆಳಗಿದ್ದಾರೆ ಅವರನ್ನು ಮೇಲೆ ಎತ್ತುವವರಾಗಬೇಕು. ಆ ಮೂಲಕವಾಗಿ ನಮ್ಮ ಬ್ರಾಹ್ಮಣ್ಯ ಎನ್ನುವುದು ಭಾರತದಲ್ಲಿ ಗಟ್ಟಿಯಾಗಬೇಕು. ಭಾರತದಲ್ಲಿ ಗಟ್ಟಿಯಾಗುವ ಮೂಲಕ ಭಾರತ ಇಡೀ ಜಗತ್ತಲ್ಲಿ ಗಟ್ಟಿಯಾಗಬೇಕು. ಅದರ ಮೂಲ ಬೆಳ್ತಂಗಡಿಯ ಮಹಾಸಭಾದಿಂದ ಶರತ್ ಕೃಷ್ಣ ಪಟ್ವೇಟ್ನಾಯರ ವಿಶೇಷವಾದಂತಹ ಅಧ್ಯಕ್ಷತೆಯಿಂದ ಧನಂಜಯ ರಾವ್ ಅವರ ಕಾರ್ಯದರ್ಶಿತ್ವದಿಂದ ಆರಂಭ ಆಗಲಿ, ಮುಂದುವರಿಯಲಿ. ಅಂತಹ ಸಾಮರ್ಥ್ಯ ಕ್ಷೇತ್ರಾಧಿದೇವತೆಯಾದಂತಹ ಜನಾರ್ದನ ಕೊಡಲಿ. ಅದರೊಟ್ಟಿಗೆ ನಮ್ಮ ದುರ್ಗಾ ಪರಮೇಶ್ವರಿ ಅವನ ಹೆಂಡತಿ ಕೈ ಜೋಡಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿತೇನೆ. ಜಗದಂಬಾರ್ಪಣೆ. ವೇದಗಳ ಜ್ಞಾನವನ್ನು ಹೃದಯದಲ್ಲಿ ಹೊತ್ತು ಸಂಸ್ಕೃತಿ ಸಂಪ್ರದಾಯಗಳ ಸೊಗಡನ್ನು ಸಾರುವ ಪೂಜ್ಯರೇ, ನಿಮ್ಮ ಜ್ಞಾನಮಯ ಮಾತುಗಳು ನಮಗೆ ದಾರಿದೀಪ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಪ್ರೇರಣೆಯ ಶಕ್ತಿ. ನಮ್ಮ ಸಂತಸದಲ್ಲಿ ಜೊತೆಯಾಗಿ ನಿಂತ ಪೂಜ್ಯನ್ಯರಿಗೆ ಸಾದರ ಪ್ರಣಾಮಗಳು. ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ನಮ್ಮ ಅಡೂರು ವೆಂಕಟರಾಯರಿಗೆ ಸಲ್ಲುತ್ತದೆ. ಅದೇ ರೀತಿ ಸೋಮಂದಡ್ಕದ ಶ್ರೀ ಪರಶುರಾಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿಯೂ ಸೇವೆಸಲ್ಲಿಸಿದಂಥ ಶ್ರೀಯುತರು, ಯಾರು ಒಂದುಗೂಡಿದರೂ ಬ್ರಾಹ್ಮಣರು ಒಟ್ಟುಗೂಡುವುದಿಲ್ಲ ಎನ್ನುವ ಮಾತಿದ್ದ ಕಾಲದಲ್ಲಿ ತಮ್ಮಿಂದಾದಷ್ಟು ಬ್ರಾಹ್ಮಣರನ್ನು ಒಟ್ಟು ಸೇರಿಸಿ ಬ್ರಾಹ್ಮಣ ಸಭಾವನ್ನು ಹುಟ್ಟುಹಾಕಿದ ಕೀರ್ತಿಶೇಷ ಪಡ್ವೇಟ್ನಾಯರಿಗೆ ಹಾಗೂ ನಮ್ಮ ಅಡೂರು ವೆಂಕಟರಾಯರಿಗೆ ಸಲ್ಲುತ್ತದೆ. ಈ ಹಿರಿಯ ಚೇತನವನ್ನು ನಮ್ಮ ಸಭಾದ ಪರವಾಗಿ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸ್ವಾಮಿ, ಆನಂತರ ನೀವು ಮಾತಾಡಿ. ಮೊದಲು ನಿಮ್ಮನ್ನು ಗೌರವಿಸುವಂಥ ಕೆಲಸ ಇದೆ, ಅದು ನಮ್ಮ ಜವಾಬ್ದಾರಿ. ಅಡೂರು ವೆಂಕಟರಾಯರು ನಮ್ಮ ತಾಲೂಕಿನ ಮದ್ಯ ವ್ಯಸನಿಗಳನ್ನು ಬಿಡಿಸುವಂತಹ, ಮದ್ಯ ವ್ಯಸನ ಮುಕ್ತರನ್ನಾಗಿಸುವಂಥ ದೊಡ್ಡ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದಂಥ ಒಬ್ಬ ಧೀಮಂತ ವ್ಯಕ್ತಿ ಅಡೂರು ವೆಂಕಟರಾಯರು. ಬೆಳ್ತಂಗಡಿ ತಾಲೂಕು ಬ್ರಾಹ್ಮಣ ಸಭಾವನ್ನು ಈವರೆಗೂ ಮುಂದುವರೆಸಿದ ತಾವು ನಮಗೆ ಮಮತೆಯ ನೆರಳು. ನಿಮ್ಮ ಜೀವನದ ಅನುಭವ, ಜ್ಞಾನ ಮತ್ತು ಮೌಲ್ಯಗಳಿಂದ ನಮ್ಮನ್ನು ಉತ್ತಮ ದಾರಿಯಲ್ಲಿ ನಡೆಸಿದ್ದೀರಿ. ನಿಮ್ಮ ಮಾತುಗಳಲ್ಲಿ ಅನುಭವದ ಸಾರವಿದೆ. ನಿಮ್ಮ ಆಶೀರ್ವಾದದಲ್ಲಿ ಬದುಕಿನ ಬಲವಿದೆ. ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಜೀವನ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಿದ ನಿಮ್ಮ ಸಾನ್ನಿಧ್ಯ ನಮಗೆ ಹೆಮ್ಮೆ ಹಾಗೂ ಪ್ರೇರಣೆಯ ವಿಷಯವಾಗಿದೆ. ನಿಮ್ಮ ಸೇವೆ, ಸಾಧನೆ ಮತ್ತು ಮಾರ್ಗದರ್ಶನವನ್ನು ಸ್ಮರಿಸುತ್ತಾ ನಿಮಗಿದು ಹೃತ್ಪೂರ್ವಕ ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಗುರುಗಳು ಸಾಲಿಗ್ರಾಮದ ನರಸಿಂಹದೇವರು, ಹಾಗೆ
ಮುಂಡಾಜೆ ಪರಶುರಾಮ ದೇವರು ನನ್ನ ಜೀವನದ 30-35 ವರ್ಷ ಪರಶುರಾಮ ದೇವರ ಸೇವೆಯಲ್ಲಿ ತೊಡಗಿದ್ದೇನೆ. ಈ ಕ್ಷೇತ್ರದ ಜನಾರ್ದನ ಸ್ವಾಮಿ ನಾವೆಲ್ಲರಿಗೂ ಬೆಳ್ತಂಗಡಿ ತಾಲೂಕಿನವರಿಗೆಲ್ಲ ರಾಜ್ಯದವರಿಗೆ ಕ್ಷೇತ್ರ ಮಂಜುನಾಥ ಸ್ವಾಮಿ. ಯಾಕೆಂದರೆ ರಾಧಾಕೃಷ್ಣ ಹೇಳಿದ ಹಾಗೆ ಧರ್ಮಸ್ಥಳಕ್ಕೂ ನನಗೂ ಸಾಕಷ್ಟು 74ರಿಂದ ಆ ಸಂಬಂಧ ಇದ್ದದರಿಂದ ಆ ಸ್ವಾಮಿಯ ಬಲದಿಂದವೇ ನಾನು ಕೂಡ ಸಮಾಜದಲ್ಲಿ ಒಬ್ಬ ಗುರುತಿಸಲ್ಪಟ್ಟವ. ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮ, ಹಾಗೆ ಕೊಳ್ಳಲ್ಲಿ ರಾಜರಾಜೇಶ್ವರಿ, ಇವರೆಲ್ಲರೂ ಕೂಡ ನಮ್ಮ ಅಮ್ಮ ಇದ್ದ ಹಾಗೆ. ವೇದಿಕೆಯಲ್ಲಿ ಇಲ್ಲಿವರೆಗೆ ನನ್ನ ಅಧ್ಯಕ್ಷರೇ ಇದ್ದರೂ ಕೂಡ ಇನ್ನು ಮುಂದೆ ಅಧ್ಯಕ್ಷರಾಗಿರುವಂಥ ಗೌರವಾನ್ವಿತ ಶರತ್ಕೃಷ್ಣ ಪಡವಟ್ನಾಯರೇ ಇವತ್ತು ಆಶೀರ್ವಚನ ನೀಡಿ ಈ ನಮ್ಮ ಇವತ್ತಿನ ಕಾರ್ಯಕ್ರಮ ಉದ್ಘಾಟಿಸಿದಂಥ ಗೌರವಾನ್ವಿತ ಕಟೀಲ್ ಆಸರಣರೇ, ವೇದಿಕೆಯಲ್ಲಿ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಂಥ ಎಲ್ಲ ಬಂಧುಗಳೇ, ಪುರೋಹಿತ ವರ್ಗದಿಂದ ಸೇರಿಸಲ್ಪಟ್ಟಂಥ ಇಲ್ಲಿರುವಂಥ ಎಲ್ಲ ವಿಪ್ರಶ್ರೇಷ್ಠರು, ನಾವೆಲ್ಲ ಮೂಡ್ಲಾಗಿಯವರು. ನಮಗೆಲ್ಲ ನಾವು ಮಂಗಳೂರಿಗೆ ಹೋದರೆ ನಮ್ಮನ್ನು ಮೂಡ್ಲಾಗಿಯವರು ಅಂತ ಹೇಳ್ತಾರೆ, ನಾವು ಅವರನ್ನು ಪಡ್ಲಾಗಿನವರು ಅಂತ ಹೇಳ್ತೇವೆ. ನಾನು ಪಡ್ಲಾಗಿನ ಮಂಗಳೂರಿಗೆ ಹೋದಾಗ ಏನಾಗ್ತಾಯಿತ್ತು ಅಂತೇಳಿದರೆ ಅಲ್ಲಿ ನಮ್ಮ ಕೂಟಮ ಜಗತ್ತಿನ ಕಾರ್ಯಕ್ರಮಗಳು ಒಳ್ಳೆಯದಾಗಿ ನಡೀತಾ ಇತ್ತು. ಮಂಗಳೂರು ಬಂಟ್ವಾಳ ಎಲ್ಲ ಬೆಳ್ತಂಗಡಿ ಬಂದರೆ ಅದು ಇರಲಿಲ್ಲ. ಹಾಗೆ ನನ್ನ ಹತ್ರ ಕೇಳಿ ಎತ್ತ ಮರೆ ನಿಮ್ಮಲ್ಲಿ ಇಲ್ವೋ ಅಂತೇಳಿ. ನಮಗೂ ಏನಾಗಿತ್ತು ಅಂದರೆ ಅವರು ಹೇಳುವಾಗ 30-40 ವರ್ಷ ದುಡಿಯುವ ಸಮಯ, ಆಗ ಇದಕ್ಕೆಲ್ಲ ಚಿಂತನೆ ಮಾಡುವಂಥದ್ದು ಇರಲಿಲ್ಲ. ಅಂತೂ ಕೆಲವರು ಹುಡುಗರ ಒಂದು ಅಪೇಕ್ಷೆ ಹಾಗೆ 1998ರಲ್ಲಿ ಕೂಟಮ ಜಗತ್ತನ್ನು ಪ್ರಾರಂಭ ಮಾಡಬೇಕು ಬೆಳ್ತಂಗಡಿಯಲ್ಲಿ ಅಂತ ಆಯಿತು. ಆಗ ನನ್ನೊಬ್ಬರು ಮಿತ್ರರು ಉಜಿರೆಯ ಕಾರ್ಯದರ್ ಹೇಳಿದ್ರು, ಎತ್ತ ಮಾರ್ರೆ ಕೂಟಮ ಜಗತ್ತು ಪ್ರಾರಂಭ ಅಲ್ಲ, ಬ್ರಾಹ್ಮಣ ವೇದಿಕೆ ಮಾಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಮರೆ ಮುಂಚೆ ನಾವು ಕೂಟಮ ಜಗತ್ತಿನವ್ರು ಸೇರುವ, ಆಮೇಲೆ ಬ್ರಾಹ್ಮಣರ ಬಗ್ಗೆ ಚಿಂತನೆ ಮಾಡೋದು. ನಾವು ಸೀದಾ ಹೋಗಿ ಬ್ರಾಹ್ಮಣರು ಅಂತ ಹೇಳಲಿಕ್ಕೆ ಹೋದರೆ ನಮ್ಮ ಅಸ್ತಿತ್ವವೇ ನಮಗೆ ಗೊತ್ತಿಲ್ಲ, ನಾವು ಮಾಡಲಿಕ್ಕೆ ಆಗೋದಿಲ್ಲ, ನೋಡುವ ಅಂತ ಹೇಳಿದೆ. 98ರಿಂದ ನಾವು 2 ವರ್ಷದಲ್ಲಿ ನಮ್ಮ ಒಂದು 255 ಮನೆಗಳ ಕೈಪಿಡಿ ಮಾಡಿದೆವು. ಮಾಹಿತಿ ಕೋಟ ಬ್ರಾಹ್ಮಣರ ಮನೆ ನಮ್ಮ ಸಾಲಿಗ್ರಾಮದಿಂದ ಇದು ಈಶಾನ್ಯ ಭಾಗ ಬೆಳ್ತಂಗಡಿಗೆ ನಾನು ತಗೊಂಡದ್ದು ಕಡೂರು ದ್ಯಾವರ, ಅಲ್ಲಿಂದ ಹಿಡಿದು ಅದು ಹೀಗೆ ಆಗ್ನೇಯ ಆಗಿ ಕಡೆಗೆ ವಾಯುವ್ಯಕ್ಕೆ ಆಗಿ ತೆಗ್ಗಕಾರಂದರೆ ಎಂಡೆ ಆಗುವಾಗಿ 250 ಮನೆಗಳು ಮಾಡಿದ್ದು. ನಾನು ಧನಂಜಯ ಕುಮಾರಿಗೆ ಹೇಳಿದೆ, ನಮ್ಮ ಬ್ರಾಹ್ಮಣರದೊಂದು ಆಗಬೇಕು ಮಾರ್ರೆ, ಇದು ಕೋಟದವರಿಗೆ ಕೋಟದವ ಹೇಳೋದು, ಶಿವಳ್ಳಿಯವರಿಗೆ ಶಿವಳ್ಳಿಯವ ಹೇಳೋದು ಆಮಂತ್ರಣ ಆಗಬಾರ್ದು. ಆಮಂತ್ರಣ ಆಯಾ ಏರಿಯಾದಲ್ಲಿ, ಈಗ ನಮ್ಮ ಮುಂಡಾಜಿಯಲ್ಲಿ ನಾವು ಕೇವಲ 3-5 ಮನೆಗಳಿರೋದು, ಉಳಿದದೆಲ್ಲ ಚಿತ್ಪಾವನರ ಮನೆ ಇರೋದು, ಕರಾಳಸರ ಮನೆ ಇರೋದು. ನಮಗೆ ಕೋಟದ ಮನೆ ಹೇಳಿದ ಅಥವಾ ಚಿತ್ಪಾವನ ಮನೆ ಹೇಳಿದ ಅಂಥೇಳಿ ಅಲ್ಲ, ಅದು ಆ ಏರಿಯಾಕ್ಕೆ ಹೊಂದಿಕೊಂಡು ಯಾರು ಅಲ್ಲಿ ಇರ್ತಾನೆ ನೇತೃತ್ವ ಅವ ಹೇಳುವಾಗ ಆಗಬೇಕು ಅಂತೇಳಿ ಮುಂದೆ ನೋಡುವ ಅಂತ ಹೇಳುವಂಥದ್ರಲ್ಲಿ ಮುಂದೆ ಉಳಿದೆ. ನಾನು ಶರತ್ಕೃಷ್ಣ ಪಡವಟ್ನಾಯರ ಹತ್ರ ಒಂದು ಅಪೇಕ್ಷೆ ಪಡುವಂಥದ್ದು, ಒಟ್ಟು ಬ್ರಾಹ್ಮಣರ ಒಂದು ಪುಸ್ತಕ ಆಗಬೇಕು. ಅದರಲ್ಲಿ ಕೋಟದ ಆದಕೊಳ್ಳೆ ಚಿತ್ವಾನ ಬರಲಿ ಅಥವಾ ಕರಾಳಸ್ಥ ಬರಲಿ ಅಥವಾ ಸ್ಥಾನಿಕ ಬರಲಿ, ಆಮಂತ್ರಣ ಕೊಡುವ ಆಯಾಯ ಏರಿಯಾದವ ಆಗಬೇಕು, ಅವ ಯಾವನೇ ಆಗಲಿ. ಇದು ಒಂದು ಅಪೇಕ್ಷೆ ನನ್ನಿಂದ ಆಗಲಿಲ್ಲ. ಈಗ 98ರಲ್ಲಿ ಪ್ರಾರಂಭ ಆದ ಕೂಟಮ ಜಗತ್ತು 2007ರವರೆಗೆ ನಾನೇ ಅಧ್ಯಕ್ಷನಾಗಿದ್ದೆ, 9 ವರ್ಷ ಅಧ್ಯಕ್ಷ ಆಗಿದ್ದೆ. ಇನ್ನೂ ನೀವೇ ಅಧ್ಯಕ್ಷರಾಗಿರಬೇಕು ಅಂತ ಹೇಳಿದರೆ, ಹಾಗೆ ಹೇಳಿದೆ, ಮರೆ ನಿಂತ ನೀರು ಭಾಳ ಸಮಯ ನಿಂತಿರುವಂಥ ಕುಳಿತದೆ, ಮುಂದೆ ಆಗಬೇಕು ಅಂತ ಹೇಳಿದಾಗ ರಾಧಾಕೃಷ್ಣ ಹೊರಡರು ಆದರು. ಆಗ ನನಗೆ ಸ್ವಲ್ಪ ಬಿಡು ಸಿಕ್ಕಿತ್ತು. ನಾನು ಸುಮ್ಮನೆ ಚಿಂತನೆ ಮಾಡಿದೆ, ಈಗಾದರೂ ನಾವು ಬ್ರಾಹ್ಮಣರ ಬಗ್ಗೆ ವೇದಿಕೆ ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿ ನನಗೆ ಮಾತಾಡಿಸ ಶರತ್ರಣ್ಣ ಹೇಳಿದ ಹಾಗೆ ವಿಜಯರಾಘವ ಪಡವಟ್ನಾಯರು ಮತ್ತು ನಾನು 56ರಿಂದ 61ರವರೆಗೆ ಕ್ಲಾಸ್ಮೇಟ್ಸು. ಅವ್ರದ್ದು BI, ನಂದು BE. ಅಂದರೆ ನಮ್ಮ ಹತ್ತಿರ ನಮ್ಮ ಇದು ಕೂಡ ಇತ್ತು, ಬೆಂಚುಗಳು ಕೂಡ ಇತ್ತು. ನಾವು ಒಳ್ಳೆಯ ಮಿತ್ರರಾಗಿದ್ದೆವು, ಪರಸ್ಪರ ಗೌರವವನ್ನು ಕೊಡ್ತಾಯಿದ್ದೆವು. ಪಡವಟ್ನಾಯರು ಆಗಿನ ಕಾಲದಲ್ಲಿ ಅಡೂರು ವೆಂಕಟರಾಯ ಗೌರವ ಕೊಡುವಂಥದ್ದು ಅದು ಸುಲಭದಲ್ಲ. ಆ ಮನೆತನದ ಗೌರವ ಅವರು ನಮಗೆ ಕೊಟ್ಟಿದ್ದಾರೆ. ನಾನು ಆಗ
ಶುರಿಗೆ ವಿಜಯಣ್ಣ ಕೇಳಿದ್ರು, ಹೀಗೆಲ್ಲ ಉಂಟಲ್ಲ ವಿಜಯಣ್ಣ ಎಂತ ಅದು ಮಾಡ್ಬೋದಾ ಅಂಥೇಳಿ. ಮಾಡಬೇಕು ಮಾರ್ರೆ, ಮಾಡಬೇಕು ನೋಡ. ನಾನು ಕರೀತೇನೆ 2-3 ಮುಂಡಾಜೆಯ ಶ್ರೀಧರ್ ಬಿಡೆಯವರನ್ನು ಕರೆದರು. ಆಗ ನಾನು ಧನಂಜಯರ ಹತ್ರ ಕೇಳಿದೆ. ಧನಂಜಯ ನೀರು ನಿಖಲು ಪುಣ್ಯ ಬರುವ ಮಾರ್ರೆ ഞാൻ ಅಂದರೆ ಎಡ್ಡೆ ಅಂತೇಳಿದರು. ಅರುಣ್ರು, ಯೋಗೀಶ್ ಬಿಡೆಯೋ, ಕಾಂತಾಜೆ ಈಶ್ವರ ಭಟ್ರು ಇವರನ್ನೆಲ್ಲ ರಕ್ಷಾ ಸಿಮೆಂಟಿನ ಗೋವಿಂದ ಭಟ್ರು ನಾವೆಲ್ಲ ಸೇರಿ ದೇವಸ್ಥಾನ 3-4 ಮೀಟಿಂಗ್ ಮಾಡಿದ್ದೇವೆ ವಿಜಯದಲ್ಲಿ. ಮಾಡಿ ಕಡೆಗೆ ಆಗೋ ಒಂದು ದಿವಸ 12ನೇ ಇಸ್ವಿಯಲ್ಲಿ ಮಾಡೋದು ಅಂತಾಯಿತು. ಎಲ್ಲರ ಅಪೇಕ್ಷೆ ಪಡವಟ್ನಾಯರು ಅಧ್ಯಕ್ಷರಾಗಬೇಕು ಅಂತೇಳಿ. ಪಡವಟ್ನಾಯರು ಅಧ್ಯಕ್ಷರಾದದ್ದು. ಆಗ ಗೌರವ ಅಧ್ಯಕ್ಷ ಇಲ್ಲ ಅಂತ ಪಡವಟ್ನಾಯರು ಹೇಳಿದ್ದು. ನಾನು ಹೇಳಿ ಗೌರವಾಧ್ಯಕ್ಷ ನೀವು ಆಗಿ ಅಂತೇಳಿ. ನಾನು ಇದು ಆಗೋದಿಲ್ಲ ಅಂತೇಳೋ. ಇಲ್ಲ ನೀವೇ ಅಧ್ಯಕ್ಷ ಹಾಗೆ ಹೇಳಿ, ನೀವು ಕಾರ್ಯಾಧ್ಯಕ್ಷರಾಗ್ತೀರಿ ಅಂತಾದರೆ ನಾನು ಆಗ್ತೇನೆ, ಆಗಲಿ ಹಾಗಾದ್ರೆ ನಡೀಲಿ ಅಂತೇಳಿ. ಹಾಗೆ ನಾನು ಕಾರ್ಯಾಧ್ಯಕ್ಷ ಆದೆ. ಧನಂಜಯರು ಕಾರ್ಯದರ್ಶಿಗಳೇ ಆದರು. ಎಲ್ಲರೂ ಉಪಾಧ್ಯಕ್ಷರು ಒಂದೊಂದು ಪಂಗಡದ ಒಬ್ಬೊಬ್ಬರು ಆಗಿದ್ದಾರೆ. ನಾವು ಒಳ್ಳೆ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಯಾವಾಗ ನನಗೆ ವೈಯಕ್ತಿಕವಾಗಿ ಪರಶುರಾಮ ದೇವಸ್ಥಾನದ ಜವಾಬ್ದಾರಿ ಅದನ್ನು 2009ರಿಂದ 2020ರವರೆಗೆ ನಾನು ಅದರಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದೇನೆ. ಯಾಕಂತೇಳಿದರೆ ನಾನು ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಊರುಗಳು ಹೋಗಿ ಅಲ್ಲಲ್ಲಿ ಬ್ರಹ್ಮಕಲಶ ಮತ್ತು ಇದರಲ್ಲಿ ತೊಡಗಿಸಿಕೊಂಡವನಿಗೆ ನನ್ನ ಊರಿನ ದೇವಸ್ಥಾನ ಒಳ್ಳೆಯದು ಆಗಬೇಕಲ್ಲ, ನಾನು ತೊಡಗಿಸಿಕೊಳ್ಬೇಕಲ್ಲ ಎಂಬ ದೃಷ್ಟಿಯಿಂದಾಗಿ ಊರಿನವರು ಅಪೇಕ್ಷೆ ಪಟ್ಟರು, ಅವರು ಸಹಕಾರ ಕೊಟ್ಟರು. ಆದ್ದರಿಂದಾಗಿ ಆ ದೇವಸ್ಥಾನವನ್ನು 2.5 ವರ್ಷದೊಳಗೆ 2015ಕ್ಕೆ ಬಿಚ್ಚಿಸಿದ್ದನ್ನು 2018ಕ್ಕೆ ಒಂದು 3 ಕೋಟಿ ರೂಪಾಯಿ ನಮಗೆ ಸಂಗ್ರಹ ಆಗಿದೆ. ಅದರ ದೇವಸ್ಥಾನವನ್ನು ಒಂದು ಶಿಲಾಮಯ ಗರ್ಭಗುಡಿಯ ನಿರ್ಮಾಣ ಮಾಡಲಿಕ್ಕೆ ಆಗಿದೆ. ಅಲ್ಲಿವರೆಗೆ ನನಗಿಂದ ತೊಡಗಿಸಿಕೊಳ್ಳಲಿಕ್ಕೆ ವಿಶೇಷವಾಗಿ ಆಗಲಿಲ್ಲ. 13-14 ಸಾಲದಕ್ಕೆ ನನ್ನ ಧರ್ಮಪತಿಯು ಕೂಡ ನನ್ನನ್ನು ಬಿಟ್ಟು ಹೋದರು. ದೇವಸ್ಥಾನ ಕೆಲಸವನ್ನು ಆ ಸಮಯದಲ್ಲಿ ನಾನು ಮಾಡಬೇಕಾಯಿತು. ಆಗ ನಾನು ಪಡವಟ್ನಾಯರನ್ನು ಕೇಳಿದೆ, ಹೌದು ನಾವು ಇದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಪಡವಟ್ನಾಯರು ಯಾಕೋ ಅವರ ಸಮಯ ಆಗಿತ್ತು, ಅವರು ವಿಜಯಗೌಡ ಪಂಡ್ಯ ನೀತಿ ಬಂದು ಖಂಡಿತ ನನಗೆ ಇದು ನಾನು ಇನ್ನೂ ಬೇಡ. ಧನಂಜಯ ಹೇಳಿದೆ, ಇದು ನಿಖಲು ನಂಬಾರತ್ತ ಏನು ರಿಸೈನ್ ನಂಬೋಳ ಅಂತ ಕೇಳಿ. ಇದೆಲ್ಲ ಮಾರೇ ನಾನು ಮಾಡ್ತೇನೆ, ನೀವು ಹಾಗೆಲ್ಲ ಮಾಡಬೇಡ, ಮಾಡ್ತೇನೆ. ಸಮಯ ಕೂಡಿ ಬಂತು ಅದು ಅಂತ ಗಳಿಸಿ. ಅದು ದೇವಸ್ಥಾನದ ಪಡವಟ್ನಾಯರು ಹೇಳಿದ್ದು ಸರಿ. ದೇವಸ್ಥಾನದ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿಸಿಕೊಂಡಾಗ ಪಡವಟ್ನಾಯರಿಗೂ ಸ್ವಲ್ಪ ಧೈರ್ಯ ಬಂತು ಅಂತ ಕಾಣ್ತಾ. ಇಲ್ಲ ಧೈರ್ಯ ಇಲ್ಲದೇನೆ ಅಲ್ಲ, ಆದರೆ ಅವರಿಗೆ ಹೌದು ನಾನು ನಾಯಕತ್ವವನ್ನು ವಹಿಸಿಕೊಳ್ಳುವಂಥ ಅನಿವಾರ್ಯತೆ ಉಂಟು ಅಂತ ಹೇಳುವಂಥ ಪಡವಟ್ನಾಯರು ಅದನ್ನು ವಹಿಸಿಕೊಳ್ಳಿ ಒಪ್ಪಿಕೊಂಡಿದ್ದರಿಂದ ಇವತ್ತು ಕಟೀಲ್ ಆಸರಣ್ಣರ ಒಂದು ಇರುವಿಕೆಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಗಿದೆ. ಸಂತೋಷ ಆಗಿದೆ. ಕೂಡ ಈ ಕಾರ್ಯಕ್ರಮ ಇನ್ನು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತೇಳಿ ನಾನು ಎಲ್ಲ ಅಧ್ಯಕ್ಷರ ಸಹಿತ ಕಾರ್ಯದರ್ಶಿಯವರು, ನಮ್ಮ ಕಾರ್ಯದರ್ಶಿಯವರು, ನಿಮ್ಮ ಕಾರ್ಯದರ್ಶಿಯವರು, ಇನ್ನು ಕೆಲವರು ನಮ್ಮೊಟ್ಟಿಗೆ ಇದ್ದವರು ಇದ್ದಾರೆ. ನಮಗೆ ಹಳೆಬರು ಮಾತ್ರ ಕೆಲವರು ಇಲ್ಲ. ಪಡವಟ್ನಾಯರಿಗೆ ಮತ್ತು ಎಲ್ಲ ಉಪಾಧ್ಯಕ್ಷರು ಅಧ್ಯಕ್ಷಗಳೇ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ. ನಿಮ್ಮಿಂದಾಗಿ ಬೆಳ್ತಂಗಡಿಯ ಬ್ರಾಹ್ಮಣ ಸಭಾ ವೇದಿಕೆ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಎಂಬ ಕೀರ್ತಿ ಬರಲಿ ಅಂತೇಳಿ ನಾನು ದೇವರ ಹತ್ರ ಬೇಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಆದರೆ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಉಂಟು. ಬೇಕಾದಷ್ಟು ವಿಚಾರವನ್ನು ಆಸರಣರು ಹೇಳಿದ್ದಾರೆ. ನಾವಿವತ್ತು ಪೌರೋಹಿತ್ಯದಲ್ಲಿ ಇದ್ದೇವೆ, ದೇವಸ್ಥಾನ ಆಡಳಿತ ಮುಕ್ತರಿದ್ದೇವೆ, ಅರ್ಚಕರಿದ್ದೇವೆ, ವಕೀಲರಿದ್ದೇವೆ, ಡಾಕ್ಟರಿದ್ದೇವೆ, ವ್ಯಾಪಾರಸ್ಥರಿದ್ದೇವೆ. ನಾವು ಇಲ್ಲದ ಫೀಲ್ಡ್ ಯಾವುದೂ ಇಲ್ಲ. ಯಾವ ಫೀಲ್ಡ್ ಉಂಟು ನಾವಿಲ್ಲ. ನಾವು ಬಳಸಲಿಕ್ಕೂ ತಯಾರು, ಎಂಜಿಲ್ ಎಲೆ ತೆಗಿಲಿಕ್ಕೆ ಕೂಡ ತಯಾರು. ಯಾರಾದರೂ ಒಬ್ಬರು ಎಂಜಿಲ್ ತೆಗಿಲಿಕ್ಕೆ ಹೆಂಚಿನ ಅಂತ ಹೇಳಿದರೆ ನಾವು ಇಲ್ಲ, ನಾವು ತಯಾರೋದಕ್ಕೆ. ನಮಗೆ ಅದರಲ್ಲಿ ಏನು ಖುಷಿ ಆಗುವುದಿಲ್ಲ. ಎಂಜಿಲ್ ಎಲೆ ತೆಗೆಯುವುದರಲ್ಲಿ ಅದು ಯಾರದೇ ಆಗಲಿ ನಾವು ತೆಗೆಯೋದಕ್ಕೆ ನಮ್ಮಲ್ಲಿ ಏನು ಇದಾಗೋದಿಲ್ಲ. ಆದರೆ ಪ್ರತಿಯೊಂದು ಉದ್ಯೋಗಕ್ಕೂ ಕೂಡ ಅದರದ್ದೇ ಆದಂಥ ಒಂದು ನೈತಿಕ ಬೆಲೆ ಉಂಟು. ಅದು ಡಾಕ್ಟ್ರುಗಳಿಗುಂಟು, ವಕೀಲರಿಗುಂಟು, ಒಬ್ಬ ವಿದ್ಯುತ್ ಕಾಂಟ್ರಾಕ್ಟರ್ದಾರನಿಗುಂಟು, ಅರ್ಚಕನಿಗುಂಟು, ಪೂರೈಸರಿಗಳು ಕೂಡ ಉಂಟು. ಆ ನೈತಿಕತೆ ಆ ಉದ್ಯೋಗಕ್ಕೆ ನ್ಯಾಯವನ್ನು ಒದಗಿಸುವಂಥದ್ದು. ಆ ಉದ್ಯೋಗಕ್ಕೆ ನ್ಯಾಯವನ್ನು ಒದಗಿಸುವುದಾಗ
ನಾವು ಅಲ್ಲಿ ಏನು ಆ ಉದ್ಯೋಗದ ಪರಿಮಿತಿ ಎಷ್ಟಿದೆ, ನ್ಯಾಯ ಎಷ್ಟಿದೆ ಅದರಲ್ಲಿ. ನಾವು ಯಾರಿಂದಾದರೂ ಈಗ ಪುರೋಹಿತರು ಮುಂಚೆ ದುಡ್ಡು ತಗೊಳ್ಳೋದಿಲ್ಲ, ಅವರೆಲ್ಲ ಕೆಲಸ ಆದ ಮೇಲೆ ತಗೊಳ್ಳುವಂಥದ್ದು. ದಕ್ಷಿಣೆ ಕೂಡ ಕೊಡೋದು ನಾವು ಎಲ್ಲ ಕಡೆ. ಆದರೆ ಹೆಚ್ಚಿನ ಉದ್ಯೋಗಗಳಲ್ಲಿ ಮುಂಚೆ ಮುಂಗಡ ಸಿಗ್ತದೆ, ವಕೀಲರಿಗೂ ಮುಂಗಡ ಸಿಗ್ತದೆ, ಡಾಕ್ಟ್ರಿಗೆ ಸಿಗ್ತದೆ, ಕಾಂಟ್ರಾಕ್ಟರ್ದಾರಿಗೂ ಸಿಗ್ತದೆ ಮುಂಚೆ ದುಡ್ಡು. ಆ ದುಡ್ಡು ತಗೊಂಡದ್ದಕ್ಕೆ ಒಂದು ನ್ಯಾಯ ಅಂತೇಳಿ ಉಂಟು. ಆಗ ಸಮಾಜ ನಮ್ಮನ್ನು ಗುರುತಿಸ್ತದೆ, ಸಮಾಜ ನಮ್ಮನ್ನು ಒಪ್ತದೆ, ಸಮಾಜ ನಮ್ಮ ದೂಷಿಸುವುದಿಲ್ಲ. ಒಬ್ಬ ದೇವಸ್ಥಾನದಲ್ಲಿ ಅರ್ಚಕನಿಗೆ ದಕ್ಷಿಣೆ ಹಾಕುವುದಿಲ್ಲ ಯಾವ ಸಮಾಜ, ನಮ್ಮ ಸಮಾಜ ಖಂಡಿತವಾಗಿ ಅವಕ್ಕೆ ಹಿಂದೆ ನೋಡುವುದಿಲ್ಲ. ಯಾಕೆ ಆಗ್ತಾನೆ ಅಂದರೆ ಅವನಿಗೆ ಗೊತ್ತುಂಟು, ಇವನಿಗೆ ದಕ್ಷಿಣೆ ಹಾಕಿದರೆ ನನ್ನ ಕುಟುಂಬ ಅಭಿವೃದ್ಧಿ ಆಗ್ತದೆ ಅಂತೇಳಿ. ಅವನ ಮನಸ್ಸಿನಲ್ಲಿ ಉಂಟದು. ಅದು ನಮ್ಮ ಧರ್ಮದಲ್ಲಿ ಉಂಟು, ಹಿಂದೂ ಧರ್ಮದಲ್ಲಿ ಉಂಟು. ಹಿಂದುವಿನಲ್ಲಿ ಇರುವಂಥ ಗುಣವೇ ಅದು. ನಾನು ಮಾಡಬೇಕಾದಂಥ ಕರ್ತವ್ಯ ಅದು. ಪುರೋಹಿತ ದಕ್ಷಿಣೆ ಕೊಡುವುದರಲ್ಲಿ ಕೂಡ ಯಾರೂ ಕೂಡ ಹಿಂದೆ ಬರುವುದಿಲ್ಲ. ಆಯಾಯ ಉದ್ಯೋಗಕ್ಕೆ ಬೇಕಾದಂಥ ಎಲ್ಲ ಅದಕ್ಕೆ ಏನು ನ್ಯಾಯ ಒದಗಿಸಿ ಅದನ್ನು ಸಮಾಜ ಕೊಡ್ತದೆ. ಸಮಾಜಕ್ಕೆ ನಾವು ಆಯಾಯ ಹುದ್ದೆಯಲ್ಲಿದ್ದು ಕೊಟ್ಟು ನನ್ನ ಕೆಲಸವನ್ನು ಬ್ರಾಹ್ಮಣನೇ ಮಾಡಬೇಕು. ಇವತ್ತು ಯಾವುದು ಅರ್ಚಕತನ ಮತ್ತು ಕೆಲವು ಕೆಲಸಗಳು ಬಿಟ್ಟರೆ ಮತ್ತು ಬ್ರಾಹ್ಮಣರೇ ಮಾಡಬೇಕು ಅಂತ ಇವತ್ತಿಲ್ಲ. ಆದರೆ ಬ್ರಾಹ್ಮಣನೇ ಮಾಡಬೇಕು ಒಬ್ಬ ಗುತ್ತಿಗೆದಾರ ಅಂತ ಅಪೇಕ್ಷಿಸುವಂಥ ಸಮಾಜ ಹಿಂದೂ ಸಮಾಜ ಅಲ್ಲ, ಉಳಿದ ಸಮಾಜದಲ್ಲಿ ಉಂಟು ಅಂತ ನಾನು ಅದಕ್ಕೆ ಸಾಕ್ಷಿ. ನನಗೆ ಉದ್ಯೋಗ ಕೊಟ್ಟವರು ಬ್ರಾಹ್ಮಣರು ಮಾತ್ರ ಅಲ್ಲ, ಹಿಂದೂಗಳು ಮಾತ್ರ, ಎಲ್ಲರೂ ಕೊಟ್ಟಿದ್ದಾರೆ. ಆದರೆ ಇಡೀ ಸಮಾಜಕ್ಕೆ ಅದನ್ನು ತೋರಿಸುವಂಥ ಜವಾಬ್ದಾರಿ, ಆ ನೈತಿಕತೆಯನ್ನು ಕೊಡುವಂಥ ಜವಾಬ್ದಾರಿ ನಮ್ಮಲ್ಲಿ ಕೂಡ ಉಂಟು. ಅದನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋದಾಗ ಸಮಾಜ ನಮ್ಮೊಟ್ಟಿಗೆ ಬರ್ತದೆ. ನಾವು ಬರೀ ಬ್ರಾಹ್ಮಣ ಸಮಾಜದ ಬಗ್ಗೆ ಮಾತಾಡಲ್ಲ ಚಿಂತನೆ. ಆಸನ ಹೇಳಿದಾಗೆ ಒಟ್ಟು ಹಿಂದೂ ಸಮಾಜದ ಒಗ್ಗೂಟ ನಮ್ಮಿಂದ ಆಗಬೇಕು. ಹಿಂದೂ ಸಮಾಜ ಬ್ರಾಹ್ಮಣನ ಹತ್ರ ನೋಡಬೇಕು, ಇವ ನನಗೆ ನ್ಯಾಯ ಕೊಡ್ತಾನೆ, ಇವನ ಆಶಯ ನನಗೆ ಬೇಕು ಅಂತ ಹೇಳುವಂಥದ್ದು. ಆಗ ಸ್ವಾಭಾವಿಕ ಅದು ಬರ್ತದೆ. ಅದನ್ನು ಉಳಿಸಿಕೊಳ್ಳುವುದರಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು. ಬರೀ ಹಿಂದೂ ಸಮಾಜ ಅಲ್ಲ, ಭಾರತೀಯರಲ್ಲಿ ಯಾರೆಲ್ಲ ಭಾರತೀಯರಿದ್ದಾರೋ ಎಲ್ಲರಿಗೂ ಕೂಡ ನಾವು ಜವಾಬ್ದಾರರು. ನಾವು ಅದರಿಂದ ಜವಾಬ್ದಾರರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ನನ್ನ ಜೀವನದ ದೃಷ್ಟಿ, ನಾನು ಕಂಡುಕೊಂಡದ್ದು. ಪ್ರತಿಯೊಬ್ಬನೂ ಕೂಡ ಅವ ಅಪೇಕ್ಷೆನೆ, ಈ ಭಟ್ರು ಇಂಚಿನ ಪಂಪೇರು ಅಂತ ಕೇಳ್ತಾನೆ, ಈ ಭಟ್ರು ದಾಯಿಗೆ ಇಂಚೆ ಮಲ್ತೇರಂತ ಯೋಚನೆ ಮಾಡ್ತಾನೆ. ಅವ ಎಲ್ಲ ಜಾತಿಗಳಲ್ಲಿ ಇದ್ದಾರೆ. ಅದನ್ನು ಉಳಿಸಿ ಬೆಳಗಿಸುವುದರಲ್ಲಿ ಮತ್ತು ಮುಂದಿನ ಸಮಾಜಕ್ಕೆ ನಮ್ಮಲ್ಲಿ ಇವತ್ತು ನಾವೆಲ್ಲ ಯಾರು ಸೇರಿದ್ದೇವೋ, ಯಾರೆಲ್ಲ ಮಧ್ಯವಯಸ್ಕ, ನನ್ನಂಥವ್ರು ಬಿಡಿ, ಮಧ್ಯವಯಸ್ಕರು ನಮ್ಮಲ್ಲಿ ಎಲ್ಲ ಸಮಾಜ, ನಾವು ಮುಂದಿನ ಸಮಾಜಕ್ಕೆ ನಮ್ಮ ಹಿರಿಯವರು ಏನು ಮಾಡಿಕೊಟ್ಟಿದ್ದಾರೆ, ನಮಗೆ ಒಂದು ನಮ್ಮದೇ ಆದಂಥ ಒಂದು ನೀತಿ ನಿಯಮ ಉಂಟು. ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಈಗ ಪುರೋಹಿತದಲ್ಲಿ ಹಾಗೆ ವ್ಯತ್ಯಾಸ ಇಲ್ಲ, ಸತ್ಯವಿಲ್ಲ. ಯಾಕೆಂದರೆ ನನ್ನ ಮನೆಯಲ್ಲಿ ಕೋಟ ಬ್ರಾಹ್ಮಣರು ಪುರೋಹಿತರು, ನನ್ನ ಮುಂಡಾಜ ದೇವಸ್ಥಾನದ ಕೆಲಸ ಮಾಡಬೇಕಾದ್ರೆ ಎಲ್ಲ ಚಿತ್ಪಾವಣರೇ. ಏನೂ ಮಂತ್ರದಲ್ಲಿ ವ್ಯತ್ಯಾಸ ನನಗೆ ಕೇಳುವಾಗ ಗೊತ್ತಾಗೋದಿಲ್ಲ. ಏನು ನನ್ನ ಮನೆಯ ಪುರೋಹಿತರು ಹೇಳ್ತಾರಾ, ಏನೋ ನಾನು ದೇವಸ್ಥಾನಕ್ಕೆ ಹೋದಾಗ ಪುರೋಹಿತರು ಹೇಳ್ತಾರಾ, ಅದನ್ನೇ ನನ್ನ ಊರಿನ ಚಿತ್ಪಾವಣರು ಕೂಡ ಹೇಳುವಂಥದ್ದು. ಹಾಗೆ ಅದರಲ್ಲಿ ವ್ಯತ್ಯಾಸ ಇಲ್ಲ ಅಸರನ್ನು ಹೇಳಿದಾಗೆ. ಆದರೆ ಮುಂದಿನ ಸಮಾಜಕ್ಕೆ ನಾವು ನೀಡುವಂಥದ್ದು ತುಂಬ ಇದೆ. ನಮ್ಮ ಪರಂಪರೆಯಾಗಿ ಬಂದಂಥ ಕೆಲವು ರೀತಿ ರಿವಾಜುಗಳು ಇದ್ದಾವೆ. ಆ ರೀತಿ ರಿವಾಜುಗಳು ನಾವು ಬಿಟ್ಟಿದ್ದೇವೆ, ತುಂಬ ಬಿಟ್ಟಿದ್ದೇವೆ. ನಾವು ನಮಗೆ ಗಂಧ ಹಾಕಿಕೊಳ್ಳಬೇಕಾದ್ರೆ ಸ್ವಲ್ಪ ನಾಚಿಕೆ ಆಗ್ತದೆ. ಎಷ್ಟೇನು ನಾವು ಗಂಧ ಹಾಕ್ಕೊಳ್ತಾ ಇರ್ತೇವೆ, ಅದೊಂದು ಪ್ರದರ್ಶನ ಅಂತ ಆಗ್ತದೆ. ಅದು ನಮ್ಮ ಲಾಂಛನ. ಕುಂಕುಮ ಹಾಕಿಕೊಳ್ಳುವಂಥ ನಮ್ಮ ಲಾಂಛನ, ನಾವು ಅದಕ್ಕೆ ನಾಚಿಕೆ ಪಡ್ತೇವೆ. ಹಾಗೆ ನಮ್ಮನ್ನು ಈ ಉಳಿದವ ಹೇಗೆ ಸಮಾಜ ಬೇಕು, ಯಾರಿಗೆ ನಾವು ಮಾರ್ಗದರ್ಶನ ಕೊಡಲಿಕ್ಕೆ ಶಕ್ತರಾಗ್ತೇವೆ ನಾವು ಅದನ್ನು ಹೇಳಬೇಕು. ಕುಂಕುಮ ಹಾಕುವಂಥದ್ದು ನಮ್ಮ ಧರ್ಮ. ನಾವು ಪುರೋಹಿತರೆಲ್ಲ ಕೊಡೋದು ನಮಗೆ ಕುಂಕುಮ ಅಷ್ಟು ಪ್ರಸಾದ, ಅದನ್ನು ತಗೊಳ್ಳಿಕ್ಕೆ ನಮಗೆ ಆಗೋದಿಲ್ಲ. ಆಸರಣರು ಕೊಡೋದು ನಮಗೆ ಗಂಧ, ಅದನ್ನು ನಮಗೆ ಹಾಗೆ ಹಾಕ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ. ಅದಾಗಬಾರ್ದು. ನಮ್ಮನ್ನು ನಮ್ಮ ಹಿಂದೆ ನಮ್ಮ ಅಪ್ಪಮ್ಮ ಯಾವ ರೀತಿಯಾಗಿ ನಮ್ಮನ್ನು ನೋಡಿಕೊಂಡಿದ್ದಾರೋ ಅದೇ ರೀತಿಯಾಗಿ ನಾವು ನಮ್ಮ ಮುಂದಿನವರಿಗೆ ಮಾರ್ಗದರ್ಶನ ಕೊಡಬೇಕು. ಕೊಟ್ಟಾಗ
ಅದು ಉಳಿಸಿಕೊಳ್ಳುವಂಥದ್ದು ಅವರಿಗೆ ಉಳಿಸಿಕೊಂಡಾಗ ನಮ್ಮ ಸಮಾಜ ಮುಂದೆ ಹೋಗ್ತದೆ. ಇಲ್ಲದಿದ್ದರೆ ನಮ್ಮ ಸಮಾಜ ಸ್ವಭಾವಕ್ಕೆ ಇದೆಲ್ಲ ಮೂಢನಂಬಿಕೆ ಮಾರ್ರೆ. ಅದೆಂತ ಉಂಟು ದೈವಕ್ಕೆ ಆ ಕಲ್ಲುಳ್ಳವರಿಗೆ ದೈವ ಉಂಡ ಅಂತ ಹೇಳಿದರೆ ಉಂಟು ಅಂತ ನಂಬಿದ್ದು ನಮ್ಗೆ ಅದು ಕೊಟ್ಟಿದೆ, ರಕ್ಷಣೆ ಕೊಟ್ಟಿದೆ. ಇಂಥ ಎಲ್ಲ ಪರಂಪರೆಗಳನ್ನು ಉಳಿಸುವುದರಲ್ಲಿ ಕೂಡ ವಿಪ್ರ ವೇದಿಕೆ ಸಹಕಾರಿಯ ಆಗಲಿ ನಮ್ಮ ಸಮಾಜಕ್ಕೆ. ಅದು ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಬ್ರಾಹ್ಮಣರೇತರರಿಗೆ ಕೂಡ ಕೊಡುವ ಜವಾಬ್ದಾರಿ ನಮ್ಮಲ್ಲಿ ಉಂಟು. ಅದು ಕೊಡುವ ಶಕ್ತಿ ನಮಗೆಲ್ಲರಿಗೂ ನಾವು ನಂಬಿದ ಕುಲದೇವರೋ ನಮ್ಮ ಗುರುಗಳೋ ಅಲ್ಲ, ಸಾಮೂಹಿಕವಾಗಿ ನಾವು ನಂಬಿದಂತೆಲ್ಲ ದೇವದೇವರು ಅನುಗ್ರಹಿಸಲಿದ್ದ ಬೇಡಿ ಎಲ್ರಿಗೂ ಕ್ಷೇಮವಾಗಲಿ. ವಿಪ್ರ ವೇದಿಕೆ ನಾನು ಇನ್ನಷ್ಟು ಸ್ವಲ್ಪ ವರ್ಷ ಇದ್ದೇನೆ, ಅಲ್ಲಿವರೆಗೆ ನಿಮ್ಮ ವೈಭವ ನೋಡುವಂಥ ಯೋಗ ನನಗೆ ಸಿಕ್ಕಲಿ ಅಂತ ಆಶೀರ್ವಾದ ಮಾತು ಮುಗಿಸ್ತೇನೆ. ಶುಭವಾಗಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ವಿಶೇಷ ವ್ಯವಸ್ಥೆ ಇದೆ. ಒಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂತ ಇದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಅನುಮತಿಯ ಮೇರೆಗೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ವಿಪ್ರ ಬಂಧುಗಳ ಸಹಕಾರದ ಮೇರೆಗೆ ಈ ಟರಾವನ್ನು ಮಂಡಿಸ್ತಾ ಇದ್ದೇನೆ. ಅಂತಿಮವಾಗಿ ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀರಿ. ಈಗಾಗಲೇ ಸಹಿ ಮಾಡಿದಂತಹ ಪತ್ರ ಅಲ್ಲಿ ಇದೆ. ಅದನ್ನು ಸರ್ಕಾರಕ್ಕೆ ಮಂಡಿಸುವುದರ ಮೂಲಕ ಇವತ್ತು ಈ ಜಾಗದಲ್ಲಿ ನಡೆದಂತಹ ಬ್ರಾಹ್ಮಣ ಮಹಾಸಭಾ ಬೆಳ್ತಂಗಡಿಯ ಮಹಾಸಭೆಯ ನಿರ್ಣಯ ಅಂಗೀಕಾರ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಟರಾವನ್ನು ಮಂಡಿಸ್ತಾ ಇದ್ದೇನೆ. ಈ ಟರಾವನ್ನು ಕರ್ನಾಟಕ ಘನ ಸರಕಾರಕ್ಕೆ ಕೊಡ್ತಾ ಇದ್ದೇವೆ. ಸನ್ಮಾನ್ಯ ಎಲ್ಲ ಪ್ರತಿನಿಧಿಗಳ ಮೂಲಕ, ಜನಪ್ರತಿನಿಧಿಗಳ ಮೂಲಕ. ವಿಷಯ ಬ್ರಾಹ್ಮಣ ಮಹಾಮಂಡಳಿಯಿಂದ ಅನುದಾನ ನೀಡುವ ಬಗ್ಗೆ. ಶಿವಳ್ಳಿ, ಹವ್ಯಕ, ಕೂಟ, ಕರಾಡಸ್ಥ, ಸ್ಥಾನಿಕ, ಚಿತ್ಭವನ ಮುಂತಾದ ಬ್ರಾಹ್ಮಣ ಪಂಗಡಗಳು ಒಂದಾಗಿ ಬ್ರಾಹ್ಮಣ ಮಹಾಸಭಾ ಬೆಳ್ತಂಗಡಿ ಎಂಬ ಸಂಘಟನೆಯಿಂದ ಬೆಳ್ತಂಗಡಿ ತಾಲೂಕಿನ ಎಲ್ಲ ಬ್ರಾಹ್ಮಣ ಬಂಧುಗಳ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಿದೆ. ಕರ್ನಾಟಕ ಘನ ಸರ್ಕಾರವು ಬ್ರಾಹ್ಮಣ ಮಹಾಮಂಡಳಿ ಮೂಲಕ ರಾಜ್ಯದ ಬ್ರಾಹ್ಮಣ ಸಮುದಾಯಕ್ಕೆ ಮೀಸಲಿಟ್ಟ ಹಣದಲ್ಲಿ ಬೆಳ್ತಂಗಡಿ ತಾಲೂಕು ಸಮಗ್ರ ವಿಪ್ರ ಬಂಧುಗಳ ಅಭಿವೃದ್ಧಿಗಾಗಿ ಈ ಕೆಳಗಿನ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ಸರ್ವಾನುಮತದಿಂದ ನಿರ್ಣಯಿಸಲಾಗಿದೆ. ನಿರ್ಣಯ ಸಂಖ್ಯೆ 1, ಬ್ರಾಹ್ಮಣ ಮಹಾಸಭಾ ಬೆಳ್ತಂಗಡಿ ಇದರ ಚಟುವಟಿಕೆಗಳಿಗಾಗಿ 5 ಎಕರೆ ಜಾಗವನ್ನು ಮೀಸಲಿಡಬೇಕು. ನಿರ್ಣಯ ಸಂಖ್ಯೆ 2, ಸ್ವಾಭಿಮಾನದಿಂದ ಬದುಕುವ ವಿಪ್ರ ಬಂಧುಗಳು ಒಟ್ಟು ಸೇರಿ ಸಮುದಾಯದ ಅಭಿವೃದ್ಧಿಗೆ ಪೂರಕವಾಗುವ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲವಾದ ಸುಸಜ್ಜಿತ ಸಮುದಾಯ ಭವನ ನಿರ್ಮಿಸಲು ಅನುದಾನ ಬಿಡುಗಡೆ ಮಾಡುವುದು. ನಿರ್ಣಯ ಸಂಖ್ಯೆ 3, ಬ್ರಾಹ್ಮಣ ಮಹಾಮಂಡಳಿ ಮೂಲಕ ಬಡ ಬ್ರಾಹ್ಮಣ ವರ್ಗಗಳಿಗೆ ಸಿಗುವ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕಲ್ಪಿಸಿಕೊಡುವುದು. ನಿರ್ಣಯ ಸಂಖ್ಯೆ 4, ಬೆಳ್ತಂಗಡಿ ತಾಲೂಕಿನಲ್ಲಿರುವ ಬ್ರಾಹ್ಮಣ ಸಮುದಾಯದ ಆಡಳಿತದಲ್ಲಿರುವ ದೇವಸ್ಥಾನಗಳಿಗೆ ಅನುದಾನವನ್ನು ನೀಡುವುದು ಮತ್ತು ಅರ್ಚಕರಿಗೆ ಗೌರವ ಸಂಭಾವನೆಯನ್ನು ಒದಗಿಸುವುದು. ಇನ್ನಿತರ ಬೇಡಿಕೆಗಳೊಂದಿಗೆ ಕಾಲಕ್ಕೆ ಅಂದರೆ ಆ ಸಂದರ್ಭಕ್ಕೆ ಇನ್ನೆರಡು ಬೇಡಿಕೆಗಳನ್ನು ಸೇರಿಸ್ತಾ ಇತಿ ತಮ್ಮ ವಿಶ್ವಾಸಿಗಳು ಅಧ್ಯಕ್ಷರಾದ ಶರತ್ ಕೃಷ್ಣ ಪಡ್ವೇಟ್ನಾಯರು, ಕಾರ್ಯದರ್ಶಿಗಳಾದ ಶ್ರೀಯುತ ಧನಂಜಯ ರಾವ್ BK, ಕೋಶಾಧಿಕಾರಿಗಳಾದ ವಿದ್ಯಾಕುಮಾರ್ ಕಾಂಚೋಡು ಮತ್ತು ಸದಸ್ಯರು. ಇದರ ಜೊತೆಗೆ ನೀವು ಸಹಿ ಮಾಡಿಕೊಟ್ಟಂತಹ ಆ ಪ್ರತಿಯನ್ನು
ಘನ ಸರ್ಕಾರಕ್ಕೆ ಮಂಡಿಸಲಾಗುತ್ತದೆ. ಇದಕ್ಕೆ ತಾವೆಲ್ಲ ಚಪ್ಪಾಳೆಯ ಮೂಲಕ ಒಪ್ಪಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಎರಡನೇ ಹಂತ, ಗೌರವಾನ್ವಿತ ವೇದಿಕೆಯಲ್ಲಿರುವಂತಹ ಎಲ್ಲರ ಅನುಮತಿಯ ಮೇರೆಗೆ ಈಗಾಗಲೇ ನೂತನ ಅಧ್ಯಕ್ಷರು ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇರುವುದರಿಂದ ಆ ಬಗ್ಗೆ ಕೂಡ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕಾಗ್ತದೆ. ಒಂದನೇದ್ದು, ಮುಂದಿನ ಚಟುವಟಿಕೆ ನಿರ್ಣಯ ಆಗ್ತಾ ಇದೆ. ಅದುವೇ ಭಜನ ಸ್ಪರ್ಧೆ. ನಮ್ಮೊಳಗಿನ ಅತ್ಯಂತ ಆರೋಗ್ಯಕರವಾದ ಸ್ಪರ್ಧೆಯನ್ನು ನಡೆಸುವರೆ ತೀರ್ಮಾನಿಸಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಇರುವುದರಿಂದ ತಮ್ಮ ಗಮನಕ್ಕೆ ಈಗಾಗಲೇ ಪ್ರಸ್ತಾಪಿಸಿದಂತೆ ಪ್ರತಿ ಪಂಗಡದಿಂದ 12ರಿಂದ ಕನಿಷ್ಠ 12, 15ರ ತನಕ ಸಂಖ್ಯೆಗಳನ್ನು ನೀವು ಕೊಡಬೇಕು. ಆ ಎಲ್ಲ ಪ್ರತಿನಿಧಿಗಳ ಪೈಕಿ 2 ಗಂಡಸರು ಇರಬೇಕು, 2 ಹುಡುಗರು ಇರಬೇಕು, 2 ಹುಡುಗಿಯರು ಇರಬೇಕು. ನಂತರ ಉಳಿದ ಮಹಿಳೆಯರಿಗೆ ಅವಕಾಶ. ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲವರೆಲ್ಲ 12 ಹೆಸರು ಆದ ಮೇಲೆ ಮುಖ್ಯಸ್ಥರಲ್ಲಿ ನಂದು ಒಂದು ಸೇರಿಸಿ ಅಂತ ಬಂದಾಗ 12ರಿಂದ 15ರ ತನಕ ಅದನ್ನು ಸೇರಿಸಿಕೊಳ್ಳಿ. ನಿಮಗೆ ಖಂಡಿತ ತಂಡಗಳನ್ನು ರಚನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಈ ನಿಟ್ಟಿನಲ್ಲಿ ಶ್ರೀಮತಿ ಮೇಧಾ ಅಶೋಕ್, ಶೋಭಾ ಕುದುರೆಂತಾಯ, ಅನಸೂಯ ದೇವಸ್ಥಳಿ, ಸ್ವರ್ಣಗೌರಿ, ನಳಿನಿ ಹೊಳ್ಳ, ಮಮತಾ ಭಟ್ ಇವರನ್ನು ವಿನಂತಿಸಿಕೊಂಡಿದ್ದೇವೆ. ತಾವು ದಯವಿಟ್ಟು ಕೂಡ 12 ಜನರ ತಂಡವನ್ನು ಮಾಡಿ ಆ ತಂಡಕ್ಕೆ ಒಂದಷ್ಟು ತರಬೇತಿಯನ್ನು ಕೊಡಲಿಕ್ಕೆ ಮತ್ತು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಶ್ರೀಮತಿ ಸೌಮ್ಯ ರಾವ್ ಕಟ್ಟದ ಬೈಲು ಅವರನ್ನು ವಿನಂತಿಸಿಕೊಂಡಿದ್ದೇವೆ. ನಿಮ್ಮೆಲ್ಲರನ್ನು ಕರೆದು ಮತ್ತೊಮ್ಮೆ ಸಭೆ ಮಾಡಿ ನಮ್ಮ ನಿರ್ಣಯಗಳನ್ನು, ಸಮಿತಿಯ ನಿರ್ಣಯಗಳು ಹೀಗೆ ಅಂತ ಇರ್ತದೆ, ಅದನ್ನು ನಿಮಗೆ ತಿಳಿಸಿಕೊಡ್ತೇವೆ. ಸಾಮಾನ್ಯವಾಗಿ 23ನೇ ತಾರೀಕಿನ ಒಳಗಡೆ ತಂಡಗಳನ್ನು ರಚನೆ ಮಾಡಿ 26ಕ್ಕೆ ರಜೆ ಇದೆ. ಆ ದಿವಸ ಸಾಯಂಕಾಲ ಮತ್ತೊಮ್ಮೆ ನಿಮ್ಮನ್ನು ಸೇರಿಸಿ ಅಂತಿಮ ಸೂಚನೆಗಳನ್ನು ಕೊಡ್ತೇವೆ. ಸೆಪ್ಟೆಂಬರ್ 27ಕ್ಕೆ ಸಾಧಾರಣ ಆ ಸ್ಪರ್ಧೆ ಇರ್ತದೆ ಅನ್ನೋದು ನಿಮ್ಮ ಗಮನಕ್ಕೆ. ಎರಡನೇದು, ಪುರುಷರ ವಿಭಾಗದಲ್ಲಿ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಒಂದು ಪೌರಾಣಿಕ ನಾಟಕವನ್ನು 2 ಗಂಟೆಯ ಕಾಲಕ್ಕೆ ಪ್ರದರ್ಶನ ಮಾಡಬೇಕು ಅಂತೇಳಿ ಇದು ಬಂದಂತಹ ಬೇಡಿಕೆ. ಆದ್ದರಿಂದ ಎಲ್ಲ ಪುರುಷರು ಸಿದ್ಧರಾಗಿ ಖಂಡಿತ ಒಂದು ಪೌರಾಣಿಕ ನಾಟಕ ಅತ್ಯಂತ ಕಲಾತ್ಮಕವಾಗಿ 2 ಗಂಟೆ ಪ್ರದರ್ಶನಗೊಳ್ಳಲಿಕ್ಕಿದೆ. ಇದಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೇವೆ. ಮೂರನೇದ್ದು, ಈಗಾಗಲೇ ನಾವು 6 ಮಂದಿ ಪ್ರಾಧ್ಯಾಪಕರನ್ನು ವಿನಂತಿಸಿಕೊಂಡಿದ್ದೇವೆ. ನಮ್ಮ ಕಾರ್ಯದರ್ಶಿಗಳು, ಅಧ್ಯಕ್ಷರು ಹೇಳಿದ ಹಾಗೆ 5 ಲಕ್ಷ ರೂಪಾಯಿಯಷ್ಟು, ಅದಕ್ಕಿಂತಲೂ ದೊಡ್ಡ ಮೊತ್ತದ ವಿದ್ಯಾರ್ಥಿ ವೇತನವನ್ನು ಕೊಡಲಿಕ್ಕಿದ್ದೇವೆ. ಆ 6 ಮಂದಿ ಪ್ರಾಧ್ಯಾಪಕರುಗಳು ಅದನ್ನು ಸ್ಕ್ರೂಟ್ನಿ ಮಾಡ್ತಾರೆ. ಅತ್ಯಂತ ಸಮರ್ಪಕವಾಗಿ ಅದನ್ನು ಸ್ಕ್ರೂಟ್ನಿ ಮಾಡಿ ಅರ್ಹರಿಗೆ ಕೊಡ್ತೇವೆ. ಯಾಕೆಂತ ಹೇಳಿದರೆ, ಮೊನ್ನೆ ತಾನೇ ಧನಂಜಯರಾವ್ ಹೇಳ್ತಾ ಇದ್ದರು, 20,000 ಕೊಟ್ವಿ, ಮರು ದಿವಸ ಅವನು ಮೊಬೈಲ್ ತಗೊಂಡಿದ್ದಾನೆ ಅಂತ. ಆ ರೀತಿ ಆಗಬಾರ್ದು ಅನ್ನುವ ದೃಷ್ಟಿಯಿಂದ 6 ಮಂದಿ ಪ್ರಾಧ್ಯಾಪಕರ ತಂಡ ರಚನೆ ಆಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅಪ್ಲಿಕೇಶನ್ ನಾವು ನಿಮ್ಮ ಪಂಗಡದಲ್ಲಿ ನಮ್ಮ ಎಲ್ಲರಿಗೆ ಮುಟ್ಟುವ ಹಾಗೆ ಅದನ್ನು ಕಳಿಸ್ತೇವೆ. ಅದರಲ್ಲಿ ಭರ್ತಿ ಮಾಡಿಕೊಡಬೇಕು. ನಾವು ಕೂಲಂಕುಷವಾಗಿ ಪರೀಕ್ಷಿಸಿ ಅರ್ಹರನ್ನು ಆಯ್ಕೆ ಮಾಡುತ್ತೇವೆ. ನಂತರ ನಮ್ಮ ಯುವ ವಿಪ್ರ ವೇದಿಕೆ ಇದೆ. ಡಿಸೆಂಬರ್ ಜನವರಿಯಲ್ಲಿ ಅವರು ಅತ್ಯಂತ ವೈಭವಯುತವಾಗಿ ಅರ್ಥಪೂರ್ಣವಾಗಿ ಕ್ರೀಡೋತ್ಸವ ಮಾಡ್ತಾರೆ. ಅದರಲ್ಲಿ ಪಾಲ್ಗೊಳ್ಳಬೇಕು ನಾವೆಲ್ಲ. ಮುಂದಕ್ಕೆ ಮಹಿಳಾಮಣಿಗಳಿಗೂ ಅವಕಾಶ ಕೊಡೋಣ. ಒಂದು ಸಾಂಸ್ಕೃತಿಕ ಸ್ಪರ್ಧೆ ನಡೆಯಲಿಕ್ಕಿದೆ. ಸಾಂಸ್ಕೃತಿಕ ಸ್ಪರ್ಧೆ ಇಡೀ ದಿವಸ ನಡೆಯಲಿಕ್ಕಿದೆ. ಅಂತಿಮವಾಗಿ ಆಗಸ್ಟಿಗೆ ನಾವು ಅಧಿಕಾರವನ್ನು ಹಸ್ತಾಂತರಿಸಬೇಕು. ಒಳ್ಳೆಯ ತಂಡವನ್ನು ರಚನೆ ಮಾಡಿ ಗೌರವಾನ್ವಿತ ಅಧ್ಯಕ್ಷರ ಅನುಮತಿಯಲ್ಲಿ ಎಲ್ಲ ದೇವಸ್ಥಾನ, ಬ್ರಾಹ್ಮಣರ ಅಧೀನದಲ್ಲಿರುವಂಥ ಎಲ್ಲ ದೇವಸ್ಥಾನಗಳ ಮುಖ್ಯಸ್ಥರನ್ನು ಕರೆಸಿ ಆಟಿಕೂಟದೊಂದಿಗೆ ಅವರನ್ನು ಗೌರವಿಸಿ ನಮ್ಮ ಅಧಿಕಾರವನ್ನು ಮುಂದಿನ ತಂಡಕ್ಕೆ ಹಸ್ತಾಂತರಿಸಲಿಕ್ಕೆ ನಾವು ರೆಡಿಯಾಗಿದ್ದೇವೆ.
ಏತನ್ಮಧ್ಯೆ ನಿಮ್ಮಿಂದ ಬರುವಂತಹ ಸೂಚನೆಗಳನ್ನು ಗಮನಿಸಿ ಒಂದಷ್ಟು ಕಾರ್ಯಕ್ರಮಗಳನ್ನು 2 ತಿಂಗಳಿಗೊಮ್ಮೆ ಆಯೋಜನೆ ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ನೀವೆಲ್ಲ ಬೆಂಬಲ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ, ಮಾನ್ಯ ಅಸ್ರಣ್ಣರು ಹೇಳಿದ ಮಾತಿಗೆ ಪೂರಕವಾಗಿ ನಿಮ್ಮ ತಲೆಗೆ ಒಂದು ವಿಷಯವನ್ನು ಬಿಡ್ತಾ ಇದ್ದೇನೆ. ಬಂಧುಗಳೇ, ಒಂದು ಪಕ್ಷದವರು ಹೇಳ್ತಾರೆ ಬ್ರಾಹ್ಮಣರ ಓಟು ಸಿಕ್ಕದಿದ್ರೂ ತೊಂದರೆ ಇಲ್ಲ. ಇನ್ನೊಂದು ಕಡೆಯವರು ಹೇಳ್ತಾರೆ ಬ್ರಾಹ್ಮಣರ ಓಟು ನಮಗೆ ಸಿಕ್ಕೇ ಸಿಗ್ತದೆ ಅಂತ. ಮತ್ತೊಬ್ಬರು ಹೇಳ್ತಾರೆ ಸಿಕ್ಕಿದ್ರೂ ಆಗ್ಬೋದು, ಸಿಗದಿದ್ರೂ ಆಗ್ಬೋದು, ನಾವು ಆ ಕಡೆಗೆ ಇಲ್ಲ ಅಂತ. ಆದರೆ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣರ ಓಟು ಬ್ರಾಹ್ಮಣರಿಗೆ ಮೀಸಲು ಅನ್ನುವಂಥ ಹಂತಕ್ಕೂ ಬೆಳ್ತಂಗಡಿ ತಾಲೂಕು ಸಂಘಟನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಯೋಚಿಸುವ ಅಂತ ಹೇಳ್ತಾ, ನೋಟಕ್ಕೆ ಹಾಕುವುದು ಬೇಡ, ಬ್ರಾಹ್ಮಣರಿಗೆ ಹಾಕುವ. ಆಗ ಏನಾಗ್ತದೆ ಪರಿಸ್ಥಿತಿ ನೋಡುವ. ಖಂಡಿತ ಯುವ ವಿಪ್ರ ವೇದಿಕೆಗಳು ಪ್ರತಿ ಘಟಕಗಳಲ್ಲಿದೆ. ಅವರ ಮೂಲಕ ನಾವು ಬೆಳ್ತಂಗಡಿ ತಾಲೂಕಿನ ಬ್ರಾಹ್ಮಣ ಮತದಾರರ ಸಂಖ್ಯೆಯನ್ನು ತೆಗೆದುಕೊಂಡರೆ ಯಾವುದೋ ಒಂದು ಜಾತಿಯ ಮತಕ್ಕಿಂತ ಖಂಡಿತ ನಮ್ಮ ಮತ ಜಾಸ್ತಿ ಇದೆ. ಇದು ಖಂಡಿತ. ಸಂಖ್ಯೆಯನ್ನು ನಾವು ಅನೌನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಈ ನಿಟ್ಟಿನಲ್ಲಿ ದಯವಿಟ್ಟು ಯೋಚಿಸಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ಈ ರೀತಿಯ ಒಗ್ಗೂಡುವಿಕೆಯಲ್ಲಿ ಒಳಗೆ ಬಂದಾಗ ನಾವು ಯಾವ ಪಂಗಡವನ್ನು ಹೇಳಲಿಕ್ಕಿಲ್ಲ. ನಾವೆಲ್ಲ ವಿಪ್ರರು, ನಾವೆಲ್ಲ ಬ್ರಾಹ್ಮಣರು ಅನ್ನುವುದನ್ನೇ ಹೇಳುತ್ತಾ ನಮ್ಮ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸುವಂತ ಹೇಳ್ತಾ, ಬಂಧುಗಳೇ, ಸುಮಾರು ವರ್ಷಗಳ ಕಾಲ ಕೀರ್ತಿಶೇಷ ವಿಜಯರಾಘ ಪಡ್ವೇಟ್ನಾಯರ ಜೊತೆಯಲ್ಲಿ, ಆನಂತರ ಅವರದಾದ ಯೋಚನೆಗಳ ಮೂಲಕ ಶ್ರೀಧರ ಬೀಡೆಯವರು ಮೊನ್ನೆ ಅವರ ಮನೆಗೆ ಹೋದಾಗ ಒಂದಷ್ಟು ವಿಷಯಗಳನ್ನು ಹೇಳಿದರು. ಇದೆಲ್ಲ ನಮ್ಮ ಯೋಚನೆಯಲ್ಲಿ ಇತ್ತು, ಕಾರ್ಯರೂಪಕ್ಕೆ ಸ್ವಲ್ಪ ಸಾಧ್ಯ ಆಯಿತು ಅಂತ. ಆದರೆ ಅಡೂರು ವೆಂಕಟರಾಯರು ಹಿರಿತನದಲ್ಲಿ ಈ ಸಂಘಟನೆಯನ್ನು ಬಹಳ ಸಂಯಮದಿಂದ ಮುಂದುವರಿಸಿಕೊಂಡು ಹೋದ ಕಾರಣ ಇವತ್ತು ಮತ್ತೆ ಅದನ್ನು ಸಮಸ್ಥಿತಿಗೆ ತರಲಿಕ್ಕೆ ನಮಗೆ ಸಾಧ್ಯ ಆಯಿತು. ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಒಳ್ಳೆಯ ಶುಭ ಆಶೀರ್ವಾದಗಳ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಮುಂದಕ್ಕೆ ನಿಕಟಪೂರ್ವ ಅಧ್ಯಕ್ಷರ ನೆಲೆಯಲ್ಲಿ ಅವರು ಇದ್ದುಕೊಂಡು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳ್ತಾ, ಸಭಾಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಉದ್ಘಾಟಕರು ಮೊನ್ನೆ ದಿವಸ ನಾವು 7 ಮಂದಿ ಕಟೀಲು ಕ್ಷೇತ್ರಕ್ಕೆ ಹೋಗಿ ಅವರನ್ನು ಈ ದಿವಸಕ್ಕೆ ಆಹ್ವಾನಿಸಿದಾಗ ಅವರು ಹೇಳಿದ್ದ ಮಾತು, ಅವರ ಅನುಭವವೇ ಈಗ ತಾನೇ ನಿಮ್ಮ ಮುಂದೆ ಇಟ್ಟರು. ಇಂತಹ ಸಂಘಟನೆ ಬೇಕು ಅಂತ 4-5 ವರ್ಷಗಳ ಹಿಂದೆ ಅವರು ಪ್ರಯತ್ನ ಮಾಡಿದ್ದಾರೆ, ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾಗಾದರೆ ಈ ದಿವಸ ಅವರು ಬಂದು ಉದ್ಘಾಟನೆ ಮಾಡಿದ್ದು ನಮ್ಮೆಲ್ಲರ ಭಾಗ್ಯ. ಬ್ರಾಹ್ಮಣರು ಹೇಗೆ ಇರಬೇಕು ಅಂತ ಹೇಳುವುದಕ್ಕೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮಗೆ ಖಂಡಿತ ಮುಂದಕ್ಕೂ ಕೂಡ ಅವರ ಸಹಕಾರ ಮತ್ತು ಮಾರ್ಗದರ್ಶನ ಅತ್ಯಂತ ಅಗತ್ಯ ಅಂತ ಹೇಳುತ್ತಾ, ಈ ದಿವಸ 2 ಗಂಟೆ ತನಕ ಅವರ ಮನೆಯ ಕಾರ್ಯಕ್ರಮಗಳಿತ್ತು. ದೇವಸ್ಥಾನದಲ್ಲಿ ವಿಪರೀತ ರಶ್ ಇತ್ತು. ಆದರೂ ಕೂಡ ಶರತಣ್ಣನಿಗೆ ಫೋನ್ ಮಾಡಿ 3:15ಗೆ ಸರಿಯಾಗಿ ತಲುಪ್ತೇನೆ ಅಂತ ಹೇಳಿ ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟು ಅಷ್ಟು ದೂರದಿಂದ ಬಂದಿದ್ದಾರೆ. ಬರುವಾಗ ರಸ್ತೆ ಎಲ್ಲ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಅದನ್ನೆಲ್ಲ ಸುಧಾರಿಸಿಕೊಂಡು ಬಂದು ನಮಗೆ ಅತ್ಯುತ್ತಮವಾದ ಮಾರ್ಗದರ್ಶನ ಕೊಟ್ಟದ್ದಕ್ಕಾಗಿ ಗೌರವಾನ್ವಿತ ಅಸ್ರಣ್ಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಮುಂದಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಾನು ಹೀಗೆ ಹೇಳಿದ್ದು ಕೆಲವು ಸ್ಯಾಂಪುಲ್ಗಳು ಮಾತ್ರ. ಇಂಥದ್ದು ಬ್ರಹ್ಮಾಸ್ತ್ರಗಳು ತುಂಬ ಇದೆ. ಅದು ಯಾವಾಗ ಪ್ರಕಟಗೊಳ್ತದೆ ಅಂತ ನಮಗೆ ಗೊತ್ತಿಲ್ಲ. ಅವರು ಪ್ರಕಟಗೊಳಿಸಿದ್ದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಅವರ ಹಿಂದೆ ಇದ್ದೇವೆ ಅಷ್ಟೇ. ಅದು ಶರತಣ್ಣನಲ್ಲಿ ಅವರು ಚರ್ಚಿಸ್ತಾರೆ, ಮತ್ತು ಒಂದು ಬೀಜ ನಮ್ಮ ಮುಂದೆ ಇಟ್ಟುಬಿಡ್ತಾರೆ, ನೋಡಿ ಇಂಥದ್ದು ಆಗಬೇಕು, ನಿಮ್ಮ ಪರಿಶ್ರಮ ಇದಕ್ಕೆ ಬೇಕು ಅಂತ. ಆವಾಗ ಇದೆಲ್ಲ ಸಾಧ್ಯ ಆಗ್ತದೆ. ಗೌರವಾನ್ವಿತ ಧನಂಜಯರಾವ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಇದನ್ನು ಮುನ್ನಡೆಸ್ತಾ ಇರುವುದು ನಮ್ಮ ಸೌಭಾಗ್ಯ ಅಂತ ಹೇಳ್ತಾ,
ಈ ದಿವಸದ ಏನು ಕಾರ್ಯಕ್ರಮದ ಚೌಕಟ್ಟು ಉಂಟೋ ಅದೆಲ್ಲ ಅವರ ಮಾರ್ಗದರ್ಶನದಂತೆ ಆಗಿದೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಕೋಶಾಧಿಕಾರಿ ಹೆದರಬೇಕು ಅಂತ ಇಲ್ಲ, ಸಿಮೆಂಟಿನ ಹಾಗೆ ಗಟ್ಟಿಯಾಗಿ ಇದೆ ಕಾಂಟ್ರಾಕ್ಟ್. ನಾವು ಈ ನಿಟ್ಟಿನಲ್ಲಿ ಹೆದರುವಂತಹ ಅಗತ್ಯವೇ ಇಲ್ಲ. ಆದರೂ ಕೂಡ ಸ್ಕ್ಯಾನರ್ ಇಟ್ಟಿದ್ದೇವೆ, ರಸೀದಿ ಇದೆ, ನಿಮ್ಮ ತನು ಮನ ಧನ ರೂಪದ ಸಹಕಾರ ಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲ ಕೊಟ್ಟಾಗ ಅವರ ಕೋಶವು ಅದು ಭದ್ರ ಆಗ್ತದೆ, ಮುಂದಿನ ಎಲ್ಲ ಚಟುವಟಿಕೆಗಳಿಗೆ ಅದು ಪೂರಕ ಆಗ್ತದೆ. ಈ ನಿಟ್ಟಿನಲ್ಲಿ ಬಹಳ ಕ್ರಿಯಾತ್ಮಕವಾಗಿ ಮೊನ್ನೆಯಿಂದ ನಾವು ಸುಮಾರು ಒಂದು 50 ಮನೆಗಳಿಗೆ ಹೋಗಲಿಕ್ಕೆ ಮಾತ್ರ ಸಾಧ್ಯ ಆಯಿತು. ಆ ಎಲ್ಲ ಮನೆಗಳಿಗೆ ನಮ್ಮನ್ನು ಕರ್ಕೊಂಡು ಹೋದವರೇ ಶ್ರೀಯುತ ವಿದ್ಯಾಕುಮಾರ್ ಕಾಂಚೋಡ್ರು. ಅವರ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಬದಿಗಿಟ್ಟು ಈ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಗಳು. ಇನ್ನು ನಮ್ಮ 6 ಪಂಗಡದ ಉಪಾಧ್ಯಕ್ಷರುಗಳು, ಮಹಿಳಾ ಪ್ರತಿನಿಧಿ, ಖಂಡಿತವಾಗಿ ಬಂಧುಗಳೇ, ಅವರ ಸಲಹೆಗಳು, ನಮ್ಮ ಜೊತೆಯಲ್ಲಿ ಪಾಲ್ಗೊಳ್ಳುವಿಕೆ, ಇದೆಲ್ಲವೂ ಕೂಡ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿರಂತರವಾಗಿ ಈ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಎಲ್ಲ ಉಪಾಧ್ಯಕ್ಷರುಗಳಿಗೂ ಅನಂತ ಪ್ರಣಾಮಗಳು. ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿ ವಿದ್ಯಾಶ್ರೀಯವರು ಇವತ್ತು ಮಂಗಳೂರಿಗೆ ಹೋಗಿ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಂದ ಬಂದು ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಯ್ಯರು ಮತ್ತು ವಿದ್ಯಾಶ್ರೀಯವರು ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತಗೊಂಡಿದ್ದರು. ಇಬ್ಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಜೊತೆಗೆ ನಾನು ಒಂದಷ್ಟು ಹೆಸರುಗಳನ್ನು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಯಾಕೆಂತ ಹೇಳಿದರೆ ಇದರ ಹಿಂದೆ ಅವರ ಪರಿಶ್ರಮ ತುಂಬ ಇದೆ. ಇವತ್ತಿನ ಉಪಹಾರದ ವ್ಯವಸ್ಥೆಯನ್ನು ಅರುಣ್ ಕುಮಾರ್ ದಿಶಾ ಅವರು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಗಳು. ಸರಿ, ಅದೇ ರೀತಿ ಲಾಂಛನ ಬಿಡುಗಡೆ, ಮುದ್ರಣ ಇದಕ್ಕೆಲ್ಲ ಸಹಕರಿಸಿದವರು ವೇಣುಗೋಪಾಲ ಸರ್, SDM ಪ್ರೆಸ್ಸಿನ ಮುಖ್ಯಸ್ಥರು, ಅವರಿಗೂ ಕೂಡ ಅನಂತ ಪ್ರಣಾಮಗಳು. ಈ ಡೆಕೋರೇಷನ್ ಇದನ್ನೆಲ್ಲ ಮಾಡಿದವರು ವಿಕ್ರಮ್ ಸೋಮಯಾಜಿಗಳು. ಇದರ ವ್ಯವಸ್ಥೆಯ ಹಿಂದೆ ಇರುವವರು ನಮ್ಮ ಮ್ಯಾನೇಜರ್ ರಾಜ್ಕುಮಾರ್ ಅವರು. ಈ ಕಲಾ ತಂಡ ಒಂದು 15 ದಿವಸದಿಂದ ಸತತ ಪ್ರಯತ್ನದಲ್ಲಿದೆ. ಇನ್ನು ಮುಂದೆ ನಿಮ್ಮ ಮುಂದೆ ಪ್ರದರ್ಶನಕ್ಕೆ ಬರ್ತಾರೆ ಸೌಂಡ್ ಲೈಟಿಂಗ್ಸ್ನವರು, ಚೆಂಡೆ ವಾದಕರು, ಸ್ವಯಂ ಸೇವಕರು, ಶಂಕರ್ ಟಿವಿಯ ಪ್ರತಿನಿಧಿಗಳು, ವೆಂಕಟೇಶ್ ಬೆಂಡೆ, ವಸಂತ ಶರ್ಮಾ ಮತ್ತು ಹರೀಶ್ ಕೊಳ್ತಿಗೆ, ಪತ್ರಕರ್ತ ಮಿತ್ರರು, ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ, ಈಗ ನಿಮಗೆ ಪ್ರಶ್ನೆಗಳಿದೆ, ಶರತಣ್ಣನಿಗೆ ಕೊಡಲೇ ಇಲ್ಲ ಅಂತ. ಇದು ನಮ್ಮ ವಿಶೇಷವಾದಂಥ ಅಭಿಮಾನ ಮತ್ತು ಕರ್ತವ್ಯ ಅಂತ. ಯಾಕೆಂತ ಹೇಳಿದರೆ ಇವತ್ತು ನೀವೆಲ್ಲ ಸೇರಿದ್ದರೆ ಇದಕ್ಕೆ ಅವರು ಕಾರಣ ಹೇಳ್ತಾರೆ, ಅದು ಬ್ರಹ್ಮಕಲಶ ಅಂತ. ಆ ಬ್ರಹ್ಮಕಲಶ ಒಂದು ನಿಮಿತ್ತ ಮಾತ್ರ. ಆದರೂ ಬಹುಶಃ ಶರತಣ್ಣ ಅಧ್ಯಕ್ಷರು ಅನ್ನುವ ಒಂದು ಹೆಸರೇ ನಮ್ಮ ಎಲ್ಲರನ್ನು ಇಲ್ಲಿ ಸೇರಿಸಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಬಂಧುಗಳೇ, ಕೆಲವು ದಿವಸ ಅನಿವಾರ್ಯವಾಗಿ ಬರಲಿಕ್ಕೆ ಆಗದಿದ್ದರೂ ಕೂಡ ವಿಷಯ ನಿಮಗೆ ಗೊತ್ತೇ ಇದೆ. ಆಗದಿದ್ದರೂ ಆಗಾಗ ನಮ್ಮ ಎಲ್ಲರಿಗೂ ಕೂಡ ಫೋನ್ ಮಾಡಿ ಇಂಥ ಕೆಲಸಗಳನ್ನು ಮಾಡಬೇಕು, ಇಂಥ ಕಡೆ ನೀವು ಹೋಗಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟು ಈ ತಂಡವನ್ನು 2027 ಆಗಸ್ಟಿನ ತನಕ ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಇರುವಂತಹ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದಂತಹ ನಮ್ಮೆಲ್ಲರ ಆತ್ಮೀಯರು, ಈ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಖ್ಯಸ್ಥರು, ಮುಂದಕ್ಕೆ ಅವರ ನೇತೃತ್ವದಲ್ಲಿ 1 ವರ್ಷದ ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳ ರೂವಾರಿಗಳು ಆಗ್ತಾ ಇರುವಂಥ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ಆರಂಭದಲ್ಲಿ ಒಂದು ಅಳುಕೆ ಇತ್ತು. ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು ಅಂತ. ಈಗ ತುಂಬಿ ತುಳುಕ್ತಾ ಇದೆ. ಇದಕ್ಕೆ ಕಾರಣ ನೀವು ಸಂಘಟನೆಯ ಮೇಲೆ ಇಟ್ಟಂತಹ ಪ್ರೀತಿ. ಆದ್ದರಿಂದ ನಾವು ಹೇಳೋಣ, ಅನಾಯಾಸೇನ ಮರಣಂ ವಿನಾ ದೈತ್ಯೇನ ಜೀವನಂ ಅಂತೇಳಿ. ನಾವು ಮಾಡಿದಂತಹ ಇಂತಹ ಒಳ್ಳೆಯ ಕೆಲಸಗಳಿಂದ ಅನಾಯಾಸವಾಗಿ ಭಗವಂತನ ಸೇವೆ ಕಡೆಗೆ ಹೋಗುವಂತಹ ಅವಕಾಶ ಪ್ರಾಪ್ತಿಯಾಗಲಿ. ಆದರೆ ಯಾರಿಗೂ
ಕೈ ಬೇಡಿ ಜೀವನ ಮಾಡುವಂತಹ ಭಾಗ್ಯ ನಮಗೆ ಬರುವುದು ಬೇಡ ಅಂಥೇಳಿ ಆ ಜನಾರ್ದನ ಸ್ವಾಮಿಯಲ್ಲಿ ಕೇಳಿಕೊಳ್ಳುತ್ತಾ, ಇವತ್ತು ತ್ರಿಮತಸ್ಥರು ಮಾತ್ರ ಅಲ್ಲ ಬಂಧುಗಳೇ, ಅದರ ಜೊತೆಗೆ ನಾನು ಹೇಳುವಂತಹ ಮಾತು, ನಾವು ಯಾವುದೇ ವೃತ್ತಿಯನ್ನು ಮಾಡಿದರೂ ಕೂಡ ನಾವು ಬಸವಣ್ಣವರ ತತ್ವದಲ್ಲೇ ಇದ್ದೇವೆ. ಇವತ್ತು ಬ್ರಾಹ್ಮಣ್ಯದ ಜೊತೆಗೆ ನಾವು ವೈದಿಕದ ಜೊತೆಗೆ ಬೇರೆ ವೃತ್ತಿಯನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಈಗ ತಾನೇ ಅವರೆಲ್ಲರೂ ಹೇಳಿದಾಗೆ ಯಾವುದೇ ವೃತ್ತಿಯನ್ನು ಮಾಡಿದರೂ ಆ ವೃತ್ತಿಗೆ ಗೌರವವನ್ನು ಕೊಡುವಂತಹ ಜಾಯಮಾನ ನಮ್ಮದು ಬ್ರಾಹ್ಮಣರಿದ್ದು. ಆದ್ದರಿಂದ ಬಸವಣ್ಣನ ತತ್ವ ಕಾಯಕವೇ ತತ್ವ, ಕಾಯಕವೇ ಕೈಲಾಸ, ಅದನ್ನು ಕೂಡ ಪಾಲಿಸ್ತಾ ನಮ್ಮ ವೃತ್ತಿಯಲ್ಲಿ ನಾವು ಸಾಧನೆಯನ್ನು ಮಾಡೋಣ. ಅದಕ್ಕೆ ಎಲ್ಲರ ಸಹಕಾರ ಇರಲಿ, ಭಗವಂತನ ಅನುಗ್ರಹ ಇರಲಿ. ಈ ದಿವಸದ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಅಲ್ಲಿ 50 ರೂಪಾಯಿಗೆ ನಮ್ಮ ಲಾಂಛನ ಇದೆ. ಇದನ್ನು ತಗೊಂಡು ಹೋಗಿ ನಿಮ್ಮ ಫ್ರಿಜ್ಜಿಗೆ ಅಂಟಿಸಿ ದಿನಂಪ್ರತಿ ನೋಡಿ. 50 ರೂಪಾಯಿ ಕೊಟ್ಟವರು ಅದನ್ನು ನಿಮ್ಮ ಅಂಗಿಗೂ ಕೂಡ ಸಿಕ್ಕಿಸಿಕೊಳ್ಬೋದು. ಅದಕ್ಕೆ ಪಿನ್ನಿನ ವ್ಯವಸ್ಥೆ ಕೂಡ ಇದೆ, ಸೀರೆಗೂ ಸಿಕ್ಕಿಸಿಕೊಳ್ಬೋದು. ಮುಂದಿನ ದಿನಗಳಲ್ಲಿ ನಮ್ಮ ಬ್ರಾಹ್ಮಣ ಸಭೆಗೆ ಬರುವಾಗ ನೀವು ಅದನ್ನು ಹಾಕಿಕೊಂಡು ಬಂದರೆ ನಮಗೆ ಅತ್ಯಂತ ಸಂತೋಷ. ಇವತ್ತು ಕೇವಲ 200 ಇದೆ, ಕಡಿಮೆ ಆದರೆ ಸೆಪ್ಟೆಂಬರ್ 27ನೇ ತಾರೀಕಿಗೆ ನಿಮಗೆ ಲಭ್ಯವಾಗ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ, ಸ್ವಲ್ಪ ಉದ್ದ ಆಯಿತು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭದ್ರಂ ಶುಭಂ ಮಂಗಳಂ. ಧನ್ಯವಾದ ಎಂಬುದು ಆತ್ಮೀಯತೆಯ ಅಭಿವ್ಯಕ್ತಿ ಎಂಬ ಸುಂದರ ಭಾವನೆಯೊಂದಿಗೆ ಈ ಸಮಾರಂಭದ ಯಶಸ್ಸಿಗೆ ಶ್ರಮಿಸಿದ ಪ್ರತಿಯೊಬ್ಬರನ್ನು ಸ್ಮರಿಸಿ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ತಮಗೂ ಕೂಡ ಆತ್ಮೀಯ ಧನ್ಯವಾದಗಳು.